ನೀವ ಈಗ ಊಟಕ್ಕೆ ಅಲ್ಲಿಗೆ ಹೋದ್ರಾ? ಹಾಂ, ಭಕ್ತ್ಯಾ ಸ್ತುತ್ಯಾ ವಿರಕ್ತ್ಯಾ ಭಜದಮಲಜನೋನ್ನತ್ಯಭೂತ್ಯರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಕುಜನಕೃತೌ ಧತ್ಯಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇ ಚ ಹರ್ತ್ರೇ ಹಯಮುಖಹರಯೇ ಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿದಸ್ಮನ್ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್ ನಿತ್ಯಃ ಸತ್ಯಶ್ಚ ಮಹಿಮಾ ಕಥಂ ತದ್ಗ್ರಾಸತಾಮಿಯಾತ್. ಭಗವಂತನ ಮಹಿಮೆ ನಿತ್ಯವೂ ಹೌದು, ಸತ್ಯವೂ ಹೌದು. ಭಗವಂತನ ಗುಣಗಳು ನಿತ್ಯವೂ ಹೌದು, ಸತ್ಯವೂ ಹೌದು. ಹಾಗಿರಬೇಕಾದ್ರೆ ಪರಮಾತ್ಮ ನಿರ್ಗುಣ ಅಂತ, ಗುಣರಹಿತ ಅಂತ ಆಗಲಿಕ್ಕೆ ಹೇಗೆ ಸಾಧ್ಯ? ಹಿಂದೆ ನಿರ್ಗುಣ ಅನ್ನೋದಕ್ಕೆ ಅವರು ಏನು ಅರ್ಥ ಮಾಡಬೇಕು? ತ್ರಿಗುಣರಹಿತ ಅಂತ ಅರ್ಥ ಮಾಡಬೇಕು ಅಂತ ಹೇಳಿದ್ರು. ನೀವು ಹೇಳುವಂತಹ ತ್ರಿಗುಣ ಶಬ್ದಕ್ಕೆ ಏನರ್ಥ ಮಾಡಬೇಕು? ಪ್ರಾಕೃತಿಕವಾದ ಗುಣರಹಿತ ಅಂತ ಅರ್ಥ ಮಾಡಬೇಕು. ಆದರೆ ಸರ್ವಥಾ ಗುಣರಹಿತ, ನಿರ್ಗುಣ ಅಂತ ಅರ್ಥ ಮಾಡಲಿಕ್ಕೆ ಬರಲ್ಲ. ಯಾಕೆ? ಪರಮಾತ್ಮನ ಗುಣ ನಿತ್ಯವೂ ಹೌದು, ಸತ್ಯವೂ ಹೌದು. ಆದ್ದರಿಂದಾಗಿ ಪರಮಾತ್ಮನನ್ನು ನಿರ್ಗುಣ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಿತ್ಯ, ನಿತ್ಯವಾದ, ಸತ್ಯಶ್ಚ, ಸತ್ಯವೂ ಆಗಿರುವಂತಹ, ಮಹಿಮಾ, ಭಗವಂತನ ಗುಣವು, ತದ್ಗ್ರಾಸತ, ನಿರ್ಗುಣ ಎಂಬತಕ್ಕಂತಹ ಶಬ್ದಕ್ಕೆ ತುತ್ತಾಗುವಿಕೆಯು ಕಥಂ ಇಯಾತ್, ಹೇಗೆ ಆದೀತು ಅಂದರೆ ಗ್ರಾಸತಾಮ್ ಅಂತ ಹೇಳಿದ್ದಾರೆ. ಅಂದರೆ ನಿರ್ಗುಣ ಎಂಬತಕ್ಕಂಥ ಶಬ್ದಕ್ಕೆ ಇದು ತುತ್ತಾಗೋದು ಹೇಗೆ ಅಂತ, ಅನ್ನದ ತುತ್ತು ಅಂತ. ಅರ್ಥಾತ್ ನಿರ್ಗುಣ ಎಂಬತಕ್ಕಂತಹ ಶಬ್ದಕ್ಕೆ ಗುಣರಹಿತ ಅಂತ ಅರ್ಥ ಹೇಗಾಗಲಿಕ್ಕೆ ಸಾಧ್ಯ? ನಿತ್ಯ, ನಿತ್ಯವಾದ, ಸತ್ಯಶ್ಚ, ಸತ್ಯವೂ ಆದಂತಹ ಮಹಿಮಾ, ಪರಮಾತ್ಮನ ಸರ್ವೋತ್ತಮತ್ವಾದಿ ಮಹಿಮೆಗಳು, ತದ್ಗ್ರಾಸತಾಂ, ನಿರ್ಗುಣ ಎಂಬತಕ್ಕಂಥ ಶಬ್ದಕ್ಕೆ ಅರ್ಥವಾಗುವಿಕೆಯು, ಕಥಂ, ಹೇಗೆ, ಸ್ಯಾತ್, ಆದೀತು, ಗುಣವೇ ಇಲ್ಲ ಎಂಬತಕ್ಕಂಥ ಅರ್ಥ ಹೇಗೆ ಸಾಧ್ಯ? ತದ್ಗ್ರಾಸತಾಂ, ನಿರ್ಗುಣೋಕ್ತಿಗ್ರಾಸತಾಂ ಅಂತ ಅರ್ಥ. ತದ್ಗ್ರಾಸತಾಂ ಅಂತಿದೆ ಅಂದರೆ ನಿರ್ಗುಣ ಎಂಬತಕ್ಕಂತಹ ಶಬ್ದದ ಅರ್ಥ ಅದು ಸರ್ವಥಾ ಗುಣರಹಿತ ಅಂತಾಗಲಿಕ್ಕೆ ಹೇಗೆ ಸಾಧ್ಯ? ಯಾಕೆ ಗುಣ ನಿತ್ಯವೂ ಸತ್ಯವೂ ಆಗಿದೆ. ನನ್ಯಾ ಪರಶುನಾ ಭಿನ್ನೇ ಪದೇ ತ್ವಾಂ ನಾನುಯಾತಿ ಸಾಂ ಗುಣಸತ್ಯತ್ವ ನಿತ್ಯತ್ವ ಕಾರುತ್ತೇಜಿತಮೂರ್ತಿನ. ಇನ್ನೊಂದು ರೀತಿಯಲ್ಲಿ ಶ್ರುತಿ ನಿರ್ಗುಣ ಅಂತ ಹೇಳಲೇ ಇಲ್ಲ ಅಂತ ಅರ್ಥ ಮಾಡ್ತಾ ಇದ್ದಾರೆ. ಅಲ್ಲಿ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಅಂತ ಶ್ರುತಿ ಇರೋದು. ಸಾಕ್ಷಿ ಚೇತ ಕೇವಲೋ ನಿರ್ಗುಣ ಅಂತಿರೋದು. ಕೇವಲೋ ನಿರ್ಗುಣ ಇದೆಯಲ್ಲ, ಅದನ್ನು ಎರಡು ರೀತಿಯಲ್ಲಿ ಬಿಡಿಸ್ಲಿಕ್ಕೆ ಬರುತ್ತೆ. ಕೇವಲ ನಿರ್ಗುಣ, ಕೇವಲ ಅನಿರ್ಗುಣ ಅಂತಲೂ ಬಿಡಿಸ್ಲಿಕ್ಕೆ ಬರುತ್ತೆ. ಕೇವಲೋ ನಿರ್ಗುಣ ಎಂಬತಕ್ಕಂಥ ಶಬ್ದ ಅದನ್ನು ಎರಡು ರೀತಿಯಲ್ಲಿ ಪದವಿಭಾಗ ಮಾಡಬಹುದು. ಒಂದು ಕೇವಲ ನಿರ್ಗುಣ ಅಂತ, ಇನ್ನೊಂದು ಕೇವಲ ಅನಿರ್ಗುಣ ಅಂತ. ಎರಡು ರೀತಿಯಲ್ಲಿ ಇದ್ದರೂ ಕೂಡ ಅಲ್ಲಿ ಕೇವಲೋ ನಿರ್ಗುಣ ಅಂತಲೇ ಪದ ವಾಕ್ಯ ಇರುತ್ತೆ, ಅದರಲ್ಲಿ ವ್ಯತ್ಯಾಸ ಆಗೋದಿಲ್ಲ. ಒಂದು ಕಡೆಯಲ್ಲಿ ಅಕಾರ ಇದ್ದಾಗ ಪೂರ್ವರೂಪ ಸಂಧಿ ಬಂದಿರಿದೆ ಅಂತ ಅರ್ಥ.
ಅಕಾರ ಇಲ್ಲ ಅಂತಾದರೆ ಅವಾಗ ಕೇವಲ ಅಂತ ಹಾಗೆ ಇರುತ್ತೆ ಅಂತ ಅವ್ರು ಹೇಳ್ತಾರೆ. ಈಗ ಕೇವಲೋ ನಿರ್ಗುಣಶ್ಚ ಎಂಬತಕ್ಕಂಥ ಶ್ರುತಿಯನ್ನು ಇಟ್ಕೊಂಡು ಅವರು ಭಗವಂತನನ್ನು ನಿರ್ಗುಣ ಅಂತ ಹೇಳೋದು. ಇಲ್ಲಿ ನೀನು ಹೇಳುವಂತಹ ಅರ್ಥ ಇದೆಯಲ್ಲ ಅದನ್ನು ಈ ನñು ಕೇವಲೋ ಅನಿರ್ಗುಣ ಅಂತ ವಿಭಾಗ ಮಾಡಿದಾಗ ಅದು ನñ್ ಬಂದಿದೆ. ನñಿನಲ್ಲಿ ನಕಾರ ಲೋಪ ಆಗಿ ಹೋಗುತ್ತೆ, ನಲೋಪೋ ನñ ಅಂತ ಅಕಾರ ಉಳಿಯುತ್ತೆ. ಅಂದರೆ ಆ ನñು ಎಂಬತಕ್ಕಂತಹ ನಿಷೇಧದ ಅರ್ಥವನ್ನು ಹೇಳತಕ್ಕಂತಹ ನñಿದೆಯಲ್ಲ ಅದು ಪರಶುನಾ ಭಿನ್ನೆ. ಆ ಪದ ಎಂಬತಕ್ಕಂಥದ್ದು ನñು ಎಂಬತಕ್ಕಂತಹ ಕೊಡಲಿ, ಅದರಿಂದ ಭಿನ್ನ ಆಯಿತು. ಹೇಗೆ ಪದ ವಿಭಾಗ ಬಿಡಬೇಕು? ಕೇವಲ ಅನಿರ್ಗುಣ ಅಂತ ಮಾಡಬೇಕು. ಕೇವಲ ನಿರ್ಗುಣ ಅಂತ ಮಾಡಬಾರ್ದು. ಕೇವಲ ಅನಿರ್ಗುಣ ಅಂತ ಪದ ವಿಭಾಗ ಮಾಡಿಬಿಟ್ರೆ ತ್ವಾಂನಾನು ಯಾತಿ, ನೀವು ಹೇಳುವಂತಹ ಅರ್ಥ ಸಿಗೋದಿಲ್ಲ. ಅನಿರ್ಗುಣ ಅಂದರೆ ಏನರ್ಥ? ನಿರ್ಗುಣರಹಿತ ಅಂದರೆ ನಿರ್ಗುಣರಹಿತ ಅಂದರೆ ಏನರ್ಥ? ಗುಣವುಳ್ಳವನು. ಅದರಿಂದ ಇದು ಅಷ್ಟೇ ಅಲ್ಲ, ಒಂದು ತುಂಡು ಮಾಡಬೇಕು ಕೊಡಲಿಯಿಂದ ಅಂತಾದರೆ ಅದೇನಾಗಿರಬೇಕು? ಕೊಡಲಿ ಅದು ಹರಿತವಾಗಿರಬೇಕು. ಇಲ್ಲಿಗ ಆ ಕೊಡಲಿಯನ್ನು ಹರಿತ ಮಾಡಲಿಕ್ಕೆ ನñೆಂಬತಕ್ಕಂಥ ಕೊಡಲಿ ಅದನ್ನು ಹರಿತ ಮಾಡಲಿಕ್ಕೋಸ್ಕರ ಎರಡಿದೆ. ಸತ್ಯತ್ವ ನಿತ್ಯತ್ವ ಕಾರೋಕ್ತ ಕಾರು ಉತ್ತೇಜಿತ ಮೂರ್ತಿನ ಅಂತ. ಅಲ್ಲಿ ಆ ನñನ್ನು ಹರಿತ ಮಾಡಬೇಕು ಅಂತಾದರೆ ಅದಕ್ಕೆ ಎರಡು ಕೊಡಲಿ ಇದೆ ಅಂತ ಹೇಳ್ತಾರೆ. ಯಾವುದದು? ಒಂದು ಸತ್ಯತ್ವ, ಗುಣಗಳು ಸತ್ಯ, ಸತ್ಯಸ್ಯೋ ಅಸ್ಯ ಮಹಿಮಾ ಎಂಬತಕ್ಕಂತಹ ಸತ್ಯತ್ವವನ್ನು ಹೇಳ್ತಕ್ಕಂಥ ಶ್ರುತಿ. ಇನ್ನೊಂದು ನಿತ್ಯತ್ವ, ನತೆ ವಿಷ್ಣೋ ಜಾಯಮಾನೋ ನ ಜಾತಃ ಎಂಬತಕ್ಕಂಥವ್ರು. ಇಬ್ಬರು ಕೂಡ ಕಾರು ಅಂತಂದರೆ ಶಿಲ್ಪಿ ಅಂತ ಅರ್ಥ. ಅಂದರೆ ಕೆಲಸವನ್ನು ಮಾಡುವವನು ಅಂತ. ಕಮ್ಮಾರ ಅಂತ ಹೇಳ್ತಾರೆ, ಕಬ್ಬಿಣದ ಕೆಲಸವನ್ನು ಮಾಡುವವನು. ಆ ಕಬ್ಬಿಣದ ಕೆಲಸವನ್ನು ಮಾಡತಕ್ಕಂತಹ ಇಬ್ಬರಿದ್ದಾರೆ. ಆ ಕಬ್ಬಿಣದ ಕೆಲಸ ಕೊಡಲಿ, ಕಬ್ಬಿಣವನ್ನು ಕೊಡಲಿಯನ್ನಾಗಿ ಮಾಡಬೇಕಲ್ಲ, ಅದನ್ನು ಮಾಡಲಿಕ್ಕೆ, ಅದನ್ನು ಚೂಪಾಗಿ ಮಾಡಲಿಕ್ಕೆ ಎರಡು. ಯಾವುದದು? ಒಂದು ಗುಣಸತ್ಯತ್ವ, ಇಂದು ಗುಣನಿತ್ಯತ್ವ ಎಂಬತಕ್ಕಂತಹ ಇಬ್ಬರು ಸೇರಿಕೊಂಡು ಇದನ್ನೇನು ಮಾಡಿದ್ದಾರೆ? ನಿರ್ಗುಣ ಅಂತ ಪದ ವಿಭಾಗ ಮಾಡಬಾರ್ದು, ಅನಿರ್ಗುಣ ಅಂತ ಪದ ವಿಭಾಗ ಮಾಡಬೇಕು ಅಂತ ಹೇಳಿದ್ದಾರೆ. ಹೀಗೆ ಗುಣಸತ್ಯತ್ವ ಗುಣನಿತ್ಯತ್ವ ಎಂಬತಕ್ಕಂತಹ ಇಬ್ಬರು ಕಬ್ಬಿಣದ ಕೆಲಸವನ್ನು ಮಾಡತಕ್ಕಂತಹ ವ್ಯಕ್ತಿಗಳು, ಅವರಿಂದ ಉತ್ತೇಜಿತ ಮೂರ್ತಿನ, ಇದು ತುಂಬ ಹರಿತವಾಗಿದೆ. ಯಾವುದು? ಅನಿರ್ಗುಣ ಎಂಬತಕ್ಕಂಥ ಅಲ್ಲಿ ನñು ಅದೇನು ಮಾಡುತ್ತೆ? ಅದು ಪದ ವಿಭಾಗ ಎಂಬತಕ್ಕಂಥದ್ದು ಅನಿರ್ಗುಣ ಅಂತ ಮಾಡಿದಾಗ ನಿನ್ನನ್ನು ಅನುಸರಿಸೋದಿಲ್ಲ. ವಿಭಾಗ ಆಯಿತು ಅಂತಂದರೆ ಈಗ ರೈಲು ಹೋಗ್ತಾ ಇದೆ, ರೈಲು ಹೋಗುವಾಗ ಅನೇಕ ಬೋಗಿಗಳಿರುತ್ತೆ. ಅದರಲ್ಲಿ ತುಂಡಾಯಿತು ಅಂತಂದರೆ ಆವಾಗ ಮುಂದಿನ ಇಂಜಿನದ್ದು ಹೋಗುತ್ತೆ, ಹಿಂದಿನ ಹಾಗೆ ಉಳಿದಿರುತ್ತೆ, ಅದಲ್ವ? ಹಾಗೆ ಇಲ್ಲಿಯೂ ಕೂಡ ಪದ ವಿಭಾಗ ಅದು ನಿನ್ನನ್ನು ಅನುಸರಿಸಬೇಕು ಅಂತಂದರೆ ಅವಾಗೇನಾಗಬೇಕು? ನಿನಗೆ ಸಂಬಂಧ ಇರಬೇಕು, ನೀನು ಹೇಳುವ ಅರ್ಥವನ್ನು ಪ್ರತಿಪಾದನೆ ಮಾಡುವಂತೆ ಇರಬೇಕು. ಆದರೆ ಇಲ್ಲಿ ಕೊಡಲಿ ಏನು ಮಾಡುತ್ತೆ? ಅದನ್ನು ವಿಭಾಗ ಮಾಡಿಬಿಡುತ್ತೆ. ಏನು ವಿಭಾಗ ಮಾಡುತ್ತೆ? ಕೇವಲ ಅನಿರ್ಗುಣ ಎಂಬುದ ವಿಭಾಗ ಮಾಡುತ್ತೆ. ವಿಭಾಗ ಆಯಿತು ಅಂತಂದರೆ ಆವಾಗ ನಿನ್ನನ್ನು ಅನುಸರಿಸ್ಕೊಂಡು ಬರಲ್ಲ ಅಂತ. ನಿನ್ನನ್ನು ಅನುಸರಿಸ್ಕೊಂಡು ಬರಲ್ಲ ಅಂದರೆ ಏನರ್ಥ? ನೀನು ಹೇಳುವ ಭಗವಂತನನ್ನು ನಿರ್ಗುಣ ಎಂಬತಕ್ಕಂತಹ ಅರ್ಥವನ್ನು ಪ್ರತಿಪಾದನೆ ಮಾಡಲಿಕ್ಕೆ ಈ ವಾಕ್ಯ ವೇದವಾಕ್ಯ ಎಂಬತಕ್ಕಂಥದ್ದು ಅದು ಸಾಮರ್ಥ್ಯವನ್ನು ಕಳ್ಕೊಂಡು ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಗುಣಸತ್ಯತ್ವ ನಿತ್ಯತ್ವ ಕಾರುತ್ತೇಜಿತ ಮೂರ್ತಿನ, ಪರಮಾತ್ಮನಲ್ಲಿರುವಂಥ ಗುಣಗಳು ಸತ್ಯ, ಪರಮಾತ್ಮನ ಗುಣಗಳು ನಿತ್ಯ ಎಂಬುದಾಗಿ ಕಬ್ಬಿಣದ ಕೆಲಸವನ್ನು ಮಾಡತಕ್ಕಂತಹ ಇಬ್ಬರಿಂದ ಮಾಡಲ್ಪಟ್ಟ ಸ್ವರೂಪವುಳ್ಳಂತಹ ಅಥವಾ ಹರಿತವಾಗಿ ಮಾಡಲ್ಪಟ್ಟಂತಹ ಸ್ವರೂಪವುಳ್ಳಂತಹ ನñೆಂಬತಕ್ಕಂತಹ ಪರಶುನ ಕೊಡಲಿಯಿಂದ ಪದೇ ಕೇವಲೋ ನಿರ್ಗುಣ ಎಂಬತಕ್ಕಂಥದ್ದು ಕೇವಲೋ ಅನಿರ್ಗುಣ ಎಂಬುದಾಗಿ ಭಿನ್ನೆ ಪದವಿಭಾಗವಾಗುತ್ತಿರಲು ಸಾ ಆ ಶ್ರುತಿಯು ತ್ವಾಂ ನಿನ್ನನ್ನು ನ ಅನುಯಾತಿ ಅನುಸರಿಸುವುದಿಲ್ಲ. ಅರ್ಥಾತ್ ನೀನು ಹೇಳುವ ಭಗವಂತನನ್ನು ನಿರ್ಗುಣ ಎಂಬತಕ್ಕಂಥ ಅರ್ಥವನ್ನು ಹೇಳಲಿಕ್ಕೆ ಅದು ಸಹಕಾರಿ ಆಗುವುದಿಲ್ಲ. ಗುಣಸತ್ಯತ್ವ ನಿತ್ಯತ್ವ ಕಾರುತ್ತೇಜಿತ ಮೂರ್ತಿನ
ಗುಣಗಳು ಸತ್ಯ ಎಂಬುದಾಗಿ ಹೇಳ್ತಕ್ಕಂಥ ಶ್ರುತಿ, ಗುಣಗಳು ನಿತ್ಯ ಎಂಬುದಾಗಿ ಹೇಳ್ತಕ್ಕಂತಹ ಶ್ರುತಿ, ಈ ಶ್ರುತಿಗಳೆಂಬತಕ್ಕಂತಹ ಎರಡು ಕಬ್ಬಿಣದ ಕೆಲಸವನ್ನು ಮಾಡುವವರಿಂದ ಮಾಡಲ್ಪಟ್ಟ ಸ್ವರೂಪವುಳ್ಳಂತಹ ನಞ ಎಂಬತಕ್ಕಂತಹ ಪರಶುನ ಕೊಡಲಿಯಿಂದ ಪದೇ ಕೇವಲೋ ನಿರ್ಗುಣ ಎಂಬತಕ್ಕಂತಹ ವಾಕ್ಯವು ಕೇವಲೋ ಅನಿರ್ಗುಣ ಎಂಬುದಾಗಿ ಚಿಹ್ನೆ ಪದವಿಭಾಗ ಮಾಡುತ್ತಿರಲು ಸಾ ಆ ಶ್ರುತಿಯು ತ್ವಾಂ ನಿನ್ನನ್ನು ನ ಅನುಯಾತಿ ಅನುಸರಿಸುವುದಿಲ್ಲ, ನೀ ಹೇಳುವ ಸರ್ವಥಾ ನಿರ್ಗುಣ ಎಂಬುವಂಥ ಅರ್ಥವನ್ನು ಪ್ರತಿಪಾದನೆ ಮಾಡುವುದಿಲ್ಲ. ಅದು ಹೌದು. ಅದರಲ್ಲಿ ವರ್ತಮಾನ ಕಾಲ ಅರ್ಥ ಇದ್ದಾಗ ಲಟ್ ಪ್ರಯೋಗ ಬರುತ್ತೆ. ಸಹ ಕಾಷ್ಠಂ ನಯತಿ, ಸಹ ಕಾಷ್ಠಂ ನಯತಿ, ಇದು ವರ್ತಮಾನ ಕಾಲ ಆಯಿತಾ. ಸ್ವಲ್ಪ ಹೊತ್ತು ಹಿಂದೆ ಅವನು ತೆಗೆದುಕೊಂಡು ಹೋದ. ಸಹ ಪಾತ್ರಂ ಅನಯತ್, ಅದು ಲಂಗ್ಲಕಾರ ಬಂದರೆ ಭೂತಕಾಲದ ಅರ್ಥವನ್ನು ಕೊಡುತ್ತೆ. ಭೂತಕಾಲದಲ್ಲಿಯೂ ಕೂಡ ಅನೇಕ ರೀತಿಯಾದ ಭೂತ ಇದೆ. ಇವತ್ತೇ ಆದದ್ದು, ನಿನ್ನೆ ಆದದ್ದು, ಎಂದೋ ಆದದ್ದು ಅಂತ. ಇವತ್ತಾದದ್ದು ಅಂತ ತಿಳಿಸ್ಬೇಕಾದ್ರೆ ಆವಾಗ ಲುಂಗ್ಲಕಾರ, ಹಿಂದೆ ನಿನ್ನೆ ಮೊನ್ನೆ ಆಗಿದ್ದು ಅಂದರೆ ಲಂಗ್ಲಕಾರ, ತುಂಬ ಹಿಂದೆ ಆದದ್ದು ಅಂತಂದರೆ ಲಿಟ್ಲಕಾರ. ರಾಮ ಬಭೂವ, ರಾಮ ಇದ್ದ. ಗೋಪಾಲ ಅಸ್ತಿ, ಗೋಪಾಲ ಇದ್ದಾನೆ. ಗೋಪಾಲ ಆಸೀತ್, ನಿನ್ನೆ ಇದ್ದ ಇವತ್ತಿಲ್ಲ ಗೋವಿಂದ. ಆವಾಗ ಗೋಪಾಲ ಬಭುವ, ಶ್ರೀಕೃಷ್ಣ ಪರಮಾತ್ಮ ಬಭುವ, ವ್ಯತ್ಯಾಸ. ಅಂದು ಎರಡೂ ಕೂಡ ಮೂರು ಪಾಸ್ಟ್ ಟೆನ್ಸೇ. ಇವತ್ತು ಒಂದು ಪ್ರೆಸೆಂಟ್ ಟೆನ್ಸ್ ಹೇಳಿದೆ, ಆಮೇಲೆ ಮೂರು ಪಾಸ್ಟ್ ಟೆನ್ಸ್. ಅದರಲ್ಲಿ ಇವತ್ತು ಇದ್ದ, ಬೆಳಿಗ್ಗೆ ಇದ್ದ, ನಿನ್ನೆ ಇದ್ದ, ಮೊನ್ನೆ ಇದ್ದ, ಅಥವಾ ಯಾವತ್ತೋ ಇದ್ದ. ಈಗ ಆ ಪಾಸ್ಟ್ ಟೆನ್ಸಲ್ಲಿ ಮೂರಿದೆ. ಹಾಗೆಯೇ ಭವಿಷ್ಯತ್ ಕಾಲದಲ್ಲೂ ಎರಡಿದೆ. ಒಂದು ನಾಳೆ ಆಗುತ್ತೆ, ಇವತ್ತು ಸಾಯಂಕಾಲ ರಾತ್ರಿ ಆಗುತ್ತೆ, ಅದಕ್ಕೆ ಭವಿಷ್ಯತಿ. ಯಾವತ್ತೋ ಆಗೋದು ಭವಿತಾ ಅಂತ. ಈ ರೀತಿಯಲ್ಲಿ ಆ ಭೂತಕಾಲ, ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲ, ಇವುಗಳಿಗೆ ಬೇರೆ ಬೇರೆ ಲಕಾರಗಳು. ಹಾಗೆ ಆದೇಶವನ್ನು ಮಾಡ್ತಕ್ಕಂಥದ್ದು, ಆಶೀರ್ವಾದವನ್ನು ಮಾಡ್ತಕ್ಕಂಥದ್ದು, ಇದಕ್ಕೆಲ್ಲ ಬೇರೆ ಲಕಾರ ಇದೆ. ಅದು ಆಶೀರ್ವಾದ ಮಾಡಬೇಕಾದ್ರೆ ಆಶೀರ್ಲಿಂಗ. ಆಮೇಲೆ ವಿಧಾನ ಮಾಡು ಅಂತ ಹೇಳಬೇಕಾದ್ರೆ ಆವಾಗ ಲೋಟ್ ಲಕಾರ, ವಿಧಿಲಿಂಗ ಲಕಾರ. ಈ ರೀತಿಯಲ್ಲಿ ಋಂಗ್ ಅಂತಿದೆ, ಅದು ಮಾತ್ರ ಹಾಗಾದರೆ ಹೀಗಾಗುತ್ತೆ ಅಂತ ಹೇಳ್ತೇವಲ್ಲ, ಆವಾಗ ಋಂಗ್, ಅದು ಭವಿಷ್ಯತ್ ಕಾಲದಲ್ಲಿ. ಒಳ್ಳೆ ಮಳೆ ಬಂದರೆ ಒಳ್ಳೆ ಬೆಳೆ ಆಗುತ್ತೆ. ವ್ಯಾಕ್ಸಿನೇಷನ್ ತೊಗೊಂಡ್ರೆ, ಎರಡೂ ತೊಗೊಂಡ್ರೆ ಆವಾಗ ಕೊರೋನಾ ಹೋಗುತ್ತೆ, ಅಟ್ಯಾಕ್ ಆಗಲ್ಲ ಅಂತ ಹೇಳ್ತೇವಲ್ಲ. ಆವಾಗ ಅದೆಲ್ಲ ಹಾಗಾದರೆ ಹೀಗಾಗುತ್ತೆ ಅಂತ ಹೇಳುವಾಗ ಮಾತ್ರ ಅದು ಋಂಗ್ಲಕಾರ ಅಂತಕ್ಕಂಥದ್ದು ಬರುತ್ತೆ. ನಞು ನಞ ತೃತೀಯ ವಿಭಕ್ತಿ ಏಕವಚನ, ನಞ ಅಂತ. ನಞ್ ಶಬ್ದದ ತೃತೀಯ ವಿಭಕ್ತಿ ನಞ. ಪರಶುನ ಅಂತಿದೆಯಲ್ಲ, ಅದು ತೃತೀಯ ವಿಭಕ್ತಿ ಏಕವಚನ. ಅದಕ್ಕೆ ನಞ ಎಂಬತಕ್ಕಂಥದ್ದು ವಿಶೇಷಣ. ನಞ್ ಎಂಬತಕ್ಕಂತಹ ಕೊಡಲಿಯಿಂದ, ತುಂಡು ಮಾಡಬೇಕು ಅಂದರೆ ಕೊಡಲಿ ಬೇಕು. ಇಲ್ಲಿ ಯಾವುದು ತುಂಡು ಮಾಡಲಿಕ್ಕೆ ಕೊಡಲಿ? ನಞ. ನಞ ಅಂದರೆ ಅಕಾರ, ಕೇವಲ ಅನಿರ್ಗುಣ ಅಂತ ವಿಭಾಗ ಮಾಡಿಬಿಟ್ರೆ ನೀನು ಹೇಳುವ ಅರ್ಥ ಸಿದ್ಧ ಆಗಲ್ಲ. ಪೂರ್ವಂ ಕೇವಲೋ ನಿರ್ಗುಣಶ್ಚ ಇತ್ಯತ್ರ ನಿರ್ಗುಣಃ ಇತಿ ಪದಚ್ಛೇದಮಂಗೀಕೃತ್ಯ ದೂಷಣಮಭಿಹಿತಂ. ಹಿಂದೆ ಏಕೋ ದೇವಃ ಸರ್ವಭೂತೇಷು ಗೂಢಃ ಸರ್ವವ್ಯಾಪಿ ಸರ್ವಭೂತಾಂತರಶ್ಚ ಕರ್ಮಾಧ್ಯಕ್ಷಃ ಸರ್ವಭೂತಾದಿವಾಸಃ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ. ಈ ವಾಕ್ಯದಲ್ಲಿ ಕೇವಲೋ ನಿರ್ಗುಣ, ಕೇವಲಃ ನಿರ್ಗುಣಃ ಎಂಬುದಾಗಿ ಪದವಿಭಾಗವನ್ನು ಮಾಡಿ
ನಿರ್ಗುಣ ಎಂಬತಕ್ಕಂಥ ಶಬ್ದವನ್ನೇ ಇಟ್ಟುಕೊಂಡು ನೀನು ಹೇಳುವ ರೀತಿಯಲ್ಲಿ ಭಗವಂತನನ್ನು ನಿರ್ಗುಣ ಅಂತ ಹೇಳಲಿಕ್ಕೆ ಬರಲ್ಲ ಅಂತ ಅರ್ಥವನ್ನು ಹೇಳಿದರು. ಪೂರ್ವಂ ಕೇವಲ ನಿರ್ಗುಣಶ್ಚೈತ್ಯತ್ರ ನಿರ್ಗುಣ ಇತಿ ಪದಚ್ಛೇದಂ ಅಂಗೀಕೃತ್ಯ, ಪದವಿಭಾಗ ಮಾಡಿದ್ದು ನಿರ್ಗುಣ ಅಂತ. ಈ ರೀತಿಯಲ್ಲಿ ಪದವಿಭಾಗ ಮಾಡಿಯೇ ದೂಷಣಂ ಅಭಿಹಿತಂ, ಪರಮಾತ್ಮನನ್ನು ಧರ್ಮರಹಿತ ಗುಣರಹಿತ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಂತ ಹೇಳಿದರು. ಅಧುನಾ ಉಪನಿಷದಾಂ ಅನಿಯತ ಪದತ್ವೇನ ಅನಿರ್ಗುಣ ಇತ್ಯೇವ ಪದಚ್ಛೇದಸ್ಯ ಸುಕರತ್ವಾತ್ ತ್ವದಭಿಮತ ನಿರ್ಗುಣತ್ವ ಸಾಧಕಮೇವ ನಾಸ್ತೀತಿ ಸಾಹಿತ್ಯ ಮುದ್ರೆಯ ಆಹ ನನ್ಯಾಯಿತಿ ಅಂತ. ಈಗ ಉಪನಿಷತ್ತುಗಳಿಗೆ ಅನಿಯತ ಪದತ್ವೇನ, ಇಷ್ಟೇ ಹೀಗೆ ಪದ ಇರಬೇಕು ಅಂತಿಲ್ಲ, ಯಾವ ರೀತಿಯಲ್ಲಿ ಅದನ್ನು ವಿಭಾಗ ಮಾಡ್ಬೋದು. ಅಂದರೆ ನಿಯತವಾದ ಇದೇ ಪದ ಅಂತ ಇಲ್ಲ, ಅದನ್ನು ಯಾವ ರೀತಿಯಲ್ಲಿ ಬೇಕಾದರೂ ವಿಭಾಗ ಮಾಡಲಿಕ್ಕೆ ಬರುತ್ತೆ. ಆದ್ದರಿಂದ ಅನಿರ್ಗುಣ ಇತ್ಯೇವ ಪದಚ್ಛೇದಸ್ಯ ಸುಕರತ್ವ, ಕೇವಲೋ ನಿರ್ಗುಣ ಎಂಬತಕ್ಕಂಥದ್ದನ್ನು ಕೇವಲ ಅನಿರ್ಗುಣ ಎಂಬುದಾಗಿ ಪದವಿಭಾಗ ಮಾಡಲಿಕ್ಕೆ ಬರುತ್ತೆ. ಆದ್ದರಿಂದ ತ್ವದಭಿಮತ ನಿರ್ಗುಣತ್ವ ಸಾಧಕಮೇವ ನಾಸ್ತಿ, ನೀವು ಹೇಳುವಂತಹ ಭಗವಂತನು ನಿರ್ಗುಣ ಎಂಬುದಾಗಿ ಆ ನಿರ್ಗುಣತ್ವವನ್ನು ಸಾಧನೆ ಮಾಡಲಿಕ್ಕೆ ಒಂದು ಶ್ರುತಿ ಬೇಕು. ಯಾವುದಿದೆ ಶ್ರುತಿ? ಕೇವಲ ಅನಿರ್ಗುಣ ಅಂತ ಮಾಡಿಬಿಟ್ರೆ ಭಗವಂತನನ್ನು ನಿರ್ಗುಣ ಸಾಧನೆ ಮಾಡಲಿಕ್ಕೆ ಬೇಕಾದ ಶ್ರುತಿಯೇ ಇಲ್ಲ, ವೇದವಾಕ್ಯವೇ ಇಲ್ಲ. ಅದರಿಂದ ತ್ವದಭಿಮತ ನಿರ್ಗುಣತ್ವ ಸಾಧಕಮೇವ ನಾಸ್ತಿ ಇತಿ ಸಾಹಿತ್ಯ ಮುದ್ರೆಯ ಆಹ. ಇದನ್ನು ಆಲಂಕಾರಿಕವಾಗಿ ಹೇಳ್ತಾ ಇದ್ದಾರೆ. ಸಾಹಿತ್ಯ ಮುದ್ರೆ ಅಂದರೆ ಆಲಂಕಾರಿಕವಾಗಿ ಹೇಳ್ತಾ ಇದ್ದಾರೆ. ನಞ ಅಂತಂದ್ರೆ ಅದಕ್ಕೆ ಅಕಾರೇಣ ಅಂತ ಅರ್ಥ. ನಞ ಅನ್ನೋದಕ್ಕೆ ಅದು ಬಂದಿರೋದು ನಞಿನಲ್ಲಿ ñಕಾರವೂ ಇತ್ತು ನಕಾರವೂ ಇತ್ತಾಗ್ಬಿಡುತ್ತೆ, ಆಮೇಲೆ ಲೋಪ ಆಗಿ ಹೋಗುತ್ತೆ, ಅಕಾರ ಮಾತ್ರ ಉಳಿಯುತ್ತೆ, ಅಂದರೆ ಅಕಾರದಿಂದ ಅಂತ ಅರ್ಥ. ಅಭಾವ ಸಂಪಾದಕತ್ವಾತ್ ಪರಶುನ ಇತ್ಯುಕ್ತಂ. ಇಲ್ಲಿ ಅಕಾರ ಇದೆಯಲ್ಲ ಅದನ್ನು ಕೊಡಲಿ ಅಂತ ಹೇಳಿದ್ರು. ಅಕಾರ ಕೊಡಲಿ ಯಾಕೆ ಅಂತಂದ್ರೆ ಅದಕ್ಕೆ ಹೇಳ್ತಾರೆ, ಏನು ಇದೆಯೋ ಅದನ್ನು ಇಲ್ಲ ಅಂತ ಹೇಳುತ್ತೆ. ಧನಿ ಅಧನಿ ಅಂತ. ಧನಿ ಅಂದರೆ ಏನರ್ಥ? ಧನ ಉಳ್ಳವನು. ಅಧನಿ ಅಂದರೆ ಅಭಾವವನ್ನು ಹೇಳುತ್ತೆ, ಧನದ ಅಭಾವವನ್ನು ಹೇಳುತ್ತೆ. ಹಾಗಾದರೆ ಕೊಡಲಿ ಏನು ಮಾಡುತ್ತೆ? ತುಂಡು ಮಾಡಿ ಇಲ್ಲ ಅಂತ ಮಾಡುತ್ತೆ. ಕೊಡಲಿ ಅದು ಕಡಿದು ಬಿಟ್ಟು ತುಂಡು ಮಾಡಿ ಇಲ್ಲ ಅಂತ ಮಾಡುತ್ತೆ. ಹಾಗೆ ಅಕಾರವು ಕೂಡ ಏನು ಮಾಡುತ್ತೆ? ಅಭಾವ ಅರ್ಥವನ್ನು ಹೇಳ್ತಾ ಇದೆ. ಅಂದರೆ ಇಲ್ಲ ಅಂದರೂ ಅಭಾವ ಅಂದರೆ ಒಂದೇ ಅರ್ಥ. ಅದಕ್ಕೋಸ್ಕರ ನಞನು ಅಕಾರವನ್ನು ಪರಶು ಅಂತ ಹೇಳಿದ್ದಾರೆ. ಏಕೆ? ಎರಡರಲ್ಲೂ ಕೂಡ ಅಭಾವ ಇಲ್ಲ ಎಂಬತಕ್ಕಂತಹ ಆ ಅರ್ಥವನ್ನು ತಂದುಕೊಡ್ತಾ ಇದೆ. ಅಭಾವ ಸಂಪಾದಕತ್ವಾತ್ ಪರಶುನ ಇತ್ಯುಕ್ತಂ. ಪದೇ ನಿರ್ಗುಣ ಪದೇ ಭಿನ್ನೆ ಅಂತಲ್ಲಿ. ಪದೇ ಅಂತಂದರೆ ಯಾವ ಪದ? ನಿರ್ಗುಣ ಎಂಬತಕ್ಕಂಥ ಪದ. ಅದನ್ನು ಭಿನ್ನೆ ಚಿಹ್ನೆ ಅದನ್ನು ವಿಭಾಗ ಮಾಡಬೇಕು. ಏನಂತ? ಅನಿರ್ಗುಣ ಇತಿ ಅಂತ. ಅನಿರ್ಗುಣ ಎಂಬುದಾಗಿ ಅದು ವಿಭಾಗ ಮಾಡಿಬಿಟ್ರೆ ಅವಾಗ ನಿರ್ಗುಣತ್ವ ವಿರುದ್ಧಾಕಾರ ಮಾಪನ್ನೇ. ಅನಿರ್ಗುಣ ಅದಕ್ಕೇನರ್ಥ? ನಿರ್ಗುಣತ್ವಕ್ಕೆ ವಿರುದ್ಧವಾಗಿರ್ತಕ್ಕಂಥ ಅರ್ಥ. ನಿರ್ಗುಣತ್ವಕ್ಕೆ ವಿರುದ್ಧವಾದ ಅರ್ಥ ಯಾವುದು? ಅನಿರ್ಗುಣತ್ವ. ಅನಿರ್ಗುಣತ್ವ ಅಂದರೆ ಏನರ್ಥ? ಗುಣವುಳ್ಳವನು ಅಂತ ಅರ್ಥ, ಗುಣವಾನ್ ಅಂತ ಅರ್ಥ. ಆದ್ದರಿಂದ ಸಾ ಅಂತಿದೆ ಅಲ್ಲಿ, ನಾನು ಯಾತಿ ಸಾ ಅಂತ. ಸಾ ಅಂದರೆ ಏನರ್ಥ? ಕೇವಲೋ ನಿರ್ಗುಣಶ್ಚ ಇತಿ ವಾಕ್. ಕೇವಲೋ ನಿರ್ಗುಣ ಎಂಬತಕ್ಕಂತಹ ವೇದವಾಕ್ಯ ಇದೆಯಲ್ಲ ಅದು. ತ್ವಾಂ ಮಾಯಾವಾದಿನಂ, ಮಾಯಾವಾದಿಗಳನ್ನು ನ ಅನುಯಾತಿ ಅಂದರೆ ಏನರ್ಥ? ತ್ವದಭಿಲಷಿತ ನಿರ್ಗುಣತ್ವಂ ಅರ್ಥಂ ನ ವದತಿ. ಅನಿರ್ಗುಣ ಅಂತ ಪದ ವಿಭಾಗ ಮಾಡಿಬಿಟ್ರೆ ನಿನಗೆ ಇಷ್ಟವಾದ ನಿರ್ಗುಣ ಗುಣರಹಿತ ಎಂಬತಕ್ಕಂಥ ಅರ್ಥವನ್ನು ಅನಿರ್ಗುಣ ಪದ ಹೇಳೋದಿಲ್ಲ. ಛಿನ್ನ ಪದಸ್ಯ ಅನುಯಾತ್ರಾಭಾವ ಧ್ವನಿತಃ. ಯಾವಾಗ ಪದ ಎಂಬತಕ್ಕಂಥದ್ದು ಛಿನ್ನವಾಯಿತೋ ಅದು ಅನುಸರಿಸಿಕೊಂಡು ಬರೋದಿಲ್ಲ ಎಂಬುದಾಗಿ ಅದನ್ನು ಧ್ವನಿಯಿಂದ ಹೇಳ್ತಾ ಇದ್ದಾರೆ. ಧ್ವನಿ ಅಂತಂದರೆ ಶಬ್ದ ಹೇಳಲ್ಲ, ಆ ಶಬ್ದವನ್ನು ಉಚ್ಚಾರ ಮಾಡುವಂತಹ ಧ್ವನಿಯಿಂದ ಅರ್ಥ ತಿಳಿದು ಬರುತ್ತೆ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಹಿಂಗೆ ಹೇಳಬಾರ್ದು ಆ ಶ್ಲೋಕನ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ನಾ, ಅಲ್ಲಿ ನಾ ಅಂತ ಹೇಳಲಿಲ್ಲ. ನಾ ಎಂಬತಕ್ಕಂಥ ಅರ್ಥ ಅದು ಧ್ವನಿಯಿಂದ ವ್ಯಕ್ತವಾಗುತ್ತೆ. ಮಕ್ಕಳು ನಾವು ಮಾರ್ಕೆಟಿಗೆ ಹೊರಟಾಗ
ನಮ್ಮ ಜೊತೆಗೆ ಬರ್ತೀವಿ ಅಂತ ಹೊರಡ್ತಾವೆ. ಅವಾಗೇನು ಹೇಳ್ತೀಯ? ಜೊತೆ ಬರ್ತೀಯಾ ಅಂತ ಜೋರು ಹೇಳ್ತೀರ. ಅದರೇನರ್ಥ? ಬರಬೇಡ ಅಂತ ಅರ್ಥ. ಹಾಗಾದರೆ ಆ ಧ್ವನಿ ಇದೆಯಲ್ಲ ಅದು ಬೇರೆ ಅರ್ಥವನ್ನು ಕೊಡುತ್ತೆ. ಹಾಗೆ ಇಲ್ಲಿಯೂ ಕೂಡ ಚಿನ್ನ ಪದಸ್ಯ, ಇಲ್ಲಿ ಚಿನ್ನ ಅಂತ ಹೇಳಿದ್ದಾರೆ. ಆ ಚಿಹ್ನೆ ಅಂತ ಆ ಪದ ಎಂಬತಕ್ಕಂಥದ್ದು ಚಿನ್ನವಾಗಿದೆ ಅಂತ ಹೇಳಿದ್ರಿಂದಾಗಿ ಅದು ಜೊತೆಗೆ ಇವನು ಹೇಳುವ ಅರ್ಥವನ್ನು ಪ್ರತಿಪಾದನೆ ಮಾಡುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ಅಂದರೆ ಇವನು ಹೇಳುವ ನಿರ್ಗುಣ ಎಂಬತಕ್ಕಂಥ ಅರ್ಥವನ್ನು ಪ್ರತಿಪಾದನೆ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಧ್ವನಿಯಿಂದ ಸಿದ್ಧವಾಗುತ್ತೆ. ಅಸ್ಮದಭಿಲಷಿತ ಅನಿರ್ಗುಣ ಪದಸ್ಯ ವೇದವಾಕ್ಯರೂಪ ಮಂತ್ರಶಕ್ತಿಯ ಸಂಪಾದಿತತ್ವಾತ್ ಅಸ್ಮದನುಯಾನಂತೂ ಯುಕ್ತಮಿತಿ ಧ್ವನಿತಂ. ಆದರೆ ನಿನ್ನನ್ನು ಅನುಸರಿಸೋದಿಲ್ಲ, ನಿನ್ನನ್ನು ಅನುಸರಿಸೋದಿಲ್ಲ ಅಂದರೆ ನಮ್ಮನ್ನು ಅನುಸರಿಸುತ್ತೆ ಅಂತ ಅರ್ಥ. ಅದನ್ನು ಹೇಳಲಿಲ್ಲ ಅಲ್ಲಿ, ಅದನ್ನೇ ಧ್ವನಿ ಅಂತ ಹೇಳಿತ್ತು. ನಿನ್ನನ್ನು ಅನುಸರಿಸೋದಿಲ್ಲ ಅಂದರೆ ನಾವು ಹೇಳುವ ಅರ್ಥವನ್ನು ಪ್ರತಿಪಾದನೆ ಮಾಡಲಿಕ್ಕೆ ಆ ವಾಕ್ಯಕ್ಕೆ ಸಾಮರ್ಥ್ಯ ಇದೆ ಅಂತ. ನಾವು ಹೇಳ್ತಕ್ಕಂಥ ಅರ್ಥ ಏನು? ಅಸ್ಮದ್ ಅಭಿಲಷಿತ. ನಾವು ಹೇಳ್ತಕ್ಕಂಥ ನಮಗೆ ಇಷ್ಟವಾದ ಅರ್ಥ ಯಾವುದು? ಅನಿರ್ಗುಣ. ಅನಿರ್ಗುಣ ಪದಸ್ಯ, ಅನಿರ್ಗುಣ ಕೇವಲ ಅನಿರ್ಗುಣ ಅಂತ ಮಾಡಿದ್ದೀರಿ. ಆ ಅನಿರ್ಗುಣ ಎಂಬತಕ್ಕಂಥ ಪದ ಇದೆಯಲ್ಲ ಅದಕ್ಕೆ ಏನಿದೆ? ವೇದವಾಕ್ಯ ರೂಪ ಮಂತ್ರಶಕ್ತಿಯ ಸಂಪಾದಿತತ್ವಾತ್ ಅಂತ. ಅಲ್ಲಿ ಸತ್ಯಸ್ಯ ಅಸ್ಯ ಮಹಿಮಾ, ಆಮೇಲೆ ನತೇ ವಿಷ್ಣೋ ಜಾಯಮಾನೋ ನ ಜಾತಃ ಇತ್ಯಾದಿ ವೇದವಾಕ್ಯ ರೂಪವಾಗಿರ್ತಕ್ಕಂಥ ಮಂತ್ರದ ಶಕ್ತಿಯಿಂದ ಸಂಪಾದಿತತ್ವಾತ್ ಆ ವಾಕ್ಯಕ್ಕೆ ಸಹಕಾರ ಎಂಬತಕ್ಕಂಥದ್ದಿದೆ. ಆದ್ದರಿಂದ ಅಸ್ಮದನುಯಾನಂ ಯುಕ್ತಂ, ನಮ್ಮನ್ನು ಅದು ಅನುಸರಿಸ್ಕೊಂಡು ಬರುತ್ತೆ. ಅಂದರೆ ಪರಮಾತ್ಮ ಗುಣವುಳ್ಳವನು, ಗುಣಪೂರ್ಣ ಎಂಬುದಾಗಿ ಅರ್ಥವನ್ನು ಪ್ರತಿಪಾದನೆ ಮಾಡುತ್ತೆ. ಕೇವಲ ಅನಿರ್ಗುಣಶ್ಚ ಅಂತ ಇತಿ ಯುಕ್ತಮಿತಿ ಧ್ವನಿತಂ. ಈ ಅರ್ಥವು ಯೋಗ್ಯ, ಇದು ಸರಿ ಎಂಬತಕ್ಕಂಥ ಅರ್ಥ ತಿಳಿದು ಬರುತ್ತೆ, ಧ್ವನಿಯಿಂದ ತಿಳಿದು ಬರುತ್ತೆ. ಪ್ರಾಕ್ ಸಾಧಿತೆ ಗುಣಸತ್ಯತ್ವ ನಿತ್ಯತ್ವೇ ಏವ ಕಾರು ತಾಭ್ಯಾಂ ಉತ್ತೇಜಿತ ಮೂರ್ತಿನ ನನಿತಿ ಸಂಬಂಧ. ಅಲ್ಲಿ ಗುಣಸತ್ಯತ್ವ ನಿತ್ಯತ್ವ ಕಾರುತ್ತೇಜಿತ ಮೂರ್ತಿನ ಅಂತಿದೆ. ಅದಕ್ಕೆ ಅರ್ಥ ಏನು ಅಂತ ಸರ್ವೋತ್ತಮ ತೀರ್ಥರು ಬಿಡಿಸಿ ಹೇಳ್ತಾ ಇದ್ದಾರೆ. ಪ್ರಾಕ್ ಸಾಧಿತೆ, ಹಿಂದೆ ನತೇ ವಿಷ್ಣೋ ಜಾಯಮಾನೋ ನ ಜಾತಃ ಎಂಬತಕ್ಕಂಥ ವಾಕ್ಯವನ್ನಿಟ್ಟುಕೊಂಡು ಗುಣಗಳನ್ನು ನಿತ್ಯ ಅಂತ ಹೇಳಿದ್ರು. ಸತ್ಯಸ್ಯೋ ಅಸ್ಯ ಮಹಿಮಾ ಎಂಬತಕ್ಕಂಥ ಶ್ರುತಿಯನ್ನಿಟ್ಟುಕೊಂಡು ಪರಮಾತ್ಮನಿರುವ ಗುಣಗಳು ಸತ್ಯ ಅಂತ ಹೇಳಿದ್ರು. ಅದಕ್ಕೆ ಪ್ರಾಕ್ ಸಾಧಿತೆ ಗುಣ ಸತ್ಯತ್ವ ನಿತ್ಯತ್ವೇ, ಗುಣಗಳು ಸತ್ಯ, ಗುಣಗಳು ನಿತ್ಯ ಅನ್ನೋದನ್ನು ಹಿಂದೆ ಸಾಧನೆ ಮಾಡಿದ್ದಾರೆ. ಅದೇ ಎರಡು ಸತ್ಯತ್ವ ನಿತ್ಯತ್ವ ಎಂಬತಕ್ಕಂಥದ್ದು ಕಾರು. ಕಾರು ಅಂದರೆ ದ್ವಿವಚನ. ಕಾರು ಅಂದರೆ ಏನರ್ಥ? ಕಬ್ಬಿಣದ ಕೆಲಸವನ್ನು ಮಾಡುವವ, ಅವನನ್ನು ಕಾರು ಅಂತ ಕರೀತಾರೆ. ಆ ಕಬ್ಬಿಣ ಕೆಲಸ ಮಾಡುವವರಿಂದ ತಾಭ್ಯಾಂ ಉತ್ತೇಜಿತ ಮೂರ್ತಿನ, ಈ ಆಕಾರ ಎಂಬತಕ್ಕಂಥದ್ದು ಅದು ಅವರಿಂದ ಮಾಡಲ್ಪಟ್ಟಿದೆ. ಆ ಕಾರು ಕಬ್ಬಿಣ ಕೆಲಸ ಮಾಡುವವರಿಂದ ಆ ರೂಪ ಎಂಬತಕ್ಕಂಥದ್ದು ತಯಾರಿಸಲ್ಪಟ್ಟಿದೆ. ಉತ್ತೇಜಿತ ಮೂರ್ತಿನ ಯಾವುದದು? ನನ್ಯ ಇತಿ ಉತ್ತೇಜ ಮೂರ್ತಿನ ನನ್ಯ, ಅಲ್ಲಿಗೆ ಅನ್ವಯ ಇತಿ ಸಂಬಂಧ. ಯಾಕಿಬ್ಬರು ಬೇಕು ಅದನ್ನು ಹೇಳ್ತಾ ಇದ್ದಾರೆ. ಇಬ್ಬರು ಯಾಕೆ ಬೇಕು ಅಂತಂದರೆ ಫೂತ್ಕಾರ ಅಯಸ್ತಾಡನ ಕರ್ತೃ ಉಭಯೋ ಅವಶ್ಯಕತ್ವ ದ್ವಿವಚನಂ ಅಂತ. ಒಬ್ಬ ಗಾಳಿ ಹಾಕಬೇಕು, ಆವಾಗ ಬಿಸಿ ಆಗುತ್ತೆ. ಆಮೇಲೆ ಅಯಃ ತಾಡನ, ಆ ಕಬ್ಬಿಣವನ್ನು ಹೊಡಿಬೇಕು. ಹೀಗೆ ಫೂತ್ಕಾರ ಅಯಸ್ತಾಡನ, ಗಾಳಿಯನ್ನು ಹಾಕೋನು ಒಬ್ಬ ಮತ್ತು ಕಬ್ಬಿಣವನ್ನು ಹೊಡೆಯೋನು ಇಬ್ಬರು, ಇನ್ನೊಬ್ಬ. ಈ ರೀತಿಯಲ್ಲಿ ಇಬ್ಬರು ಬೇಕು. ಅದಕ್ಕೋಸ್ಕರ ಕಾರು ತಾಭ್ಯಾಂ ಎಂಬುದಾಗಿ ದ್ವಿವಚನವನ್ನು ಹೇಳಿದ್ದಾರೆ. ತಾಡನಕರ್ತೃ ಉಭಯೋ ಅವಶ್ಯಕತ ದ್ವಿವಚನಂ. ಉತ್ತೇಜನಂ ನಾಮ, ಅಲ್ಲಿ ಉತ್ತೇಜಿತ ಮೂರ್ತಿನ ಅಂತಿದೆ. ಆ ಇಬ್ಬರು ಕಬ್ಬಿಣದ ಕೆಲಸ ಮಾಡುವವರಿಂದ ಇದರ ಸ್ವರೂಪವು ಉತ್ತೇಜಿತವಾಯಿತು ಅಂದರೆ ಏನರ್ಥ? ಅದಕ್ಕೆ ಹೇಳ್ತಾರೆ ಸತ್ಯ ನಿತ್ಯ ಗುಣ ನಿಷೇಧ ಅಸಂಭವೇನ ಅಂತ. ಭಗವಂತನಲ್ಲಿ ಗುಣಗಳನ್ನು ನಿರಾಕರಣೆ ಮಾಡಲಿಕ್ಕೆ ಬರೋದಿಲ್ಲ. ನಿರ್ಗುಣ ಅಂತಂದರೆ ಗುಣ ನಿರಾಕರಣೆ ಮಾಡಬೇಕು. ಸತ್ಯ ನಿತ್ಯ ಅಂತ ಹೇಳಿದ್ರಿಂದಾಗಿ ಗುಣವನ್ನು ನಿರಾಕರಣೆ ಮಾಡಲಿಕ್ಕೆ ಬರೋದಿಲ್ಲ ಅಂತರ್ಥ. ಅಥವಾ ಅಕಾರ ಪರಶೋ ಅವಶ್ಯಕತ್ವಾಖ್ಯ ಧಾರಾ ಸಂಪಾದನಂ
ಅಕಾರ ಎಂಬತಕ್ಕಂಥದ್ದು ಅದು ಪರಶು ಅಂತ ಹೇಳಿದ್ರು. ಆ ಪರಶು ಅದು ಮರಕ್ಕೆ ಹೊಡೆದಾಗ ಮರ ತುಂಡಾಗಬೇಕು ಅಂದರೆ ಏನಾಗಬೇಕು? ಕೊಡಲಿ ಇದ್ರೆ ಸಾಕ? ಹೊಡಿದ್ರೆ ಸಾಕ? ಚೂಪಾಗಿರಬೇಕು, ಶಾರ್ಪಾಗಿರಬೇಕು. ಅದನ್ನು ಹೇಳ್ತಾ ಇದ್ದಾರೆ. ಅಕಾರ ಪರಶೋಹೋ, ಅಕಾರ ಎಂಬತಕ್ಕಂತಹ ಕೊಡಲಿ ಅದನ್ನು ಅವಶ್ಯಕ ಅದು ತುಂಡು ಮಾಡಬೇಕು ಅಂತಾದರೆ ಆವಾಗ ಧಾರಾ ಸಂಪಾದ. ಧಾರ ಅಂದರೆ ಹರಿತ ಅಂತ, ಶಾರ್ಪ್ ಅಂತ ಅರ್ಥ. ಈ ಇಬ್ಬರು ನಿತ್ಯತ್ವ ಸತ್ಯತ್ವ ಎಂಬತಕ್ಕಂತಹ ಇಬ್ಬರು ಕಬ್ಬಿಣದ ಕೆಲಸವನ್ನು ಮಾಡುವವರಿಂದ ಈ ಅಕಾರ ಎಂಬತಕ್ಕಂತಹ ಕೊಡಲಿ ಅದು ತುಂಬ ಶಾರ್ಪಾಗಿದೆ ಅಂತ ಅರ್ಥ. ಸತ್ಯ ನಿತ್ಯ ಗುಣಾನಾಂ ನಿರ್ಗುಣ ಇತಿ ನಿಷೇಧ ಅಯೋಗಾತ್ ಅನಿರ್ಗುಣ ಇತಿ ಪದಚ್ಛೇದ ಕರ್ತವ್ಯ ಇತಿ ಭಾವ. ಅದರಿಂದ ಸತ್ಯವಾದ ನಿತ್ಯವಾದ ಗುಣಗಳು ಅವುಗಳನ್ನು ನಿಷೇಧ ಮಾಡಲಿಕ್ಕೆ ಬರೋದಿಲ್ಲ. ಹಾಗಾದ್ರೆ ಏನಂತ ಪದ ವಿಭಾಗ ಮಾಡಬೇಕು? ಅನಿರ್ಗುಣ ಅಂತ ವಿಭಾಗ ಮಾಡಬೇಕು, ನಿರ್ಗುಣ ಅಂತ ಪದ ವಿಭಾಗ ಮಾಡಬಾರದು. ಅದೇ ಅದರಲ್ಲಿ ಕೊನೆಯಲ್ಲಿ ಬರ್ತಕ್ಕಂಥದ್ದು ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಏಕೋ ದೇವ ಸರ್ವಭೂತೇಷು ಕೂಡ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷ ಸರ್ವಭೂತಾಧಿವಾಸಿ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ. ಏವಂ ಚ ನಿರ್ಗುಣತ್ವಾರ್ಥ ಯತ್ತೇ ನಿರ್ಗುಣತಾಂ ಕ್ಷಿಪೇತ್ ಅತಸ್ತದ್ಗುಣಮಿಥ್ಯಾತ್ವ ಸಾಧಕಂಚನ ಕಿಂಚನ. ಅದರಿಂದ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಎಂಬತಕ್ಕಂತಹ ಶ್ರುತಿ ಇದೆಯಲ್ಲ, ಈ ಶ್ರುತಿಯಲ್ಲಿರ್ತಕ್ಕಂತಹ ನಿರ್ಗುಣ ಎಂಬತಕ್ಕಂಥ ಪದ ಅದನ್ನೇನು ಮಾಡಿದ್ದು ನಾವು? ಅನಿರ್ಗುಣತ್ವಾರ್ಥ. ಇದು ಅನಿರ್ಗುಣ ಅಂತ. ಪರಮಾತ್ಮನಲ್ಲಿ ಗುಣ ಇದೆ, ಗುಣಾಭಾವ ಇಲ್ಲ ಅಂತ. ಹಾಗಾದರೆ ಗುಣಗಳು ಇದ್ದೇ ಇದೆ ಅಂತ ಅರ್ಥ. ನನ್ನಲ್ಲಿ ಹಣ ಇಲ್ಲ ಅಂತಿಲ್ಲ ಅಂದ್ರೇನರ್ಥ? ಹಣ ಇದ್ದೇ ಇದೆ ಅಂತ ಅರ್ಥ. ಹಣ ಇದೆ ಅಂದರೆ ಹಣ ಇದೆ ಅಂತ ಅಷ್ಟೇ ಅರ್ಥ. ಹಣ ಇಲ್ಲ ಅಂತಿಲ್ಲ ಅಂತ ಹೇಳಿಬಿಟ್ರೆ ಅದೇನಾಗುತ್ತೆ? ಹಣ ಇದ್ದೇ ಇದೆ ಅಂತ ಅರ್ಥ. ನಂಗೆ ಕೋಪ ಬರಲ್ಲ ಅಂತಿಲ್ಲ ಅಂದ್ರೇನರ್ಥ? ಬಂದೇ ಬರುತ್ತೆ ಅಲ್ಲ, ಕೋಪ ಬಂದೇ ಬರುತ್ತೆ ಅಂತ. ಹಾಗೆ ಎರಡು ನಂಜು ಹೇಳಿದಾಗ ಅದೇನು ಮಾಡುತ್ತೆ? ಪ್ರಕೃತಮರ್ಥಂ ಸಾತಿಶಯಂ ಗಮಯತಃ ಅಂತಿರೋದು. ಅಂದರೆ ಭಗವಂತನಲ್ಲಿ ಗುಣ ಇದ್ದೇ ಇದೆ ಅಂತ ಈ ರೀತಿಯಲ್ಲಿ ಅನಿರ್ಗುಣ ಎಂಬತಕ್ಕಂತಹ ಅನಿರ್ಗುಣ ಎಂಬುದಾಗಿ ಪದಚ್ಛೇದ ಮಾಡಿದ್ದರಿಂದ ಭಗವಂತನಲ್ಲಿ ಗುಣ ಇದ್ದೇ ಇದೆ ಎಂಬುದಾಗಿ ಹೇಳದಂತೆ ಆಯಿತು. ಆದ್ದರಿಂದ ಭಗವಂತನು ನಿರ್ಗುಣ ಎಂಬುದಾಗಿ ಹೇಳ್ತಕ್ಕಂಥ ವಾಕ್ಯವೇ ಇಲ್ಲ ಅಂತಾಯಿತು. ಅವರ ಮತ ಪ್ರಕಾರ ಯಾವುದಾದರೂ ಒಂದು ವೇದವಾಕ್ಯ ನಿರ್ಗುಣ ಅಂತ ಭಗವಂತನನ್ನು ಹೇಳಬೇಕು. ಹಾಗಾದರೆ ಒಂದು ವಾಕ್ಯ ಭಗವಂತನನ್ನು ನಿರ್ಗುಣ ಅಂತ ಹೇಳಿದೆ, ಆದ್ದರಿಂದಾಗಿ ಗುಣಗಳನ್ನು ಹೇಳ್ತಕ್ಕಂಥ ಎಲ್ಲ ವಾಕ್ಯಗಳಿಗೂ ಕೂಡ ನೀವು ವ್ಯಾವಹಾರಿಕವಾಗಿ ಅಥವಾ ಅದನ್ನು ಮಿಥ್ಯಾ ಎಂಬುದಾಗಿ ನೀವು ಅರ್ಥವನ್ನು ಮಾಡಬೇಕಾಗತ್ತೆ. ಆ ಗುಣಗಳೆಲ್ಲ ಅನಿತ್ಯ ಅಥವಾ ಆ ಗುಣಗಳು ಮಿಥ್ಯಾ ಅಂತ ಅರ್ಥ ಮಾಡಬೇಕಾಗತ್ತೆ. ಯಾವಾಗ ಭಗವಂತನಲ್ಲಿ ಗುಣ ಇಲ್ಲ ಅಂತ ಒಂದು ವಾಕ್ಯ ಸಿದ್ಧ ಆಗಬೇಕು. ಅವ್ರು ಹಾಗೆ ತಾನೇ ಹೇಳೋದು, ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಅಂತ ಈ ವಾಕ್ಯಗಳೆಲ್ಲ ಅಭೇದವನ್ನು ಹೇಳುತ್ತೆ. ಅದರಿಂದಾಗಿ ಎಲ್ಲ ವಾಕ್ಯಗಳಿಗೂ ಕೂಡ ಏನು ಅರ್ಥ ಮಾಡಬೇಕು? ಅಭೇದ ಪರವಾಗಿ ಅರ್ಥ ಮಾಡಬೇಕು. ಭೇದಪರವಾದ ವಾಕ್ಯಗಳನ್ನೆಲ್ಲ ಏನು ಮಾಡಬೇಕು? ಅದೆಲ್ಲ ಮಿಥ್ಯಾಭೂತವಾದ ಭೇದವನ್ನು ಹೇಳುತ್ತೆ ಅಥವಾ ಅನಿತ್ಯವಾದ ಭೇದವನ್ನು ಹೇಳುತ್ತೆ ಅಂತ ಈ ರೀತಿಯಲ್ಲಿ ಅವರು ಅರ್ಥ ಮಾಡ್ತಾರೆ. ಯಾಕೆ? ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಎಂಬತಕ್ಕಂತಹ ಈ ಅಭೇದ ಬೋಧಕವಾದ ವಾಕ್ಯ ಇದೆ ಅಂತ ಇಟ್ಕೊಂಡು. ಹಾಗೆ ನಿರ್ಗುಣ ಬ್ರಹ್ಮ ನಿರ್ಗುಣ ಎಂಬುದಾಗಿ ಬ್ರಹ್ಮನಿಗೆ ನಿರ್ಗುಣತ್ವವನ್ನು ಹೇಳತಕ್ಕಂಥ ಯಾವುದಾದ್ರೂ ಒಂದು ಶ್ರುತಿ ಇದ್ದಿದ್ದರೆ ಅವಾಗ ಏನು ಮಾಡಬೇಕಾಗಿತ್ತು? ಬ್ರಹ್ಮನಲ್ಲಿ ಗುಣ ಇದೆ ಅಂತ ಹೇಳ್ತಕ್ಕಂತಹ ವಾಕ್ಯ ಅದು ಅನಿತ್ಯವಾದ ಗುಣ ಇದೆ ಅಂತ ಹೇಳುತ್ತೆ ಅಥವಾ ಮಿಥ್ಯಾಭೂತವಾದ ಗುಣ ಇದೆ ಅಂತ ಅರ್ಥ ಹೇಳ್ಬೋದಾಗಿತ್ತು. ಆದರೆ ನೀನು ಹೇಳುವ ರೀತಿಯಲ್ಲಿ ಅತಃ ತದ್ಗುಣಮಿಥ್ಯಾತ್ವ ಸಾಧಕಂಚ ನಕಿಂಚನ, ಭಗವಂತನಲ್ಲಿ ಗುಣ ಇಲ್ಲ ಎಂಬುದಾಗಿ ಪ್ರತಿಪಾದನೆ ಮಾಡತಕ್ಕಂತಹ ಒಂದೇ ಒಂದು ವೇದವಾಕ್ಯವೂ ಇಲ್ಲ. ಆದ್ದರಿಂದಾಗಿ ಭಗವಂತನನ್ನು ನಿರ್ಗುಣ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಏವಂಚ, ಆದ್ದರಿಂದ ಯತ್ ಯಾವ ಕಾರಣದಿಂದ ತೇ ನೀನು ಉದಾಹರಿಸಿರುವಂತಹ ಸಾಕ್ಷಿತೇಚ ಕೇವಲೋ ನಿರ್ಗುಣಶ್ಚ ಎಂಬತಕ್ಕಂತಹ
ಶ್ರುತಿಯು ಅನಿರ್ಗುಣತ್ವಾರ್ಥ ಗುಣಗಳ ಅಭಾವವನ್ನು ಪ್ರತಿಪಾದನೆ ಮಾಡದೇ ಇರುವುದರಿಂದ ಆ ಶ್ರುತಿಯು ಅತಃ ನಿರ್ಗುಣತಾ ಭಗವಂತನಲ್ಲಿ ನಿರ್ಗುಣತ್ವವನ್ನು ಕ್ಷಿಪೇತ್ ನಿರಾಕರಣೆ ಮಾಡ್ತಾ ಇದೆ. ನಿರ್ಗುಣತ್ವವನ್ನು ನಿರಾಕರಣೆ ಮಾಡ್ತಾ ಇದೆ. ಅತಃ ಆದ್ದರಿಂದ ತದ್ಗುಣ ಮಿಥ್ಯಾತ್ವ ಸಾಧಕಂ ಪರಮಾತ್ಮನ ಗುಣಗಳು ಮಿಥ್ಯಾ ಆಗಿದೆ ಎಂಬುದಾಗಿ ಸಾಧನೆ ಮಾಡ್ತಕ್ಕಂತಹ ಯಾವುದು ಕಿಂಚನ ಯಾವುದು ಕೂಡ ನ ಇಲ್ಲವೇ ಇಲ್ಲ. ಏವಂ ಆದ್ದರಿಂದ ಯತ್ ಯಾವ ಕಾರಣದಿಂದ ತೇ ನೀನು ಉದಾಹರಿಸಿರುವಂತಹ ಅನಿರ್ಗುಣತ್ವಾರ್ಥ ಗುಣಗಳ ಅಭಾವವನ್ನು ಪ್ರತಿಪಾದನೆ ಮಾಡ್ತಾ ಇದೆ ಎಂಬುದಾಗಿ ಹೇಳಿರ್ತಕ್ಕಂತಹ ಶ್ರುತಿಯು ನಿರ್ಗುಣತಾಂ ಅನಿರ್ಗುಣ ಎಂಬುದಾಗಿ ಪದಚ್ಛೇದವನ್ನು ಮಾಡಿ ನಿರ್ಗುಣತ್ವವನ್ನು ಕ್ಷಿಪೇತ್ ನಿರಾಕರಣೆ ಮಾಡ್ತಾ ಇದೆಯೋ ಅತಃ ಆದ್ದರಿಂದ ತದ್ಗುಣ ಮಿಥ್ಯಾತ್ವ ಕಥನಂ ತದ್ಗುಣ ಮಿಥ್ಯಾತ್ವ ಸಾಧಕಂ ಪರಮಾತ್ಮನ ಗುಣಗಳು ಮಿಥ್ಯಾ ಆಗಿದೆ ಎಂಬುದಾಗಿ ಸಾಧನೆ ಮಾಡ್ತಕ್ಕಂಥ ಕಿಂಚನ ಯಾವುದೇ ಒಂದು ವೇದವಾಕ್ಯವು ನಚ ಇಲ್ಲವೇ ಇಲ್ಲ. ಫಲಿತಮಾಹ ಅದರಿಂದೇನಾಯಿತು ಅಂತ ಅದಕ್ಕೆ ಹೇಳ್ತಾ ಇದ್ದಾರೆ. ಹಿಂದೆ ಹೇಳಿದ ರೀತಿಯಲ್ಲಿ ನಿತ್ಯತ್ವ ಮತ್ತು ಸತ್ಯತ್ವ ಎಂಬತಕ್ಕಂತಹ ಪರಶು ನಿತ್ಯತ್ವ ಅನಿತ್ಯತ್ವ ಎಂಬತಕ್ಕಂಥ ಕಾರುಗಳಿಂದ ಮಾಡಲ್ಪಟ್ಟಂಥ ನನ್ಯ ಎಂಬತಕ್ಕಂಥ ಪರಶು ಅದರಿಂದ ಪದ ವಿಭಾಗ ಮಾಡಿದರು. ಅದರಿಂದ ಏನು ಅರ್ಥ ಆಯಿತು, ಅದರಿಂದ ಸಿದ್ಧವಾದಂತಹ ಪ್ರಯೋಜನ ಏನು ಅದನ್ನು ಹೇಳ್ತಾ ಇದ್ದಾರೆ. ಅನಿರ್ಗುಣತ್ವಾರ್ಥವಾಗಿತಿ ಶೇಷಃ ಅಂತ ಅಲ್ಲಿ ಅನಿರ್ಗುಣತ್ವಾರ್ಥ ಅಂತ ಅಷ್ಟೇ ಇದೆ. ಅನಿರ್ಗುಣತ್ವಾರ್ಥ ವಾಕ್ ಅಂತ ಇಟ್ಕೊಳ್ಬೇಕು. ವೇದವಾಕ್ಯ ಯಾವುದು ಕೇವಲೋ ನಿರ್ಗುಣ ಎಂಬತಕ್ಕಂತಹ ವಾಕ್ ಆ ವೇದವಾಕ್ಯ ಅದು ಅನಿರ್ಗುಣ ಎಂಬತಕ್ಕಂಥ ಅರ್ಥವನ್ನು ಹೇಳ್ತಾ ಇದೆ. ಆ ವೇದವಾಕ್ಯ ಅಂತ ಅರ್ಥ. ಕ್ಷಿಪೇತ್ ಅಂತ ವಾಕ್ಯ ಇದೆ. ಅದಕ್ಕೇನರ್ಥ ನಿರಾಕುರ್ಯಾತ್ ನಿರ್ಗುಣತಾಂ ಕ್ಷಿಪೇತ್ ನಿರ್ಗುಣತ್ವವನ್ನು ನಿರಾಕರಣೆ ಮಾಡುತ್ತೆ. ನಿರ್ಗುಣತ್ವವನ್ನು ನಿರಾಕರಣೆ ಮಾಡೋದು ಅಂದರೆ ಏನರ್ಥ ಸಗುಣತ್ವವನ್ನು ಪ್ರತಿಪಾದನೆ ಮಾಡುತ್ತೆ ಅಂತ ಅರ್ಥ. ಅಘಟಂ ಭೂತಲಂ ಇತ್ಯತ್ರ ಘಟಸ್ಯೈವ ಅನಿರ್ಗುಣಪದೇನ ನಿರ್ಗುಣತ್ವಸ್ಯೈವ ನಿಷೇಧಾದಿತಿ ಭಾವ. ಅಘಟಂ ಭೂತಲಂ ಅಂತ ಹೇಳ್ತೇವೆ. ಅದಕ್ಕೇನರ್ಥ ಭೂತಲದಲ್ಲಿ ಘಟ ಇಲ್ಲ ಅಂತ ಅರ್ಥ. ಅಘಟಂ ಭೂತಲಂ ಅಂತಂದರೆ ಭೂತಲ ಘಟವುಳ್ಳದ್ದಲ್ಲ ಅಂತ ಅರ್ಥ. ಹಾಗೆ ಅನಿರ್ಗುಣಂ ಬ್ರಹ್ಮ ಅಂದರೆ ಏನರ್ಥ ಬ್ರಹ್ಮನಲ್ಲಿ ನಿರ್ಗುಣತ್ವ ಇಲ್ಲ, ಬ್ರಹ್ಮ ನಿರ್ಗುಣ ಅಲ್ಲ ಅಂತ ಅರ್ಥ ಆಗಿದೆ. ಅಘಟಂ ಭೂತಲಂ ಇತ್ಯತ್ರ ಈ ವಾಕ್ಯ ಇದ್ದಾಗ ಘಟಸ್ಯೈವ ಘಟವನ್ನು ನಿರಾಕರಣೆ ಮಾಡ್ತಾರೆ. ಹಾಗೆ ಅನಿರ್ಗುಣ ಪದೇನ ನಿರ್ಗುಣತ್ವಸ್ಯೈವ ನಿಷೇಧ. ಅನಿರ್ಗುಣಂ ಬ್ರಹ್ಮ ಅಂತ ಹೇಳಿದಾಗ ಬ್ರಹ್ಮನಲ್ಲಿ ನಿರ್ಗುಣತ್ವವನ್ನು ನಿಷೇಧ ಮಾಡಿದಂತೆ ಆಯಿತು. ಅತಃ ನಿರ್ಗುಣತ್ವೋಕ್ತ್ಯಭಾವಾತ್ ಅತಃ ಅಂತಿದೆ ಮೂಲದಲ್ಲಿ. ಅದಕ್ಕರ್ಥ ನಿರ್ಗುಣತ್ವವನ್ನು ಹೇಳದೇ ಇರೋದರಿಂದ ನಿರ್ಗುಣತ್ವ ಉಕ್ತಿ ಅಭಾವಾತ್ ಎಲ್ಲಿಯೂ ಕೂಡ ನಿರ್ಗುಣ ಎಂಬುದಾಗಿ ಶ್ರುತಿ ಹೇಳ್ತಾನೇ ಇಲ್ಲ, ಪ್ರತಿಪಾದನೆ ಮಾಡೇ ಇಲ್ಲ. ಆದ್ದರಿಂದ ನಿರ್ಗುಣತ್ವೋಕ್ತಿ ಬಲಾದೇವ ಹಿ ಶ್ರೌತಾನಾಂ ಗುಣಾನಾಂ ಮಿಥ್ಯಾತ್ವಂ ಪರಃ ಆಶಾಸ್ತೆ ತಸ್ಯೈವ ಮೂಲೆ ಕುಠಾರನ್ಯಾಯೇನ ಛಿನ್ನತ್ವಾತ್ ನ ಪರಸ್ಯ ಅತ್ರ ಪ್ರತ್ಯಾಶಾ ಅಂತ. ಅವರು ನಿರ್ಗುಣ ಎಂಬುದಾಗಿ ಹೇಳತಕ್ಕಂತಹ ವೇದವಾಕ್ಯ ಇದೆ ಅಂತ ಇಟ್ಕೊಂಡು ಶ್ರೌತಾನಾಂ ಗುಣಾನಾಂ ಮಿಥ್ಯಾತ್ವ ವೇದದಲ್ಲಿ ಹೇಳಿರುವಂತಹ ಗುಣಗಳು ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಶ್ರುತಿ ಹೇಳುತ್ತೆ. ಬ್ರಹ್ಮನಲ್ಲಿ ಸತ್ಯತ್ವ ಇಲ್ಲ, ಜ್ಞಾನತ್ವ ಇಲ್ಲ, ಅನಂತತ್ವ ಇಲ್ಲ. ಯಾಕಿಲ್ಲ? ನಿರ್ಗುಣ. ಹೀಗೆ ನಿರ್ಗುಣ ಎಂಬತಕ್ಕಂತಹ ಶ್ರುತಿ ಇದು ಪ್ರಧಾನ ಎಂಬುದಾಗಿಟ್ಟುಕೊಂಡು ಈ ನಿರ್ಗುಣತ್ವವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ವೇದಕ್ಕೆ ಅನುಗುಣವಾಗಿ ಶ್ರೌತಾನಾಂ ಗುಣಾನ ವೇದದಲ್ಲಿ ಪರಮಾತ್ಮನಿಗೆ ಗುಣಗಳನ್ನು ಹೇಳಿದರೂ ಕೂಡ ಅದನ್ನು ಅವರೇನು ಮಾಡ್ತಾರೆ? ಮಿಥ್ಯಾತ್ವಂ ಪರಃ ಅಶಾಸ್ತ್ರ. ಅದೆಲ್ಲವೂ ಕೂಡ ಮಿಥ್ಯಾಭೂತವಾದವುಗಳು. ಭಗವಂತನಲ್ಲಿ ಸತ್ಯವಾದ ಗುಣಗಳು ಇಲ್ಲ, ಮಿಥ್ಯಾಭೂತವಾದ ಗುಣಗಳಿದೆ ಎಂಬುದಾಗಿ ಅವನು ಅಭಿಪ್ರಾಯ ಪಡ್ತಾನೆ. ತಸ್ಯೈವ ಮೂಲೆ ಕುಠಾರ, ಮೂಲೆ ಕುಠಾರ ಅಂತ ನ್ಯಾಯ ಇದೆ. ಹಾಗೆ ಅವರೇನು ನಿರ್ಗುಣ ಅಂತ ಭಗವಂತನನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಒಂದು ವಾಕ್ಯ ಇದ್ದಿದ್ದರೆ ಇದು ಅರ್ಥ ಮಾಡ್ಬೋದಾಗಿತ್ತು. ಆದರೆ ನಿರ್ಗುಣ ಎಂಬತಕ್ಕಂತಹ ಭಗವಂತನಲ್ಲಿ ನಿರ್ಗುಣತ್ವವನ್ನು ಪ್ರತಿಪಾದನೆ ಮಾಡ್ತಕ್ಕಂತಹ ವಾಕ್ಯವೇ ಇಲ್ಲ ಅಂತಂದಮೇಲೆ ಮೂಲೆ ಕುಠಾರ ಅಂತ ಆ ನ್ಯಾಯವನ್ನು ಇಟ್ಕೊಂಡು ಛಿನ್ನತ್ವ. ಈಗ
ಅನಿರ್ಗುಣ ಎಂಬುದಾಗಿ ಪದವಿಭಾಗ ಮಾಡಿದ್ದಾರೆ. ನ ಪರಸ್ಯಾತ್ರ ಪ್ರತ್ಯಾಶ. ಅದರಿಂದ ಭಗವಂತನಲ್ಲಿ ನಿರ್ಗುಣತ್ವವನ್ನು ಶ್ರುತಿ ಹೇಳ್ತಾ ಇದೆ ಎಂಬುದಾಗಿ ಅವರಿಗೆ ಅರ್ಥ ಮಾಡಲಿಕ್ಕೆ ಬರೋದೇ ಇಲ್ಲ. ಅದಕ್ಕೆ ಆಸೆಯನ್ನೇ ಬಿಟ್ಟುಬಿಡಬೇಕು. ನ ಕೇವಲಂ ಏತಾವನ್ಮಾತ್ರಂ, ಇಷ್ಟು ಮಾತ್ರ ಅಲ್ಲ. ಕಿಂತು ಅನಿರ್ಗುಣ ಇತ್ಯುಕ್ತೆ ತ್ವದಭಿಮತ ನಿರ್ಗುಣತ್ವಸ್ಯೈವ ಸಾಕ್ಷಾತ್ ಪ್ರತಿಷೇಧಾತ್ ನಿರ್ಗುಣತ್ವೇಪಿ ಆಶಾ ನ ಕಾರ್ಯ ಇತಿ ಭಾವ. ಅಷ್ಟೇ ಅಲ್ಲ, ಅನಿರ್ಗುಣ ಎಂಬುದಾಗಿ ಪದವಿಭಾಗ ಮಾಡಿದ್ದಾರೆ. ಪದವಿಭಾಗ ಮಾಡಿದ್ದರಿಂದ ಏನರ್ಥ? ನಿರ್ಗುಣ ಅಲ್ಲ ಅಂತ ಹೇಳಿದಂತಾಯಿತು. ಹಾಗಾದರೆ ಶ್ರುತಿಯೇ ಭಗವಂತನು ನಿರ್ಗುಣ ಅಲ್ಲ ಅಂತ ಪ್ರತಿಪಾದನೆ ಮಾಡಿರೋದರಿಂದಾಗಿ ನೀವೇನಾದರೂ ಭಗವಂತನಲ್ಲಿ ಆ ನಿರ್ಗುಣತ್ವ ಸಾಧನೆ ಮಾಡ್ತೇವೆ ಅಂತ ಅಪೇಕ್ಷೆ ಇದ್ದರೆ ಅದನ್ನು ಬಿಟ್ಬಿಡ್ಬೇಕು. ನೀವೇನಾದರೂ ಭಗವಂತನನ್ನು ನಿರ್ಗುಣ ಎಂಬುದಾಗಿ ಪ್ರತಿಪಾದನೆ ಮಾಡುತ್ತೇವೆ ವೇದ ಎಂಬುದಾಗಿ ನಿಮಗೆ ತಿಳ್ಕೊಳ್ಬೇಕು ಅಥವಾ ಪ್ರತಿಪಾದನೆ ಮಾಡಬೇಕು ಅಂತ ಅಪೇಕ್ಷೆ ಇದ್ದರೆ ಅದು ಕೂಡ ಬಿಟ್ಟು ಬಿಡಬೇಕು. ಆ ರೀತಿ ಅಪೇಕ್ಷೆಯೇ ಸರಿಯಲ್ಲ. ಯಾಕೆ? ವೇದವೇ ಅನಿರ್ಗುಣ ಎಂಬುದಾಗಿ ಹೇಳ್ತಾ ಇದೆ. ತದುಕ್ತ ಗುಣ ಸತ್ಯತ್ವ ನಿತ್ಯತ್ವೇನೌಪಚಾರಿಕೆ. ಅದಕ್ಕೆ ಭಗವಂತನಲ್ಲಿರುವಂತಹ ಗುಣಗಳು ಅದೆಲ್ಲವೂ ಕೂಡ ಒಂದೋ ಅನಿತ್ಯ ಒಂದೋ ಮಿಥ್ಯ ಅಂತ ಹೇಳ್ತೇವೆ ಅಂತಂದರೆ ಅದಕ್ಕೆ ಹೇಳ್ತಾರೆ ಭಗವಂತನಲ್ಲಿರುವಂತಹ ಯಾವ ಗುಣಗಳಿದೆ ಅದು ಸತ್ಯ ಮತ್ತು ನಿತ್ಯ. ಸತ್ಯತ್ವ ನಿತ್ಯತ್ವ ಎಂಬತಕ್ಕಂಥದ್ದು ಗುಣಗಳಲ್ಲಿದೆಯಲ್ಲ, ಆ ಗುಣಗಳಲ್ಲಿರುವಂತಹ ಸತ್ಯತ್ವ, ಗುಣಗಳಲ್ಲಿರ್ತಕ್ಕಂತಹ ನಿತ್ಯತ್ವ ಅದು ಔಪಚಾರಿಕವಾದದ್ದಲ್ಲ. ಶ್ರುತಿಯಲ್ಲಿ ಹೇಳಿರ್ತಕ್ಕಂಥ ಗುಣಸತ್ಯತ್ವ, ಶ್ರುತಿಯಲ್ಲಿ ಹೇಳಿರ್ತಕ್ಕಂತಹ ಗುಣನಿತ್ಯತ್ವ ಅಂದರೆ ನತೇ ವಿಷ್ಣು ಜಾಯಮಾನೋ ನ ಜಾತಃ ಎಂಬತಕ್ಕಂಥ ಶ್ರುತಿಯಲ್ಲಿ ಗುಣಗಳಿಗೆ ನಿತ್ಯತ್ವವನ್ನು ಹೇಳಿದ್ದಾರೆ. ಸತ್ಯಸ್ಯ ಅಸ್ಯ ಮಹಿಮಾ ಎಂಬತಕ್ಕಂಥ ಶ್ರುತಿಯಲ್ಲಿ ಗುಣಗಳಿಗೆ ಸತ್ಯತ್ವವನ್ನು ಹೇಳಿದ್ದಾರೆ. ಇದೆರಡು ಕೂಡ ಔಪಚಾರಿಕ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಔಪಚಾರಿಕ ಅಂದರೆ ಏನರ್ಥ? ಸುಮ್ಮನೆ ಹೇಳಿದ್ದು, ಅದರಲ್ಲಿ ತಾತ್ಪರ್ಯ ಇಲ್ಲ ಅಂತ. ಕೆಲವೊಂದು ಸರ್ತಿ ಎದುರುಗಡೆ ಸಿಕ್ಕಾಗ ನಮ್ಮ ಮನೆಗೆ ಬನ್ನಿ ಅಂತ ಕರೀತಾರೆ. ಔಪಚಾರಿಕಕ್ಕಷ್ಟೆ, ಬರಲೇಬೇಕು ಅಂತ ಅರ್ಥ ಅಲ್ಲ. ಬರಲೇಬೇಕು ಅಂತಂದರೆ ಸ್ವಲ್ಪ ತಿರ್ತೀವಿ, ರೆಡಿಯಾಗಿರಿ, ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ. ಔಪಚಾರಿಕ ಅಂತಂದರೆ ಅದರಲ್ಲಿ ತಾತ್ಪರ್ಯ ಇಲ್ಲ ಅಂತ. ಹಾಗೆ ವೇದಗಳು ಗುಣನಿತ್ಯತ್ವ ಸತ್ಯತ್ವವನ್ನು ಹೇಳ್ತಾ ಇದೆ. ವೇದಗಳಿಗೆ ಅಲ್ಲಿ ತಾತ್ಪರ್ಯ ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ವೇದಗಳು ಪ್ರತಿಪಾದನೆ ಮಾಡಿದೆ, ತಾತ್ಪರ್ಯ ಸಹಿತವಾಗಿಯೇ ಅದು ಪ್ರತಿಪಾದನೆ ಮಾಡಿದೆ. ತದ್ಗುಣ ಸತ್ಯತ್ವ ನಿತ್ಯತ್ವೇ ತದುಕ್ತ ಗುಣ ಸತ್ಯತ್ವ ನಿತ್ಯತ್ವೇ. ವೇದಗಳಲ್ಲಿ ಹೇಳಲ್ಪಟ್ಟಂತಹ ಗುಣಗಳ ಸತ್ಯತ್ವ, ಗುಣಗಳ ನಿತ್ಯತ್ವ ಇವು ಔಪಚಾರಿಕವಾದವುಗಳಲ್ಲ. ಸತ್ಯಭೂತವಾದ ಗುಣನಿತ್ಯತ್ವ ಗುಣಸತ್ಯತ್ವವನ್ನೇ ವೇದಗಳು ಪ್ರತಿಪಾದನೆ ಮಾಡಿದ್ದಾವೆ. ತದುಕ್ತ ಗುಣ ಸತ್ಯತ್ವ ನಿತ್ಯತ್ವ. ವೇದವಾಕ್ಯಗಳಲ್ಲಿ ಪ್ರತಿಪಾದಿಸಲ್ಪಟ್ಟಂತಹ ಗುಣಸತ್ಯತ್ವ ಮತ್ತು ಗುಣನಿತ್ಯತ್ವಗಳು ಔಪಚಾರಿಕವಾದವುಗಳಲ್ಲ, ಸತ್ಯವೇ ಆಗಿದೆ. ತಚ್ಛೌತಗುಣ ಸತ್ಯತ್ವ ನಿತ್ಯತ್ವಯೋ ವ್ಯಾವಹಾರಿಕ ಸತ್ಯತ್ವ ಬಹುಕಾಲ ಅವಸ್ಥಾಯಿತ್ವರೂಪ ಸಂಕೋಚ ಕಾರಣ ನಿರ್ಗುಣೋಕ್ತ್ಯಭಾವಾತ್ ಅಂತ ಇದಕ್ಕೆ ಹೇಳ್ತಾರೆ. ಔಪಚಾರಿಕ ಅಂದರೆ ಏನರ್ಥ ಅಂದರೆ ಅದು ವ್ಯಾವಹಾರಿಕ ಸತ್ಯ. ಸತ್ಯಸ್ಯ ಅಸ್ಯ ಮಹಿಮಾ ಅಂತ ಶ್ರುತಿ ಹೇಳಿದೆ. ಸತ್ಯ ಅಂದರೆ ಏನರ್ಥ? ಅವ್ರ ಮತ ಪ್ರಕಾರ 3 ರೀತಿಯಾದ ಸತ್ಯತ್ವ ಇದೆ. ಒಂದು ಪಾರಮಾರ್ಥಿಕ ಸತ್ಯತ್ವ, ಇನ್ನೊಂದು ವ್ಯಾವಹಾರಿಕ ಸತ್ಯತ್ವ, ಪ್ರಾತಿಭಾಸಿಕ ಸತ್ಯತ್ವ. ಅದರಲ್ಲಿ ವ್ಯಾವಹಾರಿಕವಾದ ಸತ್ಯತ್ವವನ್ನು ಸತ್ಯಸ್ಯ ಅಸ್ಯ ಮಹಿಮಾ ಅಂತ ಹೇಳ್ತಾ ಇದೆ ಅಂತಂದರೆ ಆ ರೀತಿ ಸಂಕೋಚ ಮಾಡಲಿಕ್ಕೆ ಬರೋದಿಲ್ಲ. ಅಥವಾ ನಿತ್ಯ ಅಂತ ಹೇಳಿದ್ದಾರೆ. ನಿತ್ಯ ಅಂದರೆ ಏನರ್ಥ? ತುಂಬ ಕಾಲ ಇರುತ್ತೆ ಅಂತ ಅರ್ಥ. ಬಹುಕಾಲ, ಅದು ತುಂಬ ಕಾಲ ಬಹುಕಾಲ ಅವಸ್ಥಾಯಿತ್ವ, ಹೆಚ್ಚು ಕಾಲ ಇದೆ ಎಂಬತಕ್ಕಂಥ ಅರ್ಥದಲ್ಲಿ ಅದನ್ನೇನಂತ ಕರೀತಾರೆ? ನಿತ್ಯ ಅಂತ ಕರೀತಾರೆ ಅಂತ. ಈ ರೀತಿಯಲ್ಲಿ ಔಪಚಾರಿಕವಾದ ಅರ್ಥವನ್ನು ಹೇಳಲಿಕ್ಕೆ ಬರುವುದಿಲ್ಲ. ತಚ್ಛೌತಗುಣ ಸತ್ಯತ್ವ ನಿತ್ಯತ್ವಯೋ. ಶ್ರುತಿಯಿಂದ ಸಿದ್ಧವಾದ ಯಾವ ಗುಣಗಳ ನಿತ್ಯತ್ವ, ಗುಣಗಳ ಸತ್ಯತ್ವ ಇದೆ ಅವುಗಳಿಗೆ ಅಲ್ಲಿ ಸತ್ಯ ಅಂದ್ರೇನು? ವ್ಯಾವಹಾರಿಕತ್ವ. ಅದು ವ್ಯಾವಹಾರಿಕವಾದ ಸತ್ಯವಾಗಿದೆ ಅಂತ ಅರ್ಥ ಆಗಲಿ. ಇನ್ನು ನಿತ್ಯ ಅಂದ್ರೇನು? ಬಹುಕಾಲ ಅವಸ್ಥಾಯಿತ್ವ, ಹೆಚ್ಚು ಕಾಲ ಇದೆ ಎಂಬತಕ್ಕಂತಹ ಸಂಕೋಚ ಕಾರಣ ನಿರ್ಗುಣೋಕ್ತ್ಯಭಾವಾತ್. ಈ ರೀತಿಯಲ್ಲಿ
ಸಂಕೋಚಕ್ಕೆ ಕಾರಣವಾಗಿರ್ತಕ್ಕಂತಹ ನಿರ್ಗುಣತ್ವವನ್ನು ಹೇಳಿಲ್ಲ, ಹೇಳಲಿಕ್ಕೆ ಬರೋದಿಲ್ಲ. ಆದ್ದರಿಂದಾಗಿ ಅದನ್ನು ಔಪಚಾರಿಕ ಅಂತ ಹೇಳೋದು ಸರಿಯಲ್ಲ. ಈಗ ಭಗವಂತನ ಗುಣಗಳನ್ನು ಮಿಥ್ಯಾ ಅಂತ ಹೇಳಲಿಕ್ಕೆ ಶ್ರುತಿ ಇದೆ ಅಂತ ಹೇಳ್ತಾರೆ. ನಾವು ಹೇಗೆ ಭಗವಂತನ ಗುಣಗಳು ಸತ್ಯ ಅಂತ ಹೇಳಲಿಕ್ಕೆ ಶ್ರುತಿ ಇದೆ ಅಂತ ಇಟ್ಟುಕೊಂಡು ಭಗವಂತನನ್ನು ನಿರ್ಗುಣ ಅಂತ ಹೇಳಲಿಕ್ಕೆ ಬರಲ್ಲ, ಅನಿರ್ಗುಣ ಅಂತ ಪದವಿಭಾಗ ಮಾಡಿ ಭಗವಂತನಲ್ಲಿ ಗುಣಪೂರ್ಣತ್ವವನ್ನೇ ಶ್ರುತಿ ಹೇಳ್ತಾ ಇದೆ ಅಂತ ನಾವು ಅರ್ಥ ಮಾಡಿದ್ವು. ಅದಕ್ಕೆ ಅವ್ರು ಹೇಳ್ತಾರೆ, ಭಗವಂತನಲ್ಲಿ ಗುಣ ಇಲ್ಲ ಎಂಬುದಾಗಿ ಹೇಳ್ತಕ್ಕಂಥ ಶ್ರುತಿ ಇದೆ. ಗುಣ ಇಲ್ಲ ಅಂತ ಹೇಳ್ತಕ್ಕಂಥ ಶ್ರುತಿ ಇರೋದರಿಂದ ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ ಎಂಬತಕ್ಕಂತಹ ಶ್ರುತಿಯಲ್ಲಿ ಏನಂತ ಪದವಿಭಾಗ ಮಾಡಬೇಕು? ನಿರ್ಗುಣ ಅಂತ ಪದವಿಭಾಗ ಮಾಡಬೇಕು. ಯಾಕೆ? ಗುಣಸತ್ಯತ್ವವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಶ್ರುತಿ ಇದೆ ನೀವು ಹೇಳಿಬಿಟ್ಟು ಕೇವಲ ಅನಿರ್ಗುಣ ಅಂತ ಪದವಿಭಾಗ ಮಾಡಬೇಕು ನೀವು ಅರ್ಥ ಮಾಡಿದ್ರಿ. ನಾವು ಹೇಳ್ತಾ ಇದ್ದೇವೆ ಭಗವಂತನಲ್ಲಿರ್ತಕ್ಕಂಥ ಗುಣಗಳು ಮಿಥ್ಯಾ ಅಂತ ಹೇಳ್ತಕ್ಕಂಥ ವೇದ ಇದೆ. ಅದರಿಂದಾಗಿ ಭಗವಂತನಲ್ಲಿರುವಂತಹ ಗುಣಗಳು ಮಿಥ್ಯಾ ಆದರೆ ಭಗವಂತ ಏನಾದ? ನಿರ್ಗುಣನಾದ. ಹಾಗಾದರೆ ಕೇವಲ ನಿರ್ಗುಣ ಎಂಬತಕ್ಕಂಥ ಶ್ರುತಿಯಲ್ಲಿ ನಿರ್ಗುಣ ಪದವನ್ನು ಯಾವ ರೀತಿ ಪದವಿಭಾಗ ಮಾಡಬೇಕು? ನಿರ್ಗುಣ ಅಂತಲೇ ಪದವಿಭಾಗ ಮಾಡಬೇಕು ಅಂತ ಅವರೇನಾದರೂ ಹೇಳಿದ್ರೆ ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ ಮುಂದಿನ ಶ್ಲೋಕದಲ್ಲಿ. ನೇಹನಾನೇತ್ಯಾದಿ ವಾಕ್ಯಂ ಅಪಿ ತಸ್ಮಾನ್ನ ತಾನ್ ಕ್ಷಿಪೇತ್ ನಿತ್ಯಂ ಸತ್ಯಂ ಪರಂ ಬ್ರಹ್ಮ ಕಿಂ ಶೂನ್ಯತ್ವಶ್ರುತಿ ಕ್ಷಿಪೇತ್. ಭಗವಂತನಲ್ಲಿ ಗುಣಸತ್ಯತ್ವ, ಭಗವಂತನಲ್ಲಿರುವ ಗುಣಗಳು ಸತ್ಯ, ಭಗವಂತನಲ್ಲಿರುವ ಗುಣ ನಿತ್ಯ ಎಂಬುದಾಗಿ ವೇದದಿಂದ ಸಿದ್ಧವಾಗಿದೆ. ಅದರಿಂದಾಗಿ ನೇಹನಾನಾಸ್ತಿ ಎಂಬತಕ್ಕಂಥ ಶ್ರುತಿ ಇದೆ. ಈ ನೇಹನೇನಾಸ್ತಿ ಎಂಬತಕ್ಕಂಥ ಶ್ರುತಿ ಅದು ತಾನ್ನ ಕ್ಷಿಪೇತ್. ಯಾವ ವೇದಗಳಿಂದ ಗುಣನಿತ್ಯತ್ವ ಗುಣ ಸತ್ಯತ್ವ ಎಂಬತಕ್ಕಂಥದ್ದು ಸಿದ್ಧವಾಗಿದೆಯೋ ಆ ಗುಣಗಳ ನಿತ್ಯವ ಗುಣ ಪರಮಾತ್ಮನಲ್ಲಿ ಸತ್ಯವಾದ ಗುಣಗಳಿದೆ, ಪರಮಾತ್ಮನಲ್ಲಿ ನಿತ್ಯವಾದ ಗುಣಗಳಿದೆ ಎಂಬತಕ್ಕಂಥದ್ದನ್ನು ನೇಹನಾನಾಸ್ತಿ ಎಂಬತಕ್ಕಂಥ ಶ್ರುತಿ ನಿರಾಕರಣೆ ಮಾಡೋದಿಲ್ಲ. ನೇಹನಾನಾಸ್ತಿ ಎಂಬತಕ್ಕಂಥ ಶ್ರುತಿ ಭಗವಂತನಲ್ಲಿ ವೇದಗಳಿಂದ ಸಿದ್ಧವಾದ ಗುಣಗಳು ನಿತ್ಯ, ಗುಣಗಳು ಸತ್ಯ ಎಂಬತಕ್ಕಂಥದ್ದನ್ನು ನಿರಾಕರಣೆ ಮಾಡಲಿಕ್ಕೆ ಹೊರಟಿಲ್ಲ ಅಂತ. ಯಾಕೆ ಅಂತಂದರೆ ನೇಹನಾನಾಸ್ತಿ ಕಿಂಚನ ಅಂತ ಶ್ರುತಿ ಇದೆ. ಅದಕ್ಕೇನರ್ಥ? ಏನೂ ಇಲ್ಲ ಅಂತ ಅರ್ಥ ಮಾಡಬೇಕು. ಏನೂ ಇಲ್ಲ ಅಂತಂದರೆ ಬ್ರಹ್ಮನೂ ಇಲ್ಲ ಅಂತ ಅರ್ಥ ಆಗುತ್ತೇನು? ಆದ್ದರಿಂದ ನಿತ್ಯಂ ಸತ್ಯಂ ಪರಂ ಬ್ರಹ್ಮ ಕಿಂ ಶೂನ್ಯತ್ವ ಶ್ರುತಿ ಕ್ಷಿಪೇತ್. ಆ ನೇಹನಾನಾಸ್ತಿ ಕಿಂಚನ ಎಂಬತಕ್ಕಂಥ ಶ್ರುತಿ ಏನೂ ಇಲ್ಲ ಇಹ ಕಿಂಚನ ನಾನಾನಾಸ್ತಿ ಅಂತ ಹೇಳಬೇಕಾದ್ರೆ ನಿತ್ಯನಾದ ಸತ್ಯನಾದ ಬ್ರಹ್ಮನೂ ಇಲ್ಲ ಅಂತ ಹೇಳುತ್ತಾ? ಇಲ್ಲ. ನಿತ್ಯನಾದ ಸತ್ಯನಾದ ಬ್ರಹ್ಮನನ್ನು ಬಿಟ್ಟು ಬೇರೆ ಯಾವುದೂ ಇಲ್ಲ ಅಂತ ಹೇಳುತ್ತೆ. ಹಾಗೆಯೇ ನಿತ್ಯವಾದ ಸತ್ಯವಾದ ಭಗವಂತನನ್ನು ಬಿಟ್ಟು ಬೇರೆ ಯಾವುದೂ ಇಲ್ಲ ಅಂತ ಅರ್ಥ ಹೇಗೋ ಅದಕ್ಕೆ ವಿಶೇಷಣ ಅದು ನಿತ್ಯವಾದ ಸತ್ಯವಾದ ಬ್ರಹ್ಮ. ಹಾಗೆ ಗುಣಗಳು ನಿತ್ಯವಾಗಿದೆ, ಸತ್ಯವಾಗಿದೆ. ಹಾಗಾದರೆ ನಿತ್ಯವಾದ ಸತ್ಯವಾದ ಗುಣಗಳನ್ನು ಬಿಟ್ಟು ಬೇರೆ ಇಲ್ಲ ಅಂತ ಅರ್ಥ ಮಾಡಬೇಕಷ್ಟೇ ಹೊರತು ಬ್ರಹ್ಮನೇ ಇಲ್ಲ ಅಂತ ಅರ್ಥ ಹೇಗೆ ಮಾಡಲಿಕ್ಕೆ ಬರಲ್ವೋ ಹಾಗೆ ನಿತ್ಯವಾದ ಸತ್ಯವಾದ ಗುಣಗಳಿಲ್ಲ ಎಂಬುದಾಗಿ ನೇಹನಾನಾಸ್ತಿ ಶ್ರುತಿ ಹೇಳುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ತಸ್ಮಾತ್ ಗುಣಸತ್ಯತ್ವವನ್ನು ಪ್ರತಿಪಾದನೆ ಮಾಡತಕ್ಕಂತಹ ಶ್ರುತಿ ಮತ್ತು ಗುಣನಿತ್ಯತ್ವವನ್ನು ಪ್ರತಿಪಾದನೆ ಮಾಡತಕ್ಕಂಥ ಶ್ರುತಿ ಇರುವುದರಿಂದಲೇ ನೇಹನಾನಾಸ್ತಿ ವಾಕ್ಯಮಪಿ ನಾನೇತ್ಯಾದಿ ವಾಕ್ಯಮಪಿ ನೇಹನಾನಾಸ್ತಿ ಕಿಂಚನ ಇದೇ ಮೊದಲಾಗಿರ್ತಕ್ಕಂತಹ ವಾಕ್ಯಗಳು ಕೂಡ ತಾನ್ ಆ ಗುಣಗಳನ್ನು ನ ಕ್ಷಿಪೇತ್ ನಿರಾಕರಣೆ ಮಾಡುವುದಿಲ್ಲ. ನಿತ್ಯಂ ನಿತ್ಯನು ಸತ್ಯಂ ಸತ್ಯವೂ ಆದ ಪರಂಬ್ರಹ್ಮ ಪರಮಾತ್ಮನನ್ನು ಶೂನ್ಯತ್ವ ಶ್ರುತಿ ನೇಹನಾನಾಸ್ತಿ ಕಿಂಚನ ಎಂಬುದಕ್ಕಂತಹ ಶ್ರುತಿಯು ಕ್ಷಿಪೇತ್ ಕಿಂ ನಿರಾಕರಣೆ ಮಾಡುತ್ತದೇನೋ? ಮಾಡಲ್ಲ. ಹಾಗೆ ನಿತ್ಯವಾದ ಸತ್ಯವಾದ ಗುಣಗಳನ್ನು ಕೂಡ ಶ್ರುತಿಯು ನಿರಾಕರಣೆ ಮಾಡುವುದಿಲ್ಲ. ತಸ್ಮಾತ್ ಗುಣಸತ್ಯತ್ವವನ್ನು ಪ್ರತಿಪಾದನೆ ಮಾಡುವ ಶ್ರುತಿ, ಗುಣನಿತ್ಯತ್ವವನ್ನು ಪ್ರತಿಪಾದನೆ ಮಾಡತಕ್ಕಂಥ ಶ್ರುತಿ ಇರುವುದರಿಂದ ನೇಹನಾನ ಇತ್ಯಾದಿ ವಾಕ್ಯಮಪಿ
ನೇಹನಾನಾಸ್ತಿ ಕಿಂಚನ ಇತ್ಯಾದಿ ವಾಕ್ಯಗಳು ಕೂಡ ತಾನ್ ಪರಮಾತ್ಮನಲ್ಲಿರುವಂತಹ ಗುಣಗಳನ್ನು ನ ಕ್ಷಿಪೇತ್ ನಿರಾಕರಣೆ ಮಾಡುವುದಿಲ್ಲ. ಶೂನ್ಯತ್ವ ಶ್ರುತಿ ನೇಹನಾನಾಸ್ತಿ ಕಿಂಚನ ಎಂಬತಕ್ಕಂತಹ ಶ್ರುತಿಯು ಸತ್ಯಂ ನಿತ್ಯಂ ನಿತ್ಯನಾದ ಸತ್ಯಂ ಸತ್ಯವೂ ಆದ ಪರಬ್ರಹ್ಮನನ್ನು ಕಿಂ ಕ್ಷಿಪೇತ್ ಕ್ಷಿಪೇತ್ ಕ್ಷಿಂ ನಿರಾಕರಣೆ ಮಾಡುತ್ತೇನೋ ಮಾಡೋದಿಲ್ಲ. ಇದಾನೀಂ ನೇಹನಾನಾ ಇತಿ ವಾಕ್ಯಬಲಾದಪಿ ಶ್ರೌತಭಗವದ್ಗುಣಾನಾಂ ಮಿಥ್ಯಾತ್ವಂ ನ ಆಶಾಸ್ಯಂ ಇತ್ಯಾಹ ಅಂತ. ಈಗ ನೇಹನಾನಾ ಎಂಬತಕ್ಕಂತಹ ಶ್ರುತಿಯನ್ನು ಇಟ್ಟುಕೊಂಡು ಈ ವಾಕ್ಯಕ್ಕೆ ಅನುಗುಣವಾಗಿ ಶ್ರೌತಭಗವದ್ಗುಣಾನಾಂ ವೇದದಲ್ಲಿ ಹೇಳಿರುವಂತಹ ಭಗವಂತನ ಗುಣಗಳಿಗೆ ಮಿಥ್ಯಾತ್ವಂ ಅದು ಸುಳ್ಳು ಎಂಬುದಾಗಿ ನ ಆಶಾಸ್ಯಂ ಅಭಿಪ್ರಾಯ ಪಡೋದು ಸರಿಯಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ಏನೂ ಇಲ್ಲ ಅಂತ, ಬ್ರಹ್ಮನಲ್ಲಿ ಏನೂ ಇಲ್ಲ, ಬ್ರಹ್ಮನಲ್ಲಿ ಏನೂ ಇಲ್ಲ ಎಂಬತಕ್ಕಂಥ ಶ್ರುತಿ ಅದು ಬ್ರಹ್ಮನೇ ಇಲ್ಲ ಅಂತ ಹೇಳುತ್ತಾ? ಯಾಕೆ ಹೇಳಲ್ಲ? ಆ ಬ್ರಹ್ಮನು ನಿತ್ಯ ಸತ್ಯ ಆಗಿದ್ದಾನೆ. ಹಾಗೆಯೇ ನಿತ್ಯ ಸತ್ಯವಾದದ್ದನ್ನು ಬಿಟ್ಟು ಉಳಿದಿದ್ದೆಲ್ಲವನ್ನೂ ಇಲ್ಲ ಅಂತ ಹೇಳುತ್ತೆ. ಹಾಗೆ ಭಗವಂತನಲ್ಲಿರುವ ಗುಣಗಳು ನಿತ್ಯ ಸತ್ಯ ಆಗಿದೆ. ನಿತ್ಯ ಸತ್ಯನಾದ ಬ್ರಹ್ಮನನ್ನು ನಿರಾಕರಣೆ ಮಾಡಲ್ಲ, ನಿತ್ಯ ಸತ್ಯವಾದ ಗುಣಗಳನ್ನು ನಿರಾಕರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ನಿತ್ಯ ಸತ್ಯ ಅನ್ನೋದು ಹೇತು. ನೇಹನಾನಾಸ್ತೀತಿ ಶ್ರುತಿ ಬ್ರಹ್ಮ ನ ನಿರಾಕುರ್ಯಾತ್, ಬ್ರಹ್ಮ ನಿರಾಕುರ್ಯಾತ್. ಯಾಕೆ? ಬ್ರಹ್ಮಣ ಸತ್ಯತ್ವಾತ್ ನಿತ್ಯತ್ವ, ಸತ್ಯತ್ವ ನಿತ್ಯತ್ವ. ಹಾಗೆಯೇ ನೇಹನಾನಾಸ್ತಿ ಕಿಂಚನ ಇತಿ ಶ್ರುತಿ ಭಗವದ್ಗುಣಾನ್ ನ ನಿರಾಕುರ್ಯಾತ್. ಕುತಃ? ನಿತ್ಯತ್ವ ಸತ್ಯತ್ವಾತ್. ಭಗವಂತನ ಗುಣಗಳು ನಿತ್ಯ ಸತ್ಯವಾಗಿದೆ. ಆದ್ದರಿಂದ ನೇಹನಾನಾಸ್ತಿ ಎಂಬತಕ್ಕಂಥ ಶ್ರುತಿ ಭಗವಂತನಲ್ಲಿ ಗುಣ ಇಲ್ಲ ಎಂಬುದಾಗಿ ನಿರಾಕರಣೆ ಮಾಡೋದಿಲ್ಲ. ಯಾಕೆ? ನಿತ್ಯ ಸತ್ಯ ಪರಮಾತ್ಮ ಆಗಿದ್ದಾನೆ. ನೇಹನಾನಾಸ್ತಿ ಎಂಬತಕ್ಕಂಥ ಶ್ರುತಿ ನಿತ್ಯ ಸತ್ಯನಾದ ಬ್ರಹ್ಮ ನಿರಾಕರಣೆ ಮಾಡುತ್ತಾ? ಇಲ್ಲ. ಹಾಗೆ ಭಗವಂತನಂತೆ ನಿತ್ಯ ಸತ್ಯವಾದ ಭಗವಂತನ ಗುಣಗಳನ್ನು ನಿರಾಕರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ತಸ್ಮಾತ್ ಸತ್ಯತ್ವ ನಿತ್ಯತ್ವಯೋ ಶ್ರೌತತ್ವಾತ್ ಅಂತ ತಸ್ಮಾತ್ ಅಂತಿದೆ ಮೂಲವಾಕ್ಯದಲ್ಲಿ. ನೇಹನಾನೇತ್ಯಾದಿ ವಾಕ್ಯಮಪಿ ತಸ್ಮಾತ್ ಅಂತಿದೆ. ತಸ್ಮಾತ್ ಅಂದರೆ ಏನರ್ಥ? ಗುಣಗಳ ಸತ್ಯತ್ವ, ಗುಣಗಳ ನಿತ್ಯತ್ವ ಇದು ವೇದಗಳಿಂದ ಸಿದ್ಧವಾಗಿದೆ. ತತ್ರ ದೃಷ್ಟಾಂತಮಾಹ. ಯಾಕೆ ನಿರಾಕರಣೆ ಮಾಡೋದಿಲ್ಲ ಎಂಬ ವಿಷಯದಲ್ಲಿ ಉದಾಹರಣೆಯನ್ನು ಹೇಳ್ತಾ ಇದ್ದಾರೆ. ನಿತ್ಯಮಿತಿ, ನಿತ್ಯ ಸತ್ಯಾದ ಪರಬ್ರಹ್ಮನನ್ನು ನೇಹನಾನಾಸ್ತಿ ಎಂಬತಕ್ಕಂಥ ಶ್ರುತಿ ಕ್ಷಿಪೇತ್ ಕಿಮಿತಿ ಆಕ್ಷೇಪೆ. ಅದಕ್ಕೆ ಹೇಳ್ತಾರೆ ಕಿಮಿತಿ ಕಿಂ ಆಕ್ಷೇಪೆ ಅಂತ. ನಿರಾಕರಣೆ ಮಾಡುತ್ತೇನೋ? ಮಾಡಲ್ಲ. ಹಾಗೆ ಧರ್ಮಗಳನ್ನು ಕೂಡ ನಿರಾಕರಣೆ ಮಾಡುವುದಿಲ್ಲ. ಕಿಂಚ ಬ್ರಹ್ಮಣಿ ತದ್ವಾಕ್ಯಂ ನಾನಾಭೂತಂ ನಿಷೇಧತಿ. ಹಾಗಾದರೆ ಈ ನೇಹನಾನಾಸ್ತಿ ಕಿಂಚನ ಎಂಬತಕ್ಕಂಥ ಶ್ರುತಿಗೆ ಏನರ್ಥ ಅಂತಂದರೆ, ಬ್ರಹ್ಮಣಿ ನಾನಾಭೂತಂ ನಿಷೇಧತಿ, ಬ್ರಹ್ಮನಲ್ಲಿ ಭಿನ್ನವಾದದ್ದು ಯಾವುದೂ ಇಲ್ಲ. ಇಹ ಬ್ರಹ್ಮಣಿ ಕಿಂಚನ ನಾನಾ ಭಿನ್ನಂ ಕಿಂಚಿತ್ ನ ಅಸ್ತಿ. ಬ್ರಹ್ಮನಲ್ಲಿ ಭಿನ್ನವಾದದ್ದು ಇಲ್ಲ. ಬ್ರಹ್ಮನಲ್ಲಿ ಗುಣ ಇದೆ, ಆ ಗುಣವು ಬ್ರಹ್ಮನಿಂದ ಅಭಿನ್ನ. ಬ್ರಹ್ಮನಲ್ಲಿ ಕೈಕಾಲು ಅವಯವ ಇದೆ, ಅದು ಬ್ರಹ್ಮನಿಂದ ಅಭಿನ್ನ. ಹಾಗೆಂದ ಭಗವಂತನಲ್ಲಿರುವಂತಹ ಗುಣ, ರೂಪ, ಅವಯವ, ಕ್ರಿಯಾ ಎಲ್ಲವೂ ಕೂಡ ಭಗವಂತನ ಸ್ವರೂಪ, ಭಗವಂತನಿಂದ ಅಭಿನ್ನ. ಭಗವದ್ ಅಭಿನ್ನವಾಗಿರ್ತಕ್ಕಂತಹ ಗುಣಗಳನ್ನು ಶ್ರುತಿ ಹೇಳ್ತಾ ಇದೆ. ಅಂದರೆ ಗುಣವೇ ಇಲ್ಲ ಅಂತಲ್ಲ, ಭಿನ್ನವಾದ ಗುಣ ಇಲ್ಲ. ನಮ್ಮಲ್ಲಿ ಕೈ ಇದೆ, ಕೈ ಏನಾಗಿದೆ? ನಮಗಿಂತ ಬೇರೆ. ಕಾಲು ಬೇರೆ, ಕೈ ಕೆಲಸ ಕಾಲು ಮಾಡಲ್ಲ, ಕಾಲು ಕೆಲಸ ಕೈ ಮಾಡಲ್ಲ. ಕೆಲವು ಸರ್ತಿ ಕೈ ಕೆಲಸವೇ ಕೈ ಮಾಡಲ್ಲ, ಕಾಲು ಕೆಲಸವೇ ಕಾಲು ಮಾಡಲ್ಲ, ನಡಿಲಿಕ್ಕಾಗಲ್ಲ ಅಂತ ಕೂತೇ ಇರ್ತೇವೆ. ಹಾಗಾದರೆ ನಮ್ಮಲ್ಲಿ ಒಂದು ಅವಯವದ ಕೆಲಸವನ್ನು ಇನ್ನೊಂದು ಅವಯವ ಮಾಡಲ್ಲ. ಆದರೆ ಪರಮಾತ್ಮ ಅವನೇನು ಮಾಡ್ತಾನೆ ಅಂತಂದರೆ, ಕಾಲಿನಿಂದ ನೋಡ್ತಾನೆ, ಕಿವಿಯಿಂದ ತಿಂತಾನೆ, ಮೂಗಿನಿಂದ ನಡಿತಾನೆ. ಈ ರೀತಿಯೆಲ್ಲ ಕೆಲಸ ಆಗುತ್ತೆ. ಅಂದರೆ ಏನರ್ಥ? ಅವನ ಅವಯವಗಳಲ್ಲಿ ಭೇದ ಇಲ್ಲ, ಅವನ ಗುಣಗಳಲ್ಲಿ ಭೇದ ಇಲ್ಲ.
ನಮ್ಮ ಗುಣಗಳಲ್ಲಿ ಭೇದ ಇದೆ, ಆದ್ದರಿಂದ ಮರ್ತೋಗ್ತಾ ಇರುತ್ತೆ. ನಾವಿರ್ತೇವೆ, ನಮಗೆ ವಿಷಯ ನೆನಪಿರಲ್ಲ. ಅಂದರೆ ನಮಗೂ ನಮ್ಮಲ್ಲಿರ್ತಕ್ಕಂತಹ ಜ್ಞಾನ ಅದು ಭಿನ್ನವಾಗಿದೆ. ಅದರಿಂದಾಗಿ ನಾವಿದ್ದರೂ ಅದಿರಲ್ಲ. ಭಗವಂತನಿಗೆ ಹಾಗಿಲ್ಲ. ಭಗವಂತ ಇದ್ದಾನೆ ಅಂತಂದರೆ ಆ ಎಲ್ಲ ಗುಣಗಳು ಅವನ ಸ್ವರೂಪ. ಅಂದರೆ ಭಗವಂತ ಯಾವಾಗ ಶಕ್ತ? ಯೌವನದಲ್ಲಿ ಶಕ್ತ, ಬಾಲ್ಯಾವಸ್ಥೆಯಲ್ಲಿ ವಾರ್ಧಕ್ಯಾವಸ್ಥೆಯಲ್ಲಿ ಅಶಕ್ತ ಇದೆಯಾ? ಇಲ್ಲ. ಯಾಕೆ? ಭಗವಂತ ಇದ್ದಾನೆ ಅಂತಂದರೆ ಅವನ ಗುಣಗಳು ಇದ್ದೇ ಇರುತ್ತೆ. ಯಾವಾಗಲೂ ಭಗವಂತ ಇದ್ದಾನೆ, ಯಾವಾಗಲೂ ಅವನ ಗುಣಗಳು ಇದ್ದೇ ಇರುತ್ತೆ. ಹಾಂ ಹಾಂ ಹೌದು. ತದ್ಧಾವತೋ ಅನ್ಯಾನ್ ಅತ್ಯೇತಿ ತಿಷ್ಠತ್ ಅಂತ. ಭಗವಂತ ಓಡುವವರನ್ನು ನಿಂತಲ್ಲೇ ಅವನು ಓವರ್ಟೇಕ್ ಮಾಡ್ತಾನೆ. ಹಾಂ. ಕಿಂಚ ಅಲ್ಲದೆ ತದ್ವಾಕ್ಯಂ ನೇಹನಾನಾಸ್ತಿ ಎಂಬತಕ್ಕಂತಹ ವಾಕ್ಯವು ಬ್ರಹ್ಮಣಿ ಭಗವಂತನಲ್ಲಿ ನಾನಾಭೂತಂ ಭೇದವನ್ನು ನಿಷೇಧತಿ, ಭಿನ್ನವಾದವುಗಳನ್ನು ನಿಷೇಧತಿ, ನಿರಾಕರಣೆ ಮಾಡ್ತಾ ಇದೆ. ಕಿಂತು ಅಲ್ಲದೆ ತದ್ವಾಕ್ಯಂ ನೇಹನಾನಾಸ್ತಿ ಕಿಂಚನ ಎಂಬತಕ್ಕಂಥ ವಾಕ್ಯವು ಇಹ ಅಂದರೆ ಬ್ರಹ್ಮಣಿ ಭಗವಂತನಲ್ಲಿ ನಾನಾಭೂತಂ ಭೇದವನ್ನು ಭಿನ್ನವಾದವುಗಳನ್ನು ನಿಷೇಧತಿ, ನಿರಾಕರಣೆ ಮಾಡ್ತಾ ಇದೆ. ಪ್ರಕಾರಾಂತರೇಣಾಪಿ ನೇಹನಾನಾ ಇತಿ ವಾಕ್ಯಂ ನ ಗುಣನಿಷೇಧಕಂ ಇತ್ಯಾಹ ಕಿಂಚೈತಿ. ಈ ವಾಕ್ಯ ಭಗವಂತನಲ್ಲಿ ಗುಣ ಇಲ್ಲ ಅಂತ ಹೇಳ್ತಿಲ್ಲ. ಮತ್ತೇನು ಹೇಳ್ತಾ ಇದೆ? ಭಗವಂತನಲ್ಲಿ ಭೇದ ಇಲ್ಲ ಅಂತ ಹೇಳ್ತಾ ಇದೆ, ಅಥವಾ ಭಗವಂತನಲ್ಲಿ ಭಿನ್ನವಾದದ್ದಿಲ್ಲ ಅಂತ ಹೇಳ್ತಾ ಇದೆ. ಹೀಗೆ ಭಗವಂತನಲ್ಲಿ ಭೇದ ಇಲ್ಲ ಎಂಬುದಾಗಿ ನೇಹನಾನಾಸ್ತಿ ಕಿಂಚನ ಎಂಬತಕ್ಕಂಥ ವಾಕ್ಯವು ಪ್ರತಿಪಾದನೆ ಮಾಡ್ತಾ ಇರೋದರಿಂದ ನೇಹನಾನಾಸ್ತಿ ಕಿಂಚನ ಎಂಬತಕ್ಕಂಥದ್ದು ಭಗವಂತನಲ್ಲಿ ಗುಣ ಇಲ್ಲ ಅಂತ ಹೇಳೋದಿಲ್ಲ. ಭಗವಂತನಲ್ಲಿ ಹಿಂದೆ ಹೇಳಿದ್ದು ಸತ್ಯತ್ವ ನಿತ್ಯತ್ವ ಎಂಬತಕ್ಕಂಥದ್ದು ಗುಣಗಳಲ್ಲಿ ವೇದಗಳಿಂದ ಸಿದ್ಧವಾಗಿದೆ. ವೇದಗಳಿಂದ ಸಿದ್ಧವಾಗಿರ್ತಕ್ಕಂತಹ ಗುಣಸತ್ಯತ್ವ ಗುಣನಿತ್ಯತ್ವ ಇದನ್ನು ನೇಹನಾನಾಸ್ತಿ ಕಿಂಚನ ಎಂಬತಕ್ಕಂಥ ಶ್ರುತಿ ಪ್ರತಿಪಾದನೆ ಮಾಡಲ್ಲ ಅಂತಂದರು. ಹಾಗೆಯೇ ನೇಹನಾನಾಸ್ತಿ ಕಿಂಚನ ಎಂಬತಕ್ಕಂಥ ಶ್ರುತಿ ಭಗವಂತನಲ್ಲಿ ಭೇದ ಇಲ್ಲ ಅಂತ ಪ್ರತಿಪಾದನೆ ಮಾಡ್ತಾ ಇದೆ. ಆದ್ದರಿಂದಾಗಿ ಗುಣ ಇಲ್ಲ ಅಂತ ಪ್ರತಿಪಾದನೆ ಮಾಡೋದಿಲ್ಲ ಅಂತ. ಪ್ರಕಾರಾಂತರೇಣಾಪಿ ಇನ್ನೊಂದು ರೀತಿಯಿಂದ ನೇಹನಾನಾ ಇತಿ ವಾಕ್ಯಂನ ಗುಣನಿಷೇಧಕಂ ಇತ್ಯಾಹ. ನೇಹನಾನಾಸ್ತಿ ಎಂಬತಕ್ಕಂತಹ ವಾಕ್ಯವು ವೇದವಾಕ್ಯವು ಭಗವಂತನಲ್ಲಿ ನಿರ್ಗುಣತ್ವವನ್ನು ಹೇಳ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಭಿನ್ನ ಸುಗುಣಸ್ತೋಮಂ ಅನ್ವಜಾನಾಧಿ ಸಾಸ್ಫುಟಂ ನ ಚೇದ್ ಬ್ರಹ್ಮಣಿ ಜೀವೈಕ್ಯಂ ಅಪಿ ಶಕ್ಯಮಪೋಹಿತುಂ. ಹಾಗಾದರೆ ನೇಹನಾನಾಸ್ತಿ ಕಿಂಚನ ಎಂಬತಕ್ಕಂಥ ಶ್ರುತಿ ಇದೆಯಲ್ಲ, ಅದೇನು ಹೇಳುತ್ತೆ? ಅದು ಹೇಳ್ತಾರೆ ಅಭಿನ್ನ ಸುಗುಣಸ್ತೋಮಂ ಅನ್ವಜಾನಾಧಿ ಸಾಸ್ಫುಟಂ. ಭಗವಂತನಲ್ಲಿ ಭೇದ ಇಲ್ಲ ಅಂತ ಹೇಳ್ತು. ಭೇದ ಇಲ್ಲ ಅಂದರೆ ಏನರ್ಥ? ಭಗವಂತನಿಗಿಂತ ಅಭಿನ್ನವಾದ ಮಂಗಳಮಯವಾದ ಗುಣಗಳು ಇದೆ ಅಂತ ಹೇಳ್ತಾ ಇದೆ. ಭಗವಂತನಲ್ಲಿ ಇಲ್ಲ, ಯಾವುದಿಲ್ಲ? ಭಿನ್ನವಾದದ್ದಿಲ್ಲ. ಭಗವಂತನಲ್ಲಿ ಅವನ ವ್ಯಕ್ತಿತ್ವಕ್ಕೆ ಧಕ್ಕೆ ತರುವಂತಹ ದೋಷಗಳಿಲ್ಲ. ಗುಣ ಇಲ್ಲ ಅಂತ ಹೇಳ್ತೇವೆ, ಗುಣವನ್ನು ದೋಷವನ್ನು ಗುಣ ಅಂತ ಕರೀತಾರೆ. ಲೋಕದಲ್ಲಿ ಗುಣ ದುರ್ಗುಣ ಅಂತ ಹೇಳ್ತಾರಲ್ಲ, ಅಂದರೆ ದುರ್ ಅಂತ ಹಾಕ್ಬಿಟ್ರೆ ಅದು ಕೆಟ್ಟ ಗುಣ ಅಂತ, ಗುಣ ಅಂತಲೇ ಹೇಳೋದನ್ನು ಕೂಡ. ಕಾಮಕ್ರೋಧಾದಿ ಗುಣಗಳಿದೆ ಅಂತ ಹೇಳ್ತೇವೆ, ಅವನನ್ನು ಕೆಟ್ಟವನು. ಯಾಕೆ? ಕಾಮಕ್ರೋಧಾದಿ ಗುಣ ಇದೆ ಅಂತ. ಹಾಗೆ ಕೆಟ್ಟದ್ದನ್ನು ಗುಣ ಅಂತ ಕರೀತಾರೆ. ಹಾಗಾದರೆ ಪರಮಾತ್ಮನಲ್ಲಿ ಇಲ್ಲ ಅಂದರೆ ಏನರ್ಥ? ಕೆಟ್ಟದ್ದಿಲ್ಲ. ಹಾಗಾದರೆ ಯಾವುದಿದೆ? ಅದನ್ನು ಹೇಳ್ತಾ ಇದ್ದಾರೆ ಸುಗುಣಸ್ತೋಮ. ಒಳ್ಳೆಯದಾಗಿರ್ತಕ್ಕಂಥ ಗುಣಗಳ ಸಮುದಾಯವೇ ಅವನಲ್ಲಿದೆ. ಹಾಗಾದರೆ ಆ ಗುಣಗಳು ಕೂಡ ಪರಮಾತ್ಮನಿಂದ ಭಿನ್ನವಾದದ್ದಲ್ಲ, ಅಭಿನ್ನವಾದ ಮಂಗಳಮಯವಾಗಿರ್ತಕ್ಕಂತಹ ಗುಣಗಳ ಸಮುದಾಯವನ್ನು ನೇಹನಾನಾಸ್ತಿ ಕಿಂಚನ ಎಂಬತಕ್ಕಂಥ ಶ್ರುತಿ ಅದು ಇದೇ ಅಂತ ಪ್ರತಿಪಾದನೆ ಮಾಡ್ತಾ ಇದೆ, ಹೊರತು ಇಲ್ಲ ಅಂತ ಹೇಳ್ತಾ ಇಲ್ಲ. ಒಂದು ವೇಳೆ ನೇಹನಾನಾಸ್ತಿ ಕಿಂಚನ ಎಂಬತಕ್ಕಂಥ ಶ್ರುತಿ ಏನೂ ಇಲ್ಲ ಅಂತ ಹೇಳುತ್ತೆ ಅಂತಾದರೆ ಆವಾಗ
ಜೀವೈಕ್ಯವನ್ನೂ ಇಲ್ಲ ಅಂತ ಹೇಳಿಬಿಡ್ಬೇಕಾಗುತ್ತೆ. ಏನೂ ಇಲ್ಲ ಅಂತ ಹೇಳುತ್ತಲ್ಲ, ಅವರೇನು ಹೇಳ್ತಾರೆ? ಜೀವಬ್ರಹ್ಮರ ಐಕ್ಯ ಇದೆ ಅಂತ ಒಪ್ತಾರೆ. ಜೀವಬ್ರಹ್ಮರ ಐಕ್ಯವನ್ನು ನಿಷೇಧ ಮಾಡುತ್ತೆ. ಬ್ರಹ್ಮನಲ್ಲಿ ಅಭಿನ್ನವಾದದ್ದನ್ನು ಇದೆ ಅಂತ ಹೇಳಬೇಕು, ಅಭಿನ್ನವಾದದ್ದನ್ನು ಇದೆ ಅಂತ ಒಪ್ಪಬೇಕು, ಭಿನ್ನವಾದದ್ದು ಇಲ್ಲ ಅಂತ ಹೇಳಬೇಕು. ಒಂದು ವೇಳೆ ಏನೂ ಇಲ್ಲ ಅಂತ ಅರ್ಥ ಮಾಡ್ತೀರಾ ಅಂತಾದರೆ ಜೀವಬ್ರಹ್ಮರ ಭೇದ ಅಲ್ಲ, ಜೀವಬ್ರಹ್ಮರ ಐಕ್ಯ ಇದೆಯೋ ಇಲ್ವೋ? ಅವ್ರ ಮತ ಪ್ರಕಾರ ಜೀವಬ್ರಹ್ಮರ ಅಭೇದ ಇದೆಯಲ್ಲ, ಇದೆ ಅಂತ ಹೇಳಬೇಕು ತಾನೆ. ಹಾಗಾದರೆ ನೇಹನಾನಾಸ್ತಿ ಕಿಂಚನ ಅಂತೇನು ಹೇಳುತ್ತೆ? ಬ್ರಹ್ಮನಲ್ಲಿ ಏನೂ ಇಲ್ಲ ಅಂತ ಹೇಳುತ್ತೆ. ಹಾಗಾದರೆ ಬ್ರಹ್ಮನಲ್ಲಿ ಐಕ್ಯವೂ ಇಲ್ಲ ಅಂತಲೇ ಹೇಳಬೇಕಲ್ಲ. ಏನೂ ಇಲ್ಲ ಅಂತಂದರೆ ಐಕ್ಯವೂ ಇಲ್ಲ ಅಂತ ಹೇಳಬೇಕು. ಆದರೆ ಐಕ್ಯವೂ ಇಲ್ಲ ಅಂತ ಹೇಳ್ತೀರಾ ನೀವು? ಇಲ್ಲ. ಐಕ್ಯ ಏನಂತ ಹೇಳಬೇಕು? ಬ್ರಹ್ಮನ ಸ್ವರೂಪ ಅಂತ ಹೇಳಬೇಕು. ಐಕ್ಯಕ್ಕೂ ಪರಮಾತ್ಮನಿಗೂ ಅಭೇದ ಹೇಳಬೇಕು. ಹಾಗಾದರೆ ಬ್ರಹ್ಮನಿಂದ ಅಭಿನ್ನವಾದದ್ದು ಯಾವುದೋ ಅದಿದೆ, ಬ್ರಹ್ಮನಿಂದ ಭಿನ್ನವಾದದ್ದು ಯಾವುದೋ ಅದಿಲ್ಲ. ಹಾಗಾದರೆ ಬ್ರಹ್ಮನಿಂದ ಭಿನ್ನವಾದ ಅವಯವಗಳಿಲ್ಲ, ಬ್ರಹ್ಮನಿಂದ ಭಿನ್ನವಾದ ಗುಣಗಳಿಲ್ಲ, ಅಭಿನ್ನವಾದ ಕಲ್ಯಾಣ ಗುಣಗಳಿದೆ ಅಂತಾಯಿತು. ಒಂದು ವೇಳೆ ನೀವು ಬ್ರಹ್ಮನಲ್ಲಿ ಏನೂ ಇಲ್ಲ ಅಂತ ಅರ್ಥ ಮಾಡ್ತೀರಾ ಅಂತಾದರೆ ಐಕ್ಯವೂ ಇಲ್ಲ ಅಂತ ಆಗ್ಬಿಡುತ್ತೆ. ಬ್ರಹ್ಮನಲ್ಲಿ ಜೀವಾಕ್ಯವನ್ನು ಒಪ್ತಿರೋ ಇಲ್ವೋ? ಬ್ರಹ್ಮನಲ್ಲಿ ಯಾವಾಗ ಸಂಸಾರ ನಿವೃತ್ತಿ ಆಯಿತೋ ಆವಾಗ ಜೀವ ಅವನೇನಾಗ್ತಾನೆ? ಬ್ರಹ್ಮನಿಂದ ಅಭಿನ್ನನಾಗ್ತಾನೆ. ಹಾಗಾದರೆ ಬ್ರಹ್ಮನಲ್ಲಿ ಏನು ಬಂತು? ಜೀವೈಕ್ಯ ಬಂತೋ ಇಲ್ಲೋ? ಹಾಗಾದ್ರೆ ಬ್ರಹ್ಮನಲ್ಲಿ ಏನು ಒಪ್ಪಬೇಕು? ಜೀವೈಕ್ಯ ಒಪ್ಪಬೇಕು. ಆದರೆ ನೀವೇನು ಹೇಳಬೇಕು? ಬ್ರಹ್ಮನಲ್ಲಿ ಏನೂ ಇಲ್ಲ, ನೇಹನಾನಾಸ್ತಿ ಕಿಂಚನ ಅಂತ ಸರ್ವಥಾ ಏನೂ ಇಲ್ಲ ಅಂತ ಹೇಳ್ತಾರೆ. ಹಾಗೆ ಜೀವೈಕ್ಯವೂ ಇಲ್ಲ ಅಂತ ಹೇಳಬೇಕಾಗುತ್ತೆ. ಅದನ್ನು ಹೇಳ್ತಾ ಇದ್ದಾರೆ, ನಚೇದ್ ಬ್ರಹ್ಮಣಿ ಜೀವೈಕ್ಯಮಪಿ ಶಕ್ಯಂ ಅಪೋಹಿತು. ಬ್ರಹ್ಮನಲ್ಲಿ ಜೀವೈಕ್ಯವನ್ನು ಕೂಡ ನಿರಾಕರಣೆ ಮಾಡಬೇಕಾಗಿತ್ತು. ಹಾಗಾದರೆ ಜೀವೈಕ್ಯವೂ ಇಲ್ಲ ಅಂತ ಬೇಕಾಗಿತ್ತು. ಅವರಿಗೆ ಅಭಿಲಷಿತವಾದ ಇಷ್ಟವಾದ ಜೀವೈಕ್ಯವು ಸಿದ್ಧ ಆಗದೆ ಹೋಗಬೇಕು. ಯಾಕೆ? ಶ್ರುತಿ ನಿರಾಕರಣೆ ಮಾಡ್ತಾ ಇದೆ. ನೇಹನಾನಾಸ್ತಿ ಕಿಂಚನ ಎಂಬತಕ್ಕಂಥದ್ದು ಜೀವೈಕ್ಯವನ್ನು ನಿರಾಕರಣೆ ಮಾಡ್ತಾ ಇದೆ ಅಂತ ಆಗಬೇಕಾದೀತು ಅಂತ. ಅದರಿಂದ ಭಿನ್ನವಾದದ್ದಿಲ್ಲ ಅಂತ ಅರ್ಥ ಮಾಡಬೇಕು. ಜೀವೈಕ್ಯ ಬ್ರಹ್ಮನಿಂದ ಅಭಿನ್ನವಾದದ್ದು, ಹಾಗೆ ಭಗವಂತನಲ್ಲಿ ಗುಣಗಳು ಕೂಡ ಅಭಿನ್ನವಾದದ್ದು. ಅಂದರೆ ನೇಹನಾನಾಸ್ತಿ ಕಿಂಚನ ಎಂಬತಕ್ಕಂಥದ್ದು ಭೇದವನ್ನು ನಿರಾಕರಣೆ ಮಾಡುತ್ತೆ ಅಂತ ಅರ್ಥ ಮಾಡಬೇಕು. ಸಾ ನೇಹನಾನಾಸ್ತಿ ಎಂಬತಕ್ಕಂತಹ ವೇದವಾಕ್ಯವು ಅಭಿನ್ನ ಸುಗುಣಸ್ತೋಮಂ, ಭಗವಂತನಿಂದ ಭಗವತ್ಸ್ವರೂಪವಾದ, ಅಭಿನ್ನ ಅಂದರೆ ಭಗವತ್ಸ್ವರೂಪವಾದ ಕಲ್ಯಾಣಮಯವಾಗಿರ್ತಕ್ಕಂತಹ ಗುಣಗಳ ಸಮುದಾಯವನ್ನು ಸ್ಫುಟಂ ಚೆನ್ನಾಗಿ ಅನ್ವಜಾನಾಧಿ ಅನುಮೋದಿಸ್ತಾ ಇದೆ. ನಚೇತ್ ಭಗವಂತನಲ್ಲಿ ಸ್ವರೂಪಭೂತವಾಗಿರ್ತಕ್ಕಂತಹ ಗುಣಗಳನ್ನು ಅನುಮೋದನೆ ಮಾಡಲಿಲ್ಲ ಅಂತಾದರೆ, ಭಗವಂತನಲ್ಲಿ ಸ್ವರೂಪಭೂತವಾಗಿರ್ತಕ್ಕಂತಹ ಗುಣಗಳನ್ನು ವೇದವಾಕ್ಯವು ಅನುಮೋದನೆ ಮಾಡಲಿಲ್ಲ ಅಂತಾದರೆ, ಬ್ರಹ್ಮನಲ್ಲಿ ಜೀವೈಕ್ಯಮಪಿ ಅದ್ವೈತಗಳು ಹೇಳತಕ್ಕಂತಹ ಜೀವರಿಂದ ಅಭೇದವನ್ನು ಕೂಡ ಅಪೋಹಿತು ಶಕ್ಯಂ, ಇಲ್ಲ ಅಂತ ಹೇಳಬೇಕಾದೀತು, ನಿರಾಕರಣೆ ಮಾಡಬೇಕಾದೀತು. ಸ ನೇಹನಾನಾಸ್ತಿ ಎಂಬತಕ್ಕಂತಹ ಶ್ರುತಿಯು ಅಭಿನ್ನ ಸುಗುಣಸ್ತೋಮಂ, ಸ್ವರೂಪಭೂತವಾದ ಭೇದರಹಿತವಾದ ಮಂಗಳಮಯವಾಗಿರ್ತಕ್ಕಂತಹ ಗುಣಗಳ ಸಮುದಾಯವನ್ನು ಸ್ಫುಟಂ ಚೆನ್ನಾಗಿ ಅನ್ವಜಾನಾಧಿ ಅನುಮೋದನೆ ಮಾಡ್ತಾ ಇದೆ. ನಚೇತ್ ಭಗವತ್ಸ್ವರೂಪವಾದ ಭೇದರಹಿತವಾದ ಗುಣಗಳನ್ನು ನೇಹನಾನಾಸ್ತಿ ಕಿಂಚನ ಎಂಬತಕ್ಕಂಥ ಶ್ರುತಿಯು ಅನುಮೋದಿಸುವುದಿಲ್ಲ ಅಂತಾದರೆ, ಬ್ರಹ್ಮಣಿ ಪರಮಾತ್ಮನಲ್ಲಿ ಜೀವೈಕ್ಯಮಪಿ ಜೀವರಿಂದ ಅಭೇದವನ್ನು ಕೂಡ, ಅದ್ವೈತಗಳು ಹೇಳ್ತಕ್ಕಂತಹ ಪರಮಾತ್ಮನಿಂದ ಅಭೇದವನ್ನು ಕೂಡ ಅಪೋಹಿತಂ ನಿರಾಕರಣೆ ಮಾಡಲಿಕ್ಕೆ ಶಕ್ಯಂ ಸಾಮರ್ಥ್ಯವುಳ್ಳದ್ದಾಗಬೇಕು. ಅರ್ಥಾತ್ ಜೀವಬ್ರಹ್ಮರ ಐಕ್ಯವೇ ಇಲ್ಲ ಅಂತ ಆಗಬೇಕಾದೀತು. ವಿಪಕ್ಷೆ ಬಾಧಕಂಚಾಹ ಅಂತ ವೇದವು ನೇಹನಾನಾಸ್ತಿ ಕಿಂಚನ ಎಂಬತಕ್ಕಂಥ ಶ್ರುತಿಯು ಸ್ವರೂಪಭೂತವಾದ ಮಂಗಳಮಯವಾದದ್ದು ಇದೆ ಅಂತ ಹೇಳುತ್ತೆ. ವಿಪಕ್ಷೆ ಸ್ವರೂಪಭೂತವಾದದ್ದು ಮಂಗಳಮಯವಾದದ್ದು ಇಲ್ಲ ಅಂತ ಹೇಳೋದು ಅಂತಾದರೆ ಅವಾಗ ಬಾಧಕ ಮಾಹ. ವಿಪಕ್ಷೆ ಅಂತಂದರೆ ಶ್ರುತಿ ಏನು ಹೇಳ್ತಾ ಇದೆಯೋ ನಾವು ಹೇಳುವ ರೀತಿಯಲ್ಲಿ ಅಭಿನ್ನವಾದ ಸ್ವರೂಪಭೂತವಾದ
ಮಂಗಳಮಯವಾದ ಗುಣಗಳಿದೆ ಅಂತ ಹೇಳಬೇಕು. ವಿಪಕ್ಷೆ ಮಂಗಳಮಯವಾದ ಸ್ವರೂಪಭೂತವಾದ ಗುಣಗಳನ್ನು ಒಪ್ಪಲಿಲ್ಲ ಅಂತಾದರೆ ಬಾಧಕಮ. ಅದಕ್ಕೆ ಬಾಧಕವನ್ನು ಹೇಳ್ತಾ ಇದ್ದಾರೆ. ಅಪೋಹಿತುಂ ಅದಕ್ಕರ್ಥ ನಿರಾಕರ್ತುಂ ಶಕ್ಯಮಿತಿ ಯೋಜನ. ನಿರಾಕರ್ತುಂ ಶಕ್ಯಂ ನೇಹನಾನಾಸ್ತಿ ಕಿಂಚನ ಎಂಬತಕ್ಕಂತಹ ವೇದವಾಕ್ಯವು ಐಕ್ಯವನ್ನು ನಿರಾಕರಣೆ ಮಾಡಲಿಕ್ಕೆ ಸಾಮರ್ಥ್ಯವುಳ್ಳದ್ದಾಗ್ತಾ ಇತ್ತು. ಐಕ್ಯಸ್ಯಾಪಿ ಬ್ರಹ್ಮಧರ್ಮತ್ವ ಅವಿಶೇಷೇಣ ಐಕ್ಯವು ಕೂಡ ಏನಾಗಿದೆ? ಬ್ರಹ್ಮನ ಧರ್ಮವೇ ಆಗಿದೆ. ಹೇಗೆ ಸತ್ಯತ್ವಜ್ಞಾನತ್ವಾದಿಗಳೆಲ್ಲ ಬ್ರಹ್ಮನ ಗುಣವೋ ಹಾಗೆ ಐಕ್ಯವು ಕೂಡ ಭಗವಂತನ ಗುಣವೇ ಆಗಿದೆ. ಐಕ್ಯಸ್ಯಾಪಿ ಬ್ರಹ್ಮಧರ್ಮತ್ವ ಅವಿಶೇಷೇಣ ಬ್ರಹ್ಮಣಿ ಕಿಂಚನ ನಾಸ್ತಿ, ಬ್ರಹ್ಮನಲ್ಲಿ ಯಾವುದೂ ಇಲ್ಲ. ಇತಿ ವಾಕ್ಯಸ್ಯ ಪಕ್ಷಪಾತ ಯೋಗಾತ್. ಐಕ್ಯ ಇದೆ, ಗುಣ ಇಲ್ಲ, ಸತ್ಯತ್ವಾದಿಗಳಿಲ್ಲ. ಹೇಗೆ ಹೇಳ್ತೀರಾ? ಬ್ರಹ್ಮನಲ್ಲಿ ಕಿಂಚನ ನಾಸ್ತಿ, ಯಾವುದೂ ಇಲ್ಲ ಅಂತ ಹೇಳಿದ ಮೇಲೆ ಬ್ರಹ್ಮನಲ್ಲಿ ಬ್ರಹ್ಮಧರ್ಮತ್ವ ಅವಿಶೇಷೇಣ ಬ್ರಹ್ಮಧರ್ಮವಾದ ಐಕ್ಯವಾದರೂ ಇರಲಿಕ್ಕೆ ಹೇಗೆ ಸಾಧ್ಯ? ಆದ್ದರಿಂದ ಬ್ರಹ್ಮನಲ್ಲಿ ಬ್ರಹ್ಮ ಐಕ್ಯವು ಜೀವೈಕ್ಯವೂ ಕೂಡ ಇಲ್ಲ ಅಂತ ಆಗಬೇಕಾಗಿತ್ತು. ಯಾಕೆ? ಜೀವೈಕ್ಯವೂ ಒಂದು ಬ್ರಹ್ಮನ ಧರ್ಮ. ಬ್ರಹ್ಮನ ಗುಣವಾದ ಸತ್ಯತ್ವಾದಿಗಳಿಲ್ಲ, ಕಲ್ಯಾಣ ಗುಣಗಳಿಲ್ಲ ಅಂತಾದರೆ ಬ್ರಹ್ಮನ ಗುಣವಾದ ಜೀವೈಕ್ಯವೂ ಕೂಡ ಇಲ್ಲ ಅಂತ ಆಗಬೇಕಾಗಿದೆ. ಯಾಕೆ? ಎರಡರಲ್ಲೂ ಕೂಡ ಬ್ರಹ್ಮಧರ್ಮತ್ವ ಎಂಬತಕ್ಕಂತಹದ್ದು ಧರ್ಮ ಅದು ಸಮಾನವಾಗಿದೆ. ಅಭಿನ್ನ ಧರ್ಮಧರ್ಮಿತ್ವಂ ಅಪಿ ಶಕ್ಯಂ ತವೈಕ್ಯವತ್ ಏಕಶೇಷೋಪಿ ತದ್ವತ್ ನ ಲೋಕಮರ್ಯಾದಯಾಪಿ ನ. ಇನ್ನು ಭಗವಂತನಲ್ಲಿ ಅಭಿನ್ನವಾದ ಧರ್ಮಗಳು ಇದೆ. ಅಭಿನ್ನ ಧರ್ಮಧರ್ಮಿತ್ವಂ ಭಗವಂತನಲ್ಲಿ ಒಪ್ಪಬೇಕು. ಅಭಿನ್ನವಾದ ಧರ್ಮಗಳಿಗೆ ಪರಮಾತ್ಮ ಆಶ್ರಯನಾಗಿದ್ದಾನೆ. ಇದು ಅಭಿನ್ನ ಧರ್ಮಧರ್ಮಿತ್ವಂ. ಭಗವಂತನ ಸ್ವರೂಪವಾದ ಧರ್ಮಗಳು ಭಗವಂತನಲ್ಲಿ ಇದೆ. ಅದೇಗೆ? ತವ ಐಕ್ಯವತ್. ನೀವು ಜೀವೈಕ್ಯ ಭಗವಂತನಲ್ಲಿದೆ ಅಂತ ಹೇಳ್ತೀರ, ಜೀವೈಕ್ಯ ಭಗವಂತನಲ್ಲಿದೆ ಅಂತ ಹೇಳ್ತೀರ. ಆ ಜೀವೈಕ್ಯ ಏನಾಗಿದೆ? ಎಂಥ ಧರ್ಮ? ಅಭಿನ್ನ ಧರ್ಮ. ಭಗವಂತನಿಂದ ಅಭಿನ್ನವಾದ ಧರ್ಮ ಅಂದರೆ ಏನರ್ಥ? ಜೀವೈಕ್ಯವು ಭಗವತ್ ಸ್ವರೂಪವಾದ ಧರ್ಮ. ಭಗವತ್ ಸ್ವರೂಪವಾದ ಧರ್ಮ ಅದಕ್ಕೆ ಧರ್ಮಿ ಅಂದರೆ ಆಶ್ರಯ ಪರಮಾತ್ಮ. ಇದನ್ನು ನೀವು ಒಪ್ತೀರ. ಹಾಗೆ ಭಗವಂತನಲ್ಲಿ ಜೀವೈಕ್ಯ ಎಂಬತಕ್ಕಂಥದ್ದು ಅದು ಯಾವ ರೀತಿಯಲ್ಲಿ ಅಭಿನ್ನವಾದ ಧರ್ಮವೋ ಅದನ್ನು ಪರಮಾತ್ಮ ಹೊಂದಿದ್ದಾನೆ ಅಂತ ಪರಮಾತ್ಮನಲ್ಲಿ ಹೇಳ್ತೀರೋ, ಹಾಗೆ ನಾವು ಕೂಡ ಸತ್ಯಜ್ಞಾನ ಮೊದಲಾಗಿರ್ತಕ್ಕಂತಹ ಜೀವನಲ್ಲಿದೆಯಲ್ಲ, ಏನಿದೆ? ಜಾನಾತಿ ಇಚ್ಛತಿ ಯತದೆ, ಜ್ಞಾನ ಇಚ್ಛಾ ಪ್ರಯತ್ನ, ಇದು ಅಭಿನ್ನವಾದ ಧರ್ಮಗಳು. ಭಗವಂತನಿಂದ ಅಭಿನ್ನವಾಗಿರ್ತಕ್ಕಂತಹ ಜ್ಞಾನ ಇಚ್ಛಾ ಕ್ರಿಯಾ ಇವುಗಳಿಗೆ ಪರಮಾತ್ಮ ಧರ್ಮಿ ಅನ್ನೋದನ್ನು ನಾವು ಹೇಳ್ತೇವೆ. ಹಾಗೆ ನೇನನಾನ ನೆಹನಾನಾಸ್ತಿ ಕಿಂಚನ ಏನು ಹೇಳುತ್ತೆ? ಭಿನ್ನವಾದ ಧರ್ಮಗಳಿಗೆ ಪರಮಾತ್ಮ ಧರ್ಮಿ ಅಲ್ಲ. ಭಿನ್ನವಾದ ಧರ್ಮಗಳಿಗೆ ಪರಮಾತ್ಮ ಧರ್ಮಿ ಅಲ್ಲ. ಅಭಿನ್ನವಾದ ಧರ್ಮಗಳಿಗೆ ಪರಮಾತ್ಮ ಧರ್ಮಿ ಅಂದರೆ ಆಶ್ರಯನಾಗಿದ್ದಾನೆ ಅಂತ ಅರ್ಥ. ಯಾಕೆ? ನೀವು ಹೇಳುವಂತಹ ಐಕ್ಯದಂತೆ ಐಕ್ಯವನ್ನು ಒಪ್ತೀರ. ಹಾಗಾದರೆ ಆ ಜೀವೈಕ್ಯ ಎಲ್ಲಿದೆ? ಬ್ರಹ್ಮನಲ್ಲಿದೆ. ಹಾಗಾದರೆ ಆ ಜೀವೈಕ್ಯ ಬ್ರಹ್ಮನಲ್ಲಿದೆ. ನೇಹನಾನಾಸ್ತಿ ಕಿಂಚನ ಎಲ್ಲವನ್ನು ನಿಷೇಧ ಮಾಡುತ್ತೆ ಅಂತಾದರೆ ಬ್ರಹ್ಮಸ್ವರೂಪವಾದ ಜೀವೈಕ್ಯವನ್ನು ನಿಷೇಧ ಮಾಡಲ್ಲ. ಹಾಗಾದರೆ ಅಭಿನ್ನವಾದ ಧರ್ಮಗಳು ಬ್ರಹ್ಮನಲ್ಲಿದೆ ಅಂತ ನೀವು ಹೇಗೆ ಹೇಳ್ತೀರೋ ಹಾಗೆ ನಾವು ಕೂಡ ಸತ್ಯಜ್ಞಾನಾದಿ ಅಭಿನ್ನವಾದ ಭಗವದಭಿನ್ನವಾದ ಗುಣಗಳು ಭಗವಂತನಿದೆ ಅಂತ ಹೇಳ್ತೇವೆ. ಧರ್ಮವು ಭಗವಂತನಿಂದ ಅಭಿನ್ನ, ಭಗವತ್ ಸ್ವರೂಪ ಅಂತ ಅರ್ಥ. ಅಭಿನ್ನ ಅಂದರೆ ಏನದು? ಅವರು ಅದ್ವೈತಿಗಳು ಜೀವೈಕ್ಯವನ್ನು ಬ್ರಹ್ಮನಲ್ಲಿ ಒಪ್ತಾರೆ. ಅದ್ವೈತಿಗಳು ಜೀವೈಕ್ಯವನ್ನು ಬ್ರಹ್ಮನಲ್ಲಿ ಒಪ್ತಾರೆ.
ಹಾಗಾದರೆ ಬ್ರಹ್ಮನಲ್ಲಿ ಏನಿದೆ? ಏನಿದೆ? ಜೀವೈಕ್ಯ ಇದೆ. ಬ್ರಹ್ಮನಲ್ಲಿ ಜೀವೈಕ್ಯನ ಒಪ್ತಾರೋ ಇಲ್ವೋ? ಹಾಗಾದ್ರೆ ಬ್ರಹ್ಮನಲ್ಲಿ ಏನು ಬಂತು? ಜೀವೈಕ್ಯ ಬಂತ ಇಲ್ಲೋ? ಜೀವೈಕ್ಯ ಇರೋದೆಲ್ಲಿ? ಬ್ರಹ್ಮನಲ್ಲಿ. ಹಾಗಾದ್ರೆ ಬ್ರಹ್ಮನಲ್ಲಿ ಏನು ಬಂತು? ಜೀವೈಕ್ಯ ಬಂತು. ನೇಹ ನಾನಾಸ್ತಿ ಕಿಂಚನ ಅಂತ ಶ್ರುತಿ ಹೇಳಿದೆ. ಏನೂ ಇಲ್ಲ, ಜೀವೈಕ್ಯ ಹೆಂಗೆ ಬಂತು? ಬ್ರಹ್ಮನಲ್ಲಿ ಜೀವೈಕ್ಯ ಇದೆ ಅಂತ ಹೆಂಗೆ ಹೇಳ್ತೀರ? ನೇಹ ನಾನಾಸ್ತಿ ಕಿಂಚನ ಅಂತ ಇಹ ಬ್ರಹ್ಮಣಿ ನಾನಾ ನಾಸ್ತಿ, ಏನೂ ಇಲ್ಲ. ಕಿಂಚನ ನಾನಾ ನಾಸ್ತಿ, ಏನೂ ಇಲ್ಲ. ಅದಕ್ಕೇನು ಅರ್ಥ ಮಾಡಬೇಕು? ಐಕ್ಯ ಜೀವೈಕ್ಯವೂ ಇಲ್ಲ ಅಂತ ಅರ್ಥ ಮಾಡಬಾರ್ದು. ಮತ್ತು ಭಗವಂತನಲ್ಲಿ ಭಿನ್ನವಾದ ಧರ್ಮ ಯಾವುದೂ ಇಲ್ಲ. ಜೀವೈಕ್ಯ ಏನಾಗಿದೆ? ಪರಮಾತ್ಮನಿಂದ ಭಿನ್ನವಾದದ್ದಲ್ಲ, ಪರಮಾತ್ಮನಿಂದ ಅಭಿನ್ನವಾದದ್ದು. ಹಾಗಾದರೆ ಅಭಿನ್ನ ಧರ್ಮ ಧರ್ಮಿತ್ವ. ಜೀವೈಕ್ಯ ಅನ್ನೋದು ಪರಮಾತ್ಮನಿಂದ ಅಭಿನ್ನವಾದದ್ದು, ಭಗವತ್ ಸ್ವರೂಪವಾದದ್ದು. ಭಗವತ್ ಸ್ವರೂಪವಾದ ಧರ್ಮಕ್ಕೆ ಭಗವಂತ ಧರ್ಮಿ, ಆಶ್ರಯ ಅಂತ ಹೇಳಬಹುದು. ಆಶ್ರಯನಲ್ಲ, ಅಭಿನ್ನವಾದ ಧರ್ಮಕ್ಕೆ. ಹಾಗಾದರೆ ಭಗವಂತನಲ್ಲಿ ಜೀವೈಕ್ಯ ಎಂಬತಕ್ಕಂಥದ್ದು ಭಗವಂತನಿಂದ ಅಭಿನ್ನ, ಅದು ಭಗವಂತನಿದೆ ಅಂತ ಹೇಳ್ತೀರ. ಹಾಗೆ ನಾವು ಕೂಡ ಸತ್ಯಜ್ಞಾನಾದಿ ಗುಣ ಅದು ಭಗವಂತನಿಂದ ಅಭಿನ್ನ, ಅದಿದೆ ಅಂತ ಹೇಳ್ತೇವೆ. ಅಲ್ಲ, ಭಗವಂತನಿಗೂ ಗುಣಗಳಿಗೂ ಅಭೇದ ಇದೆ ಅಂತಾದರೆ ಆವಾಗ ಒಂದೇ ಇರಬೇಕಾದಿತ್ತು. ಘಟಃ ಕಲಶಃ ಅನ್ನೋದಕ್ಕೆ ಅಭೇದ ಇದೆ. ಯಾವುದಿದೆ ಇಲ್ಲಿ? ಒಂದೋ ಘಟ ಇದೆ, ಒಂದೋ ಕಲಶ ಇದೆ ಅಂತ ಅಲ್ವಾ? ಹಾಗೆ ಭಗವಂತನಿಗೂ ಭಗವಂತನ ಧರ್ಮಗಳಿಗೂ ಅಭೇದ ಇದೆ ಅಂತಾದರೆ ಒಂದೋ ಭಗವಂತ ಇರಬೇಕು, ಒಂದೋ ಧರ್ಮಗಳಿರಬೇಕು. ಭಗವಂತ ಧರ್ಮ ಎರಡೂ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಏಕಶೇಷೋಪಿ ತದ್ವತ್ ನ. ನೀವೀಗ ಬ್ರಹ್ಮ ಮಾತ್ರ ಇದ್ದಾನೆ, ಜೀವೈಕ್ಯ ಇಲ್ಲ ಅಂತ ಹೇಳ್ತೀರಾ? ಬ್ರಹ್ಮ ಮಾತ್ರ ಇದ್ದಾನೆ, ಜೀವೈಕ್ಯ ಯಾಕೆ? ಬ್ರಹ್ಮಕ್ಕೂ ಜೀವೈಕ್ಯಕ್ಕೂ ಏನಿದೆ? ಅಭೇದ ಇದೆ. ಹಾಗಾದರೆ ನೀವೇನು ಹೇಳ್ತೀರಾ? ಅಭೇದ ಇದ್ದಲ್ಲಿ ಒಂದಿರಬೇಕು. ಹಾಗಾದರೆ ಅಭೇದ ಇದ್ದಲ್ಲಿ ಒಂದಿರಬೇಕು ಅಂತಂದರೆ ಒಂದೋ ಬ್ರಹ್ಮ ಇರಬೇಕು, ಒಂದೋ ಜೀವೈಕ್ಯ ಇರಬೇಕು. ಬ್ರಹ್ಮ ಜೀವೈಕ್ಯ ಎರಡೂ ಇದೆಯೋ ಇಲ್ವೋ? ಹಾಗೆ ನಾವು ಕೂಡ ಬ್ರಹ್ಮ ಇದೆ, ಬ್ರಹ್ಮ ಇದ್ದಾನೆ, ಅವನಲ್ಲಿ ಅಭಿನ್ನವಾದ ಗುಣಗಳು ಇದೆ ಅಂತ ಹೇಳ್ತೇವೆ. ನೀವು ಯಾವ ರೀತಿಯಲ್ಲಿ ಬ್ರಹ್ಮನಲ್ಲಿ ಜೀವೈಕ್ಯವನ್ನು ಒಪ್ತೀರಾ, ಆ ಜೀವೈಕ್ಯ ಎಂಬತಕ್ಕಂಥದ್ದು ಬ್ರಹ್ಮ ಅಭಿನ್ನವಾದದ್ದು ಅಂಥೇಳಿ ಬ್ರಹ್ಮ ಅಭಿನ್ನವಾಗಿರ್ತಕ್ಕಂತಹ ಧರ್ಮಗಳಿಗೆ ಬ್ರಹ್ಮಧರ್ಮಿ ಅಂತ ನೀವು ಒಪ್ತೀರಾ. ಹಾಗೆ ನಾವು ಕೂಡ ಬ್ರಹ್ಮನು ಅಭಿನ್ನವಾದ ಧರ್ಮಗಳಿಗೆ ಆಶ್ರಯನಾಗಿದ್ದಾನೆ ಅಂತ ಹೇಳ್ತೇವೆ. ಅಭೇದವನ್ನು ಒಪ್ಪಿಬಿಟ್ರೆ ಎರಡರಲ್ಲಿ ಒಂದಿರಬೇಕು ಅಂತಂದರೆ ಘಟ ಕಲಶಃ ಅಭೇದ ಇದೆ. ಅಲ್ಲಿ ಘಟ ಮಾತ್ರ ಇರಬೇಕು, ಕಲಶ ಮಾತ್ರ ಇರಬೇಕು. ಘಟ ಕಲಶ ಎರಡೂ ಇದೆ ಅಂತ ಹೇಳಿ ಬರುತ್ತಾ? ಇಲ್ಲ, ಒಂದೇ ಇರೋದು. ಹಾಗೆ ಇಲ್ಲೂ ಕೂಡ ಭಗವಂತನಿಗೂ ಅವನಲ್ಲಿರ್ತಕ್ಕಂತಹ ಧರ್ಮಕ್ಕೂ ಅಭೇದ ಒಪ್ತೀರಾ ಅಂತಾದರೆ ಆವಾಗ ಯಾವುದಾದ್ರು ಒಂದಿರಬೇಕು, ಎರಡೂ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತಾದರೆ ನಾವು ಕೇಳ್ತೇವೆ, ಬ್ರಹ್ಮನಿಗೂ ಜೀವೈಕ್ಯಕ್ಕೂ ನೀವು ಅಭೇದ ಒಪ್ಪಿದ್ದೀರ. ಹಾಗಾದರೆ ಬ್ರಹ್ಮ ಮಾತ್ರ ಇದೆ, ಜೀವೈಕ್ಯ ಇಲ್ಲ ಅಂತ ಹೇಳ್ತೀರಾ? ಅಲ್ಲಿ ಕೂಡ ಒಂದೇ ಉಳಿಬೇಕು. ಅಭೇದವಾದಗಳಲ್ಲಿ ಒಂದಿರುತ್ತೆ. ಹಾಗಾದರೆ ಇಲ್ಲಿಯೂ ಕೂಡ ಬ್ರಹ್ಮ ಇರಬೇಕು ಅಥವಾ ಜೀವೈಕ್ಯ ಇರಬೇಕು ಅಂತ ಹೇಳ್ತೀರಾ? ಬ್ರಹ್ಮವೂ ಇದೆ, ಜೀವೈಕ್ಯವೂ ಇದೆ ಅಂತ ಹೇಳ್ತಿರೋ ಹಾಗೆ ನಾವು ಕೂಡ ಬ್ರಹ್ಮನೂ ಇದ್ದಾನೆ, ಬ್ರಹ್ಮ ಅಭಿನ್ನವಾಗಿರ್ತಕ್ಕಂತಹ ಸದ್ಗುಣಗಳ ಸ್ತೋಮವೂ ಕೂಡ ಇದೆ ಎಂಬುದಾಗಿ ನಾವು ಹೇಳ್ತೇವೆ. ಅಭಿನ್ನ ಧರ್ಮಧರ್ಮಿತ್ವಮಪಿ, ಅಭಿನ್ನವಾಗಿರ್ತಕ್ಕಂತಹ ಧರ್ಮಗಳಿಗೆ ಆಶ್ರಯನಾಗಿದ್ದಾನೆ ಎಂಬತಕ್ಕಂಥದ್ದು ತವ ನಿನ್ನ ಐಕ್ಯವತೆ, ಬ್ರಹ್ಮನ ಐಕ್ಯದಂತೆ ಶಕ್ಯಂ ಹೇಳಲು ಬರುತ್ತದೆ. ಏಕಶೇಷ, ಧರ್ಮಧರ್ಮಿಗಳಲ್ಲಿ ಅಭೇದ ಇದ್ದಾಗ ಒಂದು ಮಾತ್ರ ಉಳಿಬೇಕು ಎಂಬತಕ್ಕಂಥದ್ದು ತದ್ವತೆ. ಐಕ್ಯ ಮತ್ತು ಬ್ರಹ್ಮಗಳಲ್ಲಿ ಐಕ್ಯ ಮಾತ್ರ ಇರಬೇಕು, ಅಥವಾ ಬ್ರಹ್ಮ ಮಾತ್ರ ಇರಬೇಕು ಎಂಬತಕ್ಕಂಥದ್ದು ಯಾವ ರೀತಿಯಲ್ಲಿ ನೀವು ಒಪ್ಪಲಿಲ್ಲವೋ ತದ್ವತ್ ಐಕ್ಯದಂತೆ ನ ಇಲ್ಲ. ಲೋಕಮರ್ಯಾದೆಯಾಪಿ, ಲೋಕದೃಷ್ಟಿಯಿಂದಲೂ ಕೂಡ ನ ಏಕಶೇಷ ಒಂದೇ ಉಳಿಬೇಕು ಎಂಬತಕ್ಕಂಥದ್ದು ಇಲ್ಲ. ಅಭಿನ್ನ ಧರ್ಮಧರ್ಮಿತ್ವಂ ಅಪಿ, ಅಭಿನ್ನವಾದ ಧರ್ಮಗಳಿಗೆ ಆಶ್ರಯನಾಗಿದ್ದಾನೆ ಎಂಬತಕ್ಕಂಥದ್ದು ಕೂಡ ತವ ನಿನ್ನ
ಐಕ್ಯವತ್ ಐಕ್ಯದಂತೆ ಭಗವಂತನಲ್ಲಿ ಶಕ್ಯಂ ಕೂಡುತ್ತದೆ. ಏನರ್ಥ? ಬ್ರಹ್ಮ ಐಕ್ಯ ಎರಡೂ ಇದೆ. ಬ್ರಹ್ಮ ಇದ್ದಾನೆ, ಜೀವೈಕ್ಯ ಇದೆ ಅಂತ ಹೇಳ್ತೀರ. ಆ ಭಗವಂತ ತನ್ನಿಂದ ಅಭಿನ್ನವಾದ ಜೀವೈಕ್ಯಕ್ಕೆ ಆಶ್ರಯನಾಗಿದ್ದಾನೆ. ಇದು ಅಭಿನ್ನವಾದ ಧರ್ಮ ಜೀವೈಕ್ಯ, ಅದಕ್ಕೆ ಬ್ರಹ್ಮ ಆಶ್ರಯ ಎಂಬುದಾಗಿ ಹೇಳ್ತಿರೋ. ನಾವು ಕೂಡ ಭಗವಂತನಿಂದ ಅಭಿನ್ನವಾದ ಜ್ಞಾನಾನಂದಾದಿ ಗುಣಗಳಿಗೆ ಅದು ಅಭಿನ್ನವಾದದ್ದು, ಅದು ಆಶ್ರಯನಾಗಿದ್ದಾನೆ ಅಂತ ಹೇಳ್ತೇವೆ. ಏಕಶೇಷವು ಎರಡೂ ಪದಾರ್ಥಗಳಿಗೆ ಅಭೇದ ಇದೆ ಅಂತಾದರೆ ಒಂದೇ ಉಳಿಬೇಕು ಅಂತಂದರೆ ತದ್ವತ್ ಐಕ್ಯದಂತೆ ಒಂದೇ ಉಳಿಬೇಕು ಎಂಬತಕ್ಕಂಥದ್ದಿಲ್ಲ. ಬ್ರಹ್ಮನೂ ಇದ್ದಾನೆ, ಜೀವೈಕ್ಯವೂ ಇದೆ. ಬ್ರಹ್ಮನೂ ಇದ್ದಾನೆ, ಜ್ಞಾನಾನಂದಾದಿ ಗುಣಗಳು ಇದ್ದಾವೆ. ಹಾಗೆ ಅಷ್ಟು ಮಾತ್ರ ಅಲ್ಲ, ಲೋಕ ಮರ್ಯಾದೆಯಾಪಿ ಲೋಕದ ದೃಷ್ಟಿಯಿಂದಲೂ ಕೂಡ ಒಂದು ಉಳಿಬೇಕು ಎಂಬತಕ್ಕಂಥದ್ದು ಇಲ್ಲ. ಹಾಂ, ಯಾವುದು? ಬ್ರಹ್ಮ ಹೌದು, ಅದು ಎರಡು ಅಂತ ಹೇಳ್ತೀರಾ. ಅವುಗಳಿಗೆ ಅಭೇದ ಇದೆ. ಹಾಂ, ಅಭೇದ ಇರೋದರಿಂದ ಎರಡು ಅಂತ ಹೆಂಗೆ ಹೇಳ್ತೀರಾ? ಹೇಗೆ ಹೇಳ್ತೀರಾ? ಅದಕ್ಕೆ ಮುಂದೆ ಹೇಳ್ತಾರೆ, ನಮ್ಮ ಮತ ಒಪ್ಪಬೇಕು ನೀವು. ಅಭೇದೇಪಿ ಭೇದ ಕಾರ್ಯಕಾರಿಯಾದ ವಿಶೇಷವನ್ನು ಒಪ್ಪಬೇಕು, ಬ್ರಹ್ಮನನ್ನು ನಿರ್ವಿಶೇಷ ಅಂತ ಹೇಳಬಾರ್ದು. ಮುಂದೆ ಹೇಳ್ತಾರೆ ಅವರು ಬ್ರಹ್ಮನ ನಿರ್ವಿಶೇಷ, ನಿರ್ಗುಣ, ನಿರಾಕಾರ, ನಿರ್ವಿಶೇಷ ಅಂತ ಹೇಳ್ತಾರೆ. ಹಾಂ, ಪರಮಾತ್ಮ ಒಬ್ಬನೇ, ಭಗವಂತನದ್ದು ಎರಡು ರೂಪ ಅಂತಾರೆ. ಒಬ್ಬನೇ ಅಂತಾರೆ, ಎರಡು ರೂಪ ಹೇಗೆ ಕೂಡ್ತೇವಲ್ಲ? ನಾವು ಕೂಡಿಸ್ತೇವಲ್ಲ. ನಮ್ಮಲ್ಲಿ ರಾಮಕೃಷ್ಣ ಎರಡು ರೂಪ ಇದೆ, ಮತ್ಸ್ಯಾದಿ 10 ರೂಪಾಯಿ ಇದೆ, ಪರಮಾತ್ಮ ಒಬ್ಬನೇ. ಹಾಗಾದರೆ ಒಬ್ಬನೇ 10 ರೂಪಾಯಿ ಹೇಗೆ? ಅದು ವಿಶೇಷ ಇರೋದರಿಂದ. ಹಾಗೆ ಅವರು ಕೂಡ ಪರಮಾತ್ಮ ಇದ್ದಾನೆ, ಜೀವೈಕ್ಯ ಇದೆ. ಪರಮಾತ್ಮ ಮತ್ತು ಜೀವೈಕ್ಯ ಹೆಂಗೆ ಕೂಡಿಸ್ಬೇಕು? ಪರಮಾತ್ಮನಿಗೂ ಜೀವೈಕ್ಯಕ್ಕೂ ಅಭೇದ ಇದೆ, ವಿಶೇಷ ಇದೆ. ಹಾಗಾದರೆ ಬ್ರಹ್ಮ ನಿರ್ವಿಶೇಷ ಅಲ್ಲ ಅಂತ ಹೇಳಬೇಕು. ಮುಂದೆ ಹೇಳ್ತಾರೆ, ಅಭಿನ್ನ ಗುಣಾನಾಂ ಧರ್ಮಧರ್ಮಿಭಾವಃ ಬ್ರಹ್ಮಾಭಿನ್ನೈಕ್ಯಸ್ಯ ಬ್ರಹ್ಮಣಃ ಐಕ್ಯಮಿತಿ ತ್ವಯಾ ಏವ ಸದಾ ವ್ಯವಕ್ರಿಯಮಾಣ ಧರ್ಮಧರ್ಮಿಭಾವವತ್ ಘಟತೆ ಇತ್ಯಾಹ. ಅಭಿನ್ನ ಗುಣಾನ, ಭಗವಂತನಿಗೂ ಭಗವಂತನ ಗುಣಗಳಿಗೂ ಅಭೇದ ಇದೆ ಅಂತಾದರೆ ಭಗವಂತನಿಂದ ಅಭಿನ್ನವಾಗಿರ್ತಕ್ಕಂತಹ ಗುಣಗಳಿಗೂ ಮತ್ತು ಪರಮಾತ್ಮನಿಗೂ ಧರ್ಮಧರ್ಮಿ ಭಾವ. ಭಗವಂತನಲ್ಲಿ ಧರ್ಮಗಳಿದೆ, ಭಗವಂತನು ಧರ್ಮ ಉಳ್ಳವನು. ಹಾಗಾದರೆ ಗುಣಗಳು ಧರ್ಮ, ಪರಮಾತ್ಮ ಧರ್ಮಿ. ಈಗ ಭೂತಲೇ ಘಟ ಅಂತ ಹೇಳ್ತೇವೆ. ಭೂತಲ ಬೇರೆ, ಘಟ ಬೇರೆ. ಅದರಿಂದ ಭೂತಲವು ಆ ಧರ್ಮಿ, ಘಟವು ಧರ್ಮ. ಹಾಗಾದರೆ ಭೂತಲೇ ಘಟ ಅಂತ ಹೇಳಲಿಕ್ಕೆ ಬರುತ್ತೆ. ಯಾಕೆ? ಭೂತಲ ಬೇರೆ, ಘಟ ಬೇರೆ. ಹಾಗೆಯೇ ಬ್ರಹ್ಮನಲ್ಲಿ ಗುಣಗಳಿದೆ ಅಂತ ಹೇಳಬೇಕು. ಯಾವಾಗ ಹೇಳ್ಬೋದು? ಬ್ರಹ್ಮ ಬೇರೆ, ಗುಣ ಬೇರೆ ಆದರೆ ನೀವೇನು ಹೇಳ್ತಾ ಇದ್ದೀರಾ? ಬ್ರಹ್ಮ ಮತ್ತು ಗುಣ ಅವುಗಳಿಗೆ ಅಭೇದವನ್ನು ಹೇಳ್ತಾ ಇದ್ದೀರಾ. ಹಾಗಾದರೆ ಬ್ರಹ್ಮ ಮತ್ತು ಗುಣಗಳಿಗೆ ಅಭೇದ ಇದ್ದರೆ ಧರ್ಮಧರ್ಮಿ ಭಾವ ಹೇಗೆ? ಬ್ರಹ್ಮನಲ್ಲಿ ಗುಣಗಳಿದೆ ಅಂತ ಹೇಗೆ ಹೇಳ್ತೀರಾ ಅಂತ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಹೇಳ್ತಾರೆ, ಬ್ರಹ್ಮಾಭಿನ್ನ ಐಕ್ಯಸ್ಯ ಬ್ರಹ್ಮಣಃ ಐಕ್ಯಮಿತಿ ತ್ವಯೈವ ಸದಾ ವ್ಯವಕ್ರಿಯಮಾಣ ಧರ್ಮಧರ್ಮಿ ಭಾವವತ್ ಘಟತೆ. ಅವರು ಬ್ರಹ್ಮಣಃ ಐಕ್ಯಂ ಅಂತ ಹೇಳ್ತಾರೆ. ಬ್ರಹ್ಮನಿಗೆ ಜೀವೈಕ್ಯ ಇದೆ ಅಂತ. ಬ್ರಹ್ಮನಿಗೆ ಜೀವೈಕ್ಯ ಇದೆ ಅಂತ ಹೇಳಬೇಕಾದ್ರೆ ಬ್ರಹ್ಮ ಏನಾದ? ಧರ್ಮಿ ಆದ. ಜೀವೈಕ್ಯ ಏನಾಯಿತು? ಧರ್ಮ ಆಯಿತು. ಹಾಗಾದರೆ ಅಲ್ಲಿ ಅಭಿನ್ನವಾದದ್ದು. ಬ್ರಹ್ಮನಿಗೂ ಜೀವೈಕ್ಯಕ್ಕೂ ಅಭೇದ ಇದೆ. ಅಭೇದ ಇದ್ದರೂ ಕೂಡ ಬ್ರಹ್ಮಣಃ ಜೀವೈಕ್ಯಂ ಎಂಬುದಾಗಿ ಅವರಿಗೆ ಯಾವಾಗಲೂ ವ್ಯವಹಾರ ಮಾಡ್ತಾರೆ. ಅಂದರೆ ಸದಾ ವ್ಯವಕ್ರಿಯಮಾಣ. ಯಾವಾಗಲೂ ನೀವು ಬ್ರಹ್ಮನಿಗೆ ಜೀವೈಕ್ಯ ಇದೆ ಎಂಬುದಾಗಿ ಹೇಳಬೇಕಾದ್ರೆ ಅಲ್ಲಿ ಬ್ರಹ್ಮ ಮತ್ತು ಜೀವೈಕ್ಯಗಳಿಗೆ ಧರ್ಮಧರ್ಮಿ ಭಾವವನ್ನು ಒಪ್ಪಿದ್ದೀರಾ. ಹೇಗೋ ಹಾಗೆ ಭಗವಂತನಲ್ಲಿ ಸತ್ಯಜ್ಞಾನಾದಿ ಗುಣಗಳಿಗೂ ಬ್ರಹ್ಮನಿಗೂ ಧರ್ಮಧರ್ಮಿ ಭಾವ ಅಭೇದ ಇದ್ದರೂ ಕೂಡ ಕೂಡುತ್ತೆ ಅಂತ.
ಅದಕ್ಕೆ ಹೇಳಿದ್ದು. ಭೇದ ಇದ್ದರೂ ಕೂಡ, ಭೇದ ಇದೆ ಅಂತ ಕಂಡರೂ ಕೂಡ ಅಲ್ಲಿ ಭೇದ ಇಲ್ಲ, ಭೇದ ಇಲ್ಲ ವಿಶೇಷದಿಂದ. ಹೌದು, ಅವರು ಒಪ್ಪಲ್ಲ, ನಾವು ಒಪ್ಪಿಸ್ತಾ ಇದ್ದೇವೆ. ನೀವು ಬ್ರಹ್ಮನಲ್ಲಿ ಜೀವೈಕ್ಯ, ಬ್ರಹ್ಮನಿಗೆ ಜೀವೈಕ್ಯ ಅಂತ ಹೇಳ್ತೀರ. ಬ್ರಹ್ಮನಿಗೆ ಜೀವೈಕ್ಯ ಅಂತ ಹೆಂಗೆ ವ್ಯವಹಾರ ಮಾಡ್ತೀರಾ? ಜೀವೈಕ್ಯವೂ ಬ್ರಹ್ಮವೂ ಅಭಿನ್ನವಾದವುಗಳು. ಅಭಿನ್ನವಾದವುಗಳಿಗೆ ಧರ್ಮಧರ್ಮಿ ಭಾವ ನೀವು ಒಪ್ಪಿದ್ದೀರ. ಧರ್ಮಧರ್ಮಿ ಲೋಕದಲ್ಲಿ ಭೇದ ಇದ್ದಲ್ಲಿ ಮಾತ್ರ ಕಂಡಿದೆ. ಆದರೆ ಭೇದ ಇರದೇ ಇರತಕ್ಕಂತಹ ಬ್ರಹ್ಮನಿಗೂ ಜೀವೈಕ್ಯಕ್ಕೂ ಧರ್ಮಧರ್ಮಿ ಭಾವ ನೀವು ಒಪ್ಪಿದ್ದೀರ. ಹಾಗೆ ನಾವು ಕೂಡ ಭೇದ ಇಲ್ಲದೇ ಇರತಕ್ಕಂತಹ ಗುಣಗಳಿಗೂ ಬ್ರಹ್ಮನಿಗೂ ಧರ್ಮಧರ್ಮಿ ಭಾವವನ್ನು ಒಪ್ತೇವೆ ಅಂತ ಹೇಳ್ತೇವೆ. ಅದನ್ನೇ ಬ್ರಹ್ಮೈಕ್ಯವತ್ತು ಅಂತ ಅದನ್ನು ತವ ಬ್ರಹ್ಮೈಕ್ಯವತ್ತು ಅಂತ ಹೇಳಿದ್ದು. ಅಭಿನ್ನ ಅಂತ. ಏಕಶೇಷ ಅಂದರೆ ಏನರ್ಥ? ಧರ್ಮಾ ನ ಸಂತಿ ಬ್ರಹ್ಮ ಏವ ಅಸ್ತಿ ಇತಿ ಏಕಸ್ಯೈವ ಅವಶೇಷ. ಗುಣಗಳಿಲ್ಲ, ಬ್ರಹ್ಮ ಮಾತ್ರ ಇದ್ದಾನೆ ಅಂತ ಹೇಳ್ತೀವಿ ಅಂತಂದರೆ, ಯಾಕೆ ಅಭೇದ ಇದ್ದಾಗ ಏನು ಹೇಳಬೇಕು? ಒಂದು ಉಳಿಬೇಕು. ಅಂದರೆ ಬ್ರಹ್ಮ ಮಾತ್ರ ಇದ್ದಾನೆ, ಧರ್ಮಗಳಿಲ್ಲ ಅಂತಂದರೆ ಅದಕ್ಕೆ ಹೇಳ್ತಾರೆ ತವ ಐಕ್ಯವತ್ ಅಂತ. ಅಭೇದೇಪಿ ಯಥಾ ತವ ಐಕ್ಯಮಪ್ಯಸ್ತಿ ಬ್ರಹ್ಮಾಪಿ ಅಸ್ತಿ ತಥಾ ಅಸ್ಮಾಕಮಪಿ ಇತಿ ಭಾವ. ಬ್ರಹ್ಮನಿಗೂ ಜೀವೈಕ್ಯಕ್ಕೂ ಅಭೇದ ಇದೆ. ಬ್ರಹ್ಮನಿಗೂ ಜೀವೈಕ್ಯಕ್ಕೆ ಅಭೇದ ಇದ್ದರೂ ಕೂಡ ಒಂದು ಮಾತ್ರ ಇದೆ ಅಂತ ಹೇಳ್ತೀರಾ? ಬ್ರಹ್ಮನೂ ಇದ್ದಾನೆ, ಜೀವೈಕ್ಯವೂ ಇದೆ. ಹೇಗೆ ಅಭಿನ್ನವಾದರೂ ಬ್ರಹ್ಮೈಕ್ಯ ಮತ್ತು ಬ್ರಹ್ಮ ಎರಡನ್ನೂ ಇದೆ ಅಂತ ನೀವು ಹೇಳ್ತೀರೋ, ಹಾಗೆ ನಾವು ಕೂಡ ಅಭಿನ್ನವಾದರೂ ಜ್ಞಾನಾನಂದಾದಿ ಗುಣಗಳು ಬ್ರಹ್ಮ ಎಲ್ಲವೂ ಇದೆ ಅಂತ ಹೇಳ್ತೇವೆ. ಲೋಕಮರ್ಯಾದೆಯ ಅಂತ ಘಟಸ್ಯ ಘಟತ್ವ ತದ್ಧರ್ಮಾಣಾಂ ಚ ಅಭೇದೇಪಿ ಏಕಶೇಷ ಅಭಾವ ರೂಪಯ. ಲೋಕಮರ್ಯಾದೆಯ ಲೋಕದೃಷ್ಟಿಯಿಂದ ಅಂತ ಹೇಳಿದೆ. ಘಟದಲ್ಲಿ ಘಟತ್ವ ಇದೆ ಅಂತ ಹೇಳ್ತೀರ. ಘಟತ್ವ ಅಂದ್ರೇನು? ಘಟವೇ, ಘಟಸ್ವರೂಪವೇ ಘಟತ್ವ. ಆಯಿತಾ? ಹಾಂ, ನೀವು ತಾರ್ಕಿಕರಾಗಿ ಮಾತಾಡ್ತಿರೋ ಅಥವಾ ಸಿದ್ಧಾಂತದಲ್ಲಿ ಕೇಳ್ತಿದ್ದೀರೋ? ತಾರ್ಕಿಕರಾದರೆ ಮುಂದೆ ಅವರು ನಿರಾಕರಣೆ ಮಾಡ್ತಾರೆ. ಸಿದ್ಧಾಂತ ಆದರೆ ಅವಾಗ ವಸ್ತ್ರದಲ್ಲಿ ರೂಪ ಅಂತ ಹೇಳ್ತೇವೆ, ವಸ್ತ್ರದಲ್ಲಿ ಬಣ್ಣ ಅಂತ ಹೇಳ್ತೇವೆ. ವಸ್ತ್ರದಲ್ಲಿ ಬಣ್ಣ ಅಂತಂದರೆ ವಸ್ತ್ರ ಏನು? ಧರ್ಮಿ, ಬಣ್ಣ ಧರ್ಮ. ವಸ್ತ್ರ ಬೇರೆ ಬಣ್ಣ ಬೇರೆ ಅಲ್ಲ, ವಸ್ತ್ರವೇ ಬಣ್ಣ, ಬಣ್ಣ ಬಿಟ್ಟು ವಸ್ತ್ರ ಇಲ್ಲ. ಅಂದರೆ ವಸ್ತ್ರವೇ ಬಣ್ಣ, ಆದರೆ ವಸ್ತ್ರದಲ್ಲಿ ಬಣ್ಣ ಅಂತ ಹೇಳ್ತೇವೆ. ಹಾಗೆ ಲೋಕದಲ್ಲಿ ಅದಕ್ಕೆ ಹೇಳ್ತಾ ಇದ್ದಾರೆ ಘಟತ್ವ ಧರ್ಮ. ಹಾಗೆ ಘಟತ್ವಾದಿ ತದ್ಧರ್ಮಾಣ. ಘಟದಲ್ಲಿರ್ತಕ್ಕಂಥ ಕಂಬುಗ್ರೀವಾದಿಮತ್ವ. ಘಟದಲ್ಲೇನಿದೆ? ಕಂಬುಗ್ರೀವಾದಿಮತ್ವ ಇದೆ. ಕಂಬುಗ್ರೀವಾದಿಮತ್ವ ಅನ್ನೋದೇನದು? ಘಟವೇ. ಘಟ ಬಿಟ್ಟು ಬೇರೆ ಇದೆಯಾ? ಕಂಬುಗ್ರೀವಾದಿಮತ ಅಂತಂದರೆ ಅದರಲ್ಲಿ ಹೋಯ್ತಲ್ಲ, ಹೋಯ್ತು. ಅದೇನದು? ಕಂಬುಗ್ರೀವಾದಿಮತ್ವ ಘಟಕ್ಕಿಂತ ಬೇರೆಯೋ ಘಟವೇನೋ? ಹಾಂ, ಅಲ್ಲಿದ್ದರೂ ಕೂಡ ಏನು ಹೇಳ್ತೀರಾ? ಘಟದಲ್ಲಿ ಕಂಬುಗ್ರೀವಾದಿಮತ್ವ ಇದೆ ಅಂತ ಹೇಳ್ತೀರ. ಸಕ್ಕರೆ ಸಿಹಿಯಾಗಿದೆ ಅಂತ ಹೇಳ್ತೀರ. ಸಕ್ಕರೆ ಏನು? ಅದೇ ಸಿಹಿ, ಸಕ್ಕರೆಯಲ್ಲಿ ಸಿಹಿ ಇದೆ ಅಂತ ಹೇಳ್ತೀರ. ಹಾಂ, ಹಾಗಾದರೆ ಯಾವ ರೀತಿಯಲ್ಲಿ ಅಭೇದ ಇದ್ದರೂ ಕೂಡ ಆ ಧರ್ಮಗಳಿಗೂ ಧರ್ಮಿ ಭಾವವನ್ನು ಹೇಳ್ತಾರೆ. ಅಭೇದ ಇದ್ದರೂ ಕೂಡ ಧರ್ಮಧರ್ಮಿ ಭಾವವನ್ನು ಹೇಳ್ತಾರೆ. ಲೋಕದಲ್ಲೂ ಕಂಡಿದೆ. ಸಕ್ಕರೆ ಸಿಹಿ ಆಗಿದೆ, ಉಪ್ಪು ಉಪ್ಪಾಗಿದೆ ಅಂತ ಹೇಳ್ತಾರೆ. ಲೋಕಮರ್ಯಾದೆಯ ಘಟಸ್ಯ ಘಟತ್ವಾದಿ ತದ್ಧರ್ಮಾಣಾಂಚ ಅಭೇದೇಪಿ ಏಕಶೇಷ ಅಭಾವರೂಪಯ. ಅಲ್ಲಿ ಒಂದು ಉಳಿಯುತ್ತೆ ಅಂತಿಲ್ಲ, ಅಭೇದ ಇದೆ. ಸಕ್ಕರೆ ಸಿಹಿಯಾಗಿದೆ, ಸಕ್ಕರೆಯಲ್ಲಿ ಸಿಹಿ ಇದೆ. ಅಂದರೆ ಒಂದು ಸಕ್ಕರೆ ಉಳಿಬೇಕು, ಇಲ್ಲ ಸಿಹಿ ಉಳಿಬೇಕು. ಇದೆಯಾ? ಸಕ್ಕರೆ ಸಿಹಿ ಎರಡೂ ಇದೆ. ಅಂದರೆ ಒಂದೇ ಉಳಿಬೇಕು ಅಂತಿಲ್ಲ. ಹಾಗೆ ಬ್ರಹ್ಮನಿಗೂ ಅವನ ಧರ್ಮಗಳಿಗೂ ಅಭೇದ ಇದ್ದರೂ ಕೂಡ ಒಂದೇ ಉಳಿಬೇಕು, ಒಂದು ಬ್ರಹ್ಮ ಉಳಿಬೇಕು, ಧರ್ಮಗಳಿಲ್ಲ ಅಂತಿಲ್ಲ. ಧರ್ಮಧರ್ಮಿಣೋ ಅಭೇದಸ್ಯ ಭೇದಾಭೇದವಾದಿನ ತ್ವಯಾಪಿ ಅಂಗೀಕಾರಾತ್. ಅಷ್ಟೇ ಅಲ್ಲ, ಧರ್ಮ ಮತ್ತು ಧರ್ಮಿ ಇವುಗಳಿಗೆ ಅಭೇದವನ್ನು ಅವರು ಒಪ್ಪಿದ್ದಾರೆ. ಯಾಕೆ? ಅವ್ರ ಮತ ಪ್ರಕಾರ ವಸ್ತುವಿಗೂ ಮತ್ತು ವಸ್ತುವಿನಲ್ಲಿರ್ತಕ್ಕಂಥ ಧರ್ಮಕ್ಕೂ ಭೇದಾಭೇದವನ್ನು ಒಪ್ಪಿದ್ದಾರೆ. ಘಟ
ಅಲ್ಲ, ಪಟದಲ್ಲಿರ್ತಕ್ಕಂಥ ರೂಪ. ಇದರಲ್ಲಿ ಬಿಳಿ ಬಣ್ಣ ಇದೆ, ಇದಕ್ಕೆ ಕೆಂಪು ಬಣ್ಣ ಹಾಕ್ತೇವೆ, ಅವಾಗೇನಾಯಿತು? ಹಾಗಾದರೆ ಬಟ್ಟೆ ಇದೆ, ಬಟ್ಟೆ ಇದ್ದಾಗ ಬಟ್ಟೆಗೂ ಬಣ್ಣಕ್ಕೂ ಅಭೇದ. ಆಮೇಲೆ ಈ ಬಣ್ಣ ಹೋಯಿತು, ಬಟ್ಟೆ ಇದೆ, ಬಣ್ಣಕ್ಕೂ ಬಟ್ಟೆಗೂ ಭೇದ. ಯಾಕೆ? ಬಟ್ಟೆ ಇದೆ, ಬಣ್ಣ ಹೋಯಿತು ಅಂತಂದರೆ ಇನ್ನೊಂದು ಬಣ್ಣ ಬಂತು, ಅವಾಗೇನಾಯಿತು? ಭೇದ ಅಂತಕ್ಕಂಥದ್ದು. ಹೀಗೆ ಧರ್ಮಗಳಿಗೆ ಭೇದಾಭೇದವನ್ನು ಒಪ್ತಾರೆ. ಅಭೇದವನ್ನು ಒಪ್ತಾರೋ ಇಲ್ವೋ? ಭೇದವೂ ಇದೆ, ಅಭೇದವೂ ಇದೆ. ಅಭೇದನ ಒಪ್ಪಿದ್ದೀರಲ್ಲ, ಅದರಿಂದ ಭೇದಾಭೇದ ಒಪ್ಪಿರೋದ್ರಿಂದ ಅಭೇದ ಎಂಬತಕ್ಕಂಥದ್ದನ್ನು ಕೂಡ ನೀವು ಒಪ್ಪಿದ್ದೀರಾ. ಅದರಿಂದಾಗಿ ಯಾವ ರೀತಿಯಲ್ಲಿ ಅಭೇದ ಎಂಬತಕ್ಕಂಥದ್ದು ಇದ್ದಾಗ ಒಂದೇ ಇರಬೇಕು ಅಂತಿಲ್ಲ, ಅದನ್ನು ನೀವು ಒಪ್ಪಿದ್ದೀಯ. ಯಾಕೆ? ಪಟದಲ್ಲಿ ಶುಕ್ಲವರ್ಣ ಅಂತ, ಪಟಕ್ಕೂ ಶುಕ್ಲವರ್ಣಕ್ಕೂ ಏನಿರೋದು? ಅಭೇದ ಇರೋದು. ಹಾಗಾದರೆ ಒಂದೇ ಇದೆ ಅಂತ ಹೇಳ್ತೀರಾ? ಪಟ ಮಾತ್ರ ಇದೆ, ಶುಕ್ಲವರ್ಣ ಇಲ್ಲ ಅಂತ ಹೇಳ್ತೀರಾ? ಇಲ್ಲ. ಭೇದಾಭೇದ ಯಾಕೆ? ಶುಕ್ಲವರ್ಣ ಹೋಗುತ್ತೆ, ರಕ್ತವರ್ಣ ಬಂತು, ಅಂದರೆ ಭೇದಾಭೇದ ಅಂತ ಹೇಳ್ಬೋದು. ಹಾಗಾದರೆ ಅಭೇದವನ್ನು ಒಪ್ಪಿದ್ದೀರಾ. ಅಭೇದ ಒಪ್ಪಿದಾಗ ಏಕಶೇಷ ಇಲ್ಲ, ಅಂದರೆ ಅಭೇದ ಇದ್ದಾಗ ಒಂದೇ ಇರಬೇಕು ಎಂಬತಕ್ಕಂಥ ನಿಯಮ ಲೋಕದಲ್ಲಿಯೂ ಇಲ್ಲ. ನೀನು ಹೇಳುವಂಥ ರೀತಿಯಲ್ಲಿ ಬ್ರಹ್ಮನಿಗೂ ಜೀವೈಕ್ಯಕ್ಕೂ ಅಭೇದ ಒಪ್ಪಿದ್ದೀಯಾ, ಬ್ರಹ್ಮ ಮಾತ್ರ ಇದ್ದಾನೆ, ಜೀವೈಕ್ಯ ಇಲ್ಲ ಅನ್ನೋದು ಇಲ್ಲ. ಅದರಿಂದ ಶಾಸ್ತ್ರ ದೃಷ್ಟಿಯಲ್ಲೂ ಇಲ್ಲ. ಪರ್ಯಾಯ ಶಬ್ದಾವಾಚ್ಯತ್ವಾತ್ ಅಜ್ಞಾತತ್ವಾದ್ವಿವಾತತಃ ಐಕ್ಯಂ ನ ಬ್ರಹ್ಮ ಮಾತ್ರಂತೆ ಗುಣ್ಯ ಭಿನ್ನ ಗುಣಸ್ತಥಾ. ಇನ್ನು ಈ ಐಕ್ಯ ಇದೆಯಲ್ಲ, ಇದು ಬ್ರಹ್ಮಸ್ವರೂಪ ಅಂತ ಹೇಳಲಿಕ್ಕೆ ಬರಲ್ಲ. ಐಕ್ಯ ಇದೆಯಲ್ಲ, ಅದು ಬ್ರಹ್ಮನಿಂದ ಅಭೇದ ಅಂತ ಹೇಳ್ತಾರೆ. ಐಕ್ಯವು ಬ್ರಹ್ಮನ ಸ್ವರೂಪ, ಬ್ರಹ್ಮನಿಂದ ಅಭಿನ್ನವಾಗಿದೆ ಅಂತ. ಆದರೆ ಐಕ್ಯವನ್ನು ಬ್ರಹ್ಮನಿಂದ ಅಭಿನ್ನ ಅಂತ ಹೇಳಬಾರ್ದು. ಯಾಕೆ? ಪರ್ಯಾಯ ಶಬ್ದ ಅವಾಚ್ಯತ್ವಾತ್. ಬ್ರಹ್ಮನಿಂದ ಅಭಿನ್ನ ಅಂತ ಹೇಳೋದಾದರೆ ಅವಾಗೇನಾಗಬೇಕಾಗಿತ್ತು? ಅದು ಎರಡೂ ಕೂಡ ಒಂದೇ ಶಬ್ದದಿಂದ ಹೇಳಬೇಕಾಗಿತ್ತು, ಒಂದೇ ಶಬ್ದದಿಂದ ಹೇಳಬೇಕಾಗಿತ್ತು. ಆದರೆ ಬ್ರಹ್ಮನನ್ನು ಬ್ರಹ್ಮಶಬ್ದದಿಂದ ಹೇಳ್ತಾರೆ, ಐಕ್ಯವನ್ನು ಬ್ರಹ್ಮಶಬ್ದದಿಂದ ಹೇಳ್ತಾರಾ? ಇಲ್ಲ. ಅಂದರೆ ಪರ್ಯಾಯ ಶಬ್ದ ಅವಾಚ್ಯತ್ವ. ಬ್ರಹ್ಮ, ವಿಷ್ಣು ಅಥವಾ ಪರಮಾತ್ಮ, ಭಗವಂತ ಇತ್ಯಾದಿ ಶಬ್ದದಿಂದ ಹೇಳ್ತಾರೆ. ಯಾವುದನ್ನು ಹೇಳೋದು? ಪರಮಾತ್ಮನ ಹೇಳೋದು. ಐಕ್ಯನ ಹೇಳ್ತಾರಾ? ಇಲ್ಲ. ಆದ್ದರಿಂದ ನೀವೇನು ಹೇಳ್ತಾ ಇದ್ದೀರಾ? ಬ್ರಹ್ಮನ ಸ್ವರೂಪ ಅಭೇದ ಅಂತ ಹೇಳ್ತೀವಿ. ಐಕ್ಯವು ಬ್ರಹ್ಮನ ಸ್ವರೂಪ, ಬ್ರಹ್ಮನಿಗೂ ಐಕ್ಯಕ್ಕೂ ಅಭೇದ ಅಂತ ನಾವು ಹೇಳ್ತಾ ಇದ್ದೇವೆ. ಬ್ರಹ್ಮನಿಗೂ ಐಕ್ಯಕ್ಕೂ ಅಭೇದ ಹೇಳಲಿಕ್ಕೆ ಬರಲ್ಲ. ಯಾಕೆ ಅಂತಂದರೆ ಎರಡೂ ಕೂಡ ಒಂದೇ ಶಬ್ದದಿಂದ ಪ್ರತಿಪಾದ್ಯವಾಗಿಲ್ಲ. ಪರ್ಯಾಯ ಶಬ್ದ ಅವಾಚ್ಯತ್ವ, ಪರ್ಯಾಯ ಶಬ್ದದಿಂದ ವಾಚ್ಯವಾದವುಗಳಲ್ಲ. ಈಗ ನೋಡಿ, ಭಗವಂತ ಇದ್ದಾನೆ, ಆ ಭಗವಂತನನ್ನು ಬ್ರಹ್ಮ ಅಂತ ಕರಿಬೋದು, ಭಗವಾನ್ ಪರಮಾತ್ಮ ಅಂತ ಕರಿಬೋದು. ಇದೇ ಶಬ್ದದಿಂದ ಐಕ್ಯವನ್ನು ವ್ಯವಹಾರ ಮಾಡ್ತಾರಾ? ಇಲ್ಲ. ಹೇಗೆ ಪರಮಾತ್ಮನಿಗೂ ಅಭೇದ ಇದೆ, ಅದರಿಂದಾಗಿ ಪರಮಾತ್ಮನನ್ನು ಪರಮಾತ್ಮ ಶಬ್ದದಿಂದ ಹೇಳ್ತೇವೆ. ಹಾಗೆ ಪರಮಾತ್ಮನಿಗೂ ಐಕ್ಯಕ್ಕೂ ಅಭೇದ ಇದ್ದಿದ್ದರೆ ಏನು ಹೇಳಬೇಕಾಗಿತ್ತು? ಪರಮಾತ್ಮನ ಹೇಳ್ತಕ್ಕಂಥ ಶಬ್ದದಿಂದ ಐಕ್ಯವನ್ನು ಹೇಳಬೇಕಾಗಿತ್ತು. ಪರಮಾತ್ಮನ ಹೇಳ್ತಕ್ಕಂಥ ಶಬ್ದದಿಂದ ಐಕ್ಯವನ್ನು ಹೇಳ್ತಾ ಇಲ್ಲ. ಅದರಿಂದ ಪರ್ಯಾಯ ಶಬ್ದ ವಾಚ್ಯತ್ವ ಇಲ್ಲ, ಒಂದು. ಎರಡನೇದಾಗಿ ಬ್ರಹ್ಮನ ವಿಷಯದಲ್ಲಿ ವಿವಾದ ಇಲ್ಲ, ಐಕ್ಯದ ವಿಷಯದಲ್ಲಿ ವಿವಾದ ಇದೆ. ಬ್ರಹ್ಮನ ವಿಷಯದಲ್ಲಿ ವಿವಾದ ಇಲ್ಲ, ಐಕ್ಯದ ವಿಷಯದಲ್ಲಿ ವಿವಾದ ಇದೆ. ಬ್ರಹ್ಮ ಜ್ಞಾತ, ಐಕ್ಯ ಜ್ಞಾತ ಅಲ್ಲ, ಅಜ್ಞಾತತ್ವ. ಬ್ರಹ್ಮ ಜ್ಞಾತ, ಐಕ್ಯ ಜ್ಞಾತ ಅಲ್ಲ. ವಿವಾದ ಐಕ್ಯ ವಿಷಯದಲ್ಲಿ ಇದೆ, ಬ್ರಹ್ಮ ವಿಷಯದಲ್ಲಿ ಇಲ್ಲ. ಆದ್ದರಿಂದಾಗಿ ಹೀಗೆ ಐಕ್ಯಕ್ಕೂ ಮತ್ತು ಬ್ರಹ್ಮನಿಗೂ ಇಷ್ಟು ವೈಲಕ್ಷಣ್ಯ ಇದೆ. ಒಂದು, ಪರ್ಯಾಯ ಶಬ್ದವಾಚ್ಯತ್ವ ಇಲ್ಲ. ಎರಡನೇದು ಜ್ಞಾತತ್ವ ಇಲ್ಲ. ಮೂರನೇದು ವಿವಾದಕ್ಕೆ ವಿಷಯ ಆಗಿದೆ. ಈ ಮೂರು ಕಾರಣಗಳಿರೋದರಿಂದ ಬ್ರಹ್ಮ ಐಕ್ಯ ಮಾತ್ರಂನ, ಬ್ರಹ್ಮನು ಐಕ್ಯವು ಬ್ರಹ್ಮಸ್ವರೂಪ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಐಕ್ಯಂ ನ ಬ್ರಹ್ಮ ಮಾತ್ರಂ. ಯಾಕೆ? ಪರ್ಯಾಯ ಶಬ್ದ ಅವಾಚ್ಯತ್ವ.
ಎರಡನೇದು ಐಕ್ಯಂ ನ ಬ್ರಹ್ಮ ಮಾತ್ರಂ ಅಜ್ಞಾತತ್ವಾತ್, ಐಕ್ಯಂ ನ ಬ್ರಹ್ಮ ಮಾತ್ರಂ ವಿವಾದ ವಿಷಯತ್ವಾತ್ ಅಂತ ಈ ರೀತಿಯಲ್ಲಿ ಹೇಳಿಕ್ಕೆ ಬರುತ್ತೆ. ಜ್ಞಾತ ಅಜ್ಞಾತ, ದೇವರು ತಿಳಿದಿದ್ದಾನೆ, ಐಕ್ಯ ತಿಳಿದಿದೆಯಾ? ನಿಮಗೇನು ಗೊತ್ತು? ದೇವರು ಅಂತ ಗೊತ್ತು, ಐಕ್ಯ ಗೊತ್ತಾ? ಇಲ್ಲ. ಹಾಗಾದರೆ ಬ್ರಹ್ಮ ಮತ್ತು ಐಕ್ಯ ಒಂದೇ ಅಂತ ಆಗ್ಬಿಟ್ರೆ, ಐಕ್ಯವು ಬ್ರಹ್ಮಸ್ವರೂಪ ಅಂತಾಗಿದ್ದರೆ ಬ್ರಹ್ಮ ತಿಳಿದಂತೆ ಐಕ್ಯವು ತಿಳಿಬೇಕಾಗಿತ್ತು. ಬ್ರಹ್ಮ ಮತ್ತು ಐಕ್ಯ ಅದಕ್ಕೆ ಅಭೇದನ ಒಪ್ಪೋದಾದರೆ ಆವಾಗ ಬ್ರಹ್ಮ ತಿಳಿದಾಗ ಐಕ್ಯವು ತಿಳಿಬೇಕಾಗಿತ್ತು. ಬ್ರಹ್ಮ ತಿಳಿದಿದೆ, ಐಕ್ಯ ತಿಳಿದಿಲ್ಲ. ಅದರಿಂದಾಗಿ ಐಕ್ಯವು ಬ್ರಹ್ಮಸ್ವರೂಪ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹಾಗೇ ಗುಣ್ಯಭಿನ್ನ ಗುಣಸ್ತಥ, ಗುಣ್ಯಭಿನ್ನ, ಗುಣವುಳ್ಳವನಿಂದ ಅಭಿನ್ನವಾಗಿರ್ತಕ್ಕಂತಹ ಗುಣ, ಪರಮಾತ್ಮನಿಂದ ಅಭಿನ್ನವಾಗಿರ್ತಕ್ಕಂಥ ಗುಣ, ಅದನ್ನು ಕೂಡ ಒಪ್ಲಿಕ್ಕೆ ಬರೋದಿಲ್ಲ. ಯಾಕೆ? ಗುಣಗಳಿಗೂ ಪರಮಾತ್ಮನಿಗೂ ಅಭೇದವನ್ನು ಹೇಳಿದಾಗ ಅಲ್ಲಿ ಪರಮಾತ್ಮನನ್ನು ಗುಣಗಳನ್ನು ಒಂದೇ ಶಬ್ದದಿಂದ ಹೇಳಲ್ಲ, ಪರ್ಯಾಯ ಶಬ್ದ ವಾಚ್ಯತ್ವ ಇಲ್ಲ. ಪರಮಾತ್ಮ ತಿಳಿದರೂ ಗುಣಗಳು ತಿಳಿದಿಲ್ಲ, ವಿವಾದ ಎಂಬತಕ್ಕಂಥದ್ದು ಕೂಡ ಇದೆ. ಈ ರೀತಿಯಲ್ಲಿ ಐಕ್ಯ ಎಂಬತಕ್ಕಂಥದ್ದು ಅದು ಬ್ರಹ್ಮಸ್ವರೂಪ ಆಗೋದಿಲ್ಲ ಅಂತ ಹೇಳ್ತಾರೆ. ಹಾಂ, ವಿವಾದ ಜೀವಬ್ರಹ್ಮರಿಗೆ ಭೇದವೋ ಅಭೇದವೋ? ಬ್ರಹ್ಮನ ವಿಷಯದಲ್ಲಿ ವಿವಾದ ಇಲ್ಲ, ಬ್ರಹ್ಮ ತಪ್ಪಿದ್ದಾರೆ. ಆದರೆ ಜೀವಬ್ರಹ್ಮರಿಗೆ ಐಕ್ಯ, ಜೀವಬ್ರಹ್ಮರಿಗೆ ಭೇದ, ಐಕ್ಯ ವಿಷಯದಲ್ಲಿ ವಿವಾದ ಇದೆ. ಜೀವಬ್ರಹ್ಮರಿಗೆ ಭೇದ, ಜೀವಬ್ರಹ್ಮರಿಗೆ ಐಕ್ಯ. ಹಂಗಾರೆ ಐಕ್ಯ ವಿಷಯದಲ್ಲಿ ಐಕ್ಯ ಇದೆ ಅಂತ ಒಪ್ತೀರಾ ನೀವು? ಒಪ್ಪಲ್ಲ ಅಂತಂದರೆ ಅವರು ಮಾಯಾವಾದಿಗಳು ಒಪ್ತಾರೆ, ವಿವಾದ ಇದೆ ಐಕ್ಯ ವಿಷಯದಲ್ಲಿ. ಬ್ರಹ್ಮಸ್ವರೂಪ ತಾನೇ, ಬ್ರಹ್ಮಸ್ವರೂಪವಾದ ಐಕ್ಯ ವಿಷಯದಲ್ಲಿ ವಿವಾದ ಎಂಬತಕ್ಕಂಥದ್ದು ಇದೆ. ಬ್ರಹ್ಮಸ್ವರೂಪದಲ್ಲಿ ಇಲ್ಲ. ಬ್ರಹ್ಮಸ್ವರೂಪದಲ್ಲಿ ವಿವಾದ, ಐಕ್ಯದಲ್ಲಿ ವಿವಾದ ಇದೆ. ಆದ್ದರಿಂದ ಐಕ್ಯವು ಬ್ರಹ್ಮಸ್ವರೂಪ ಅಲ್ಲ. ಐಕ್ಯಂ ನ ಬ್ರಹ್ಮಸ್ವರೂಪಂ ಪರ್ಯಾಯ ಶಬ್ದ ಅವಾಚ್ಯತ್ವಾತ್ ಅಜ್ಞಾತತ್ವಾತ್ ವಿವಾದತಃ ಅಂತ ಈ ರೀತಿಯಲ್ಲಿ 3 ಹೇತುಗಳನ್ನು ಹೇಳ್ತಾ ಇದ್ದಾರೆ. ಅದರಿಂದ ನೀವು ಯಾವ ರೀತಿಯಲ್ಲಿ ಐಕ್ಯ ಎಂಬತಕ್ಕಂಥದ್ದು ಬ್ರಹ್ಮಸ್ವರೂಪ ಅಂತ ಹೇಳ್ತೀರ, ಪರ್ಯಾಯ ಶಬ್ದವಾಚ್ಯತ್ವ ಇಲ್ಲ, ಅಜ್ಞಾತತ್ವ ಇದೆ, ವಿವಾದ ಇದೆ, ಆದರೂ ಕೂಡ ಐಕ್ಯವನ್ನು ನೀವೇನು ಮಾಡ್ತೀರಾ? ಬ್ರಹ್ಮಸ್ವರೂಪ ಅಂತ ಒಪ್ತೀರಾ. ಹಾಗೆ ನಾವು ಕೂಡ ಗುಣಗಳನ್ನು ಬ್ರಹ್ಮನಿಂದ ಅಭಿನ್ನ ಅಂತ ಹೇಳ್ತೇವೆ, ಆದರೆ ಪರ್ಯಾಯ ಶಬ್ದವಾಚ್ಯತ್ವ ಇಲ್ಲ. ಗುಣ ಮತ್ತು ಪರಮಾತ್ಮನನ್ನು ಅಭೇದ ಇದ್ದರೂ ಕೂಡ ಒಂದೇ ಶಬ್ದದಿಂದ ಹೇಳಲ್ಲ, ಆಯಿತಾ? ಪರ್ಯಾಯ ಶಬ್ದ ಅವಾಚ್ಯತ್ವ ಬಂತು. ಮತ್ತು ಅಜ್ಞಾತತ್ವ, ಭಗವಂತ ಜ್ಞಾತ ಆದರೂ ಭಗವಂತನ ಗುಣಗಳು ಜ್ಞಾತ ಆಗಲ್ಲ. ಭಗವಂತನ ವಿಷಯದಲ್ಲಿ ವಿವಾದ ಇಲ್ಲ, ಆದರೆ ಗುಣಗಳ ವಿಷಯದಲ್ಲಿ ನಾವಿದೆ ಅಂತೇವರು ಇಲ್ಲ ಅಂತ ಈ ರೀತಿಯಲ್ಲಿ ಅಂತ ಹೇಳ್ತೇವೆ. ಹಾಂ, ಚೇತನ ಹಾಂ ಇಲ್ಲಲ್ಲ, ಗುಣ ಜಡ ಅಲ್ಲ ನಮ್ಮ ಮತ ಪ್ರಕಾರ. ಬ್ರಹ್ಮಾಭಿನ್ನವಾದ ಗುಣ, ಹಾಂ, ನಾವು ಅಭಿನ್ನ ಅಂತಲೇ ಹೇಳ, ಅಭಿನ್ನವಾದ ವಿಷಯದಲ್ಲಿ ಮಾತಾಡ್ತಾ ಇರೋದು. ಬ್ರಹ್ಮನಲ್ಲಿ ಭಿನ್ನವಾದದ್ದು ಯಾವುದೂ ಇಲ್ಲ, ಬ್ರಹ್ಮನಲ್ಲಿ ಜಡವಾದದ್ದು ಯಾವುದೂ ಇಲ್ಲ, ಬ್ರಹ್ಮನಲ್ಲಿ ಜಡವಾದದ್ದು ಯಾವುದೂ ಇಲ್ಲ, ಬ್ರಹ್ಮನಲ್ಲಿ ಸ್ವರೂಪಭೂತವಾದ ಜಡವಾದದ್ದು ಯಾವುದೂ ಇಲ್ಲ. ಹಾಂ, ಹೌದು ಹೌದು ಹೌದು. ನಮ್ಮಲ್ಲಿ ಸ್ವರೂಪಜ್ಞಾನ ಚೇತನ, ವೃತ್ತಿಜ್ಞಾನ ಜಡ. ಸ್ವರೂಪಜ್ಞಾನ ನಿತ್ಯ, ಅದು ಜಡ. ಹೌದು, ಯಾವುದು ಜಡ ಇಲ್ಲ. ಹಾಂ ಹಾಂ, ಅದೇ ಲಕ್ಷ್ಮ್ಯಾತ್ಮಕ,
ಅಂದರೆ ಚೇತನವೇ ಆಯಿತು. ಭಗವತ್ ಸ್ವರೂಪವಾದದ್ದೇ ಗುಣಗಳು. ಎಲ್ಲವೂ ಗುಣಗುಣಿಗಳಿಗೆ ಅಭೇದ. ಪರ್ಯಾಯ ಶಬ್ದ ಅವಾಚ್ಯತ್ವಾತ್. ಬ್ರಹ್ಮ ಮತ್ತು ಐಕ್ಯವನ್ನು ಹೇಳ್ತಕ್ಕಂಥ ಶಬ್ದಗಳು ಪರ್ಯಾಯ ಶಬ್ದವಲ್ಲ. ಆದ್ದರಿಂದ ಪರ್ಯಾಯ ಶಬ್ದವಲ್ಲದೇ ಇರುವುದರಿಂದ ಅಜ್ಞಾತತ್ವಾತ್. ಬ್ರಹ್ಮಜ್ಞಾತನಾದರೂ ಐಕ್ಯ ಜ್ಞಾತವಲ್ಲ. ಆದ್ದರಿಂದ ವಿವಾದತಃ ಬ್ರಹ್ಮನ ವಿಷಯದಲ್ಲಿ ವಿವಾದ ಇಲ್ಲ, ಐಕ್ಯ ವಿಷಯದಲ್ಲಿ ವಿವಾದ ಇರುವುದರಿಂದ ತೇ ನಿನ್ನ ಐಕ್ಯವು ನ ಬ್ರಹ್ಮ ಮಾತ್ರಂ, ಕೇವಲ ಬ್ರಹ್ಮಸ್ವರೂಪ ಆಗುವುದಿಲ್ಲ. ತತಃ ಅದರಂತೆ ಗುಣ್ಯಭಿನ್ನ ಗುಣ, ಗುಣಿಯಿಂದ ಅಭಿನ್ನವಾಗಿರ್ತಕ್ಕಂಥ ಗುಣವೂ ಕೂಡ ಬ್ರಹ್ಮಸ್ವರೂಪ ಆಗಲಿಕ್ಕೆ ಸಾಧ್ಯ ಇಲ್ಲ. ನೀ ಹೇಳ್ತೀಯ ಅಂತಂದರೆ ಇದನ್ನು ಕೂಡ ಹೇಳಬೇಕಾಗುತ್ತೆ. ಪರ್ಯಾಯ ಶಬ್ದ ಅವಾಚ್ಯತ್ವಾತ್. ಬ್ರಹ್ಮ ಮತ್ತು ಐಕ್ಯ ಪ್ರತಿಪಾದಕ ವಾಕ್ಯಗಳು ಪರ್ಯಾಯ ಶಬ್ದ ಅಲ್ಲದೇ ಇರುವ ಕಾರಣದಿಂದ ಅಜ್ಞಾತತ್ವಾತ್. ಬ್ರಹ್ಮನು ಜ್ಞಾತವಾದರೂ ಐಕ್ಯವೂ ಜ್ಞಾತವಾಗಿಲ್ಲ ಎಂಬ ಕಾರಣದಿಂದ ವಿವಾದತಃ. ಬ್ರಹ್ಮನು ವಿವಾದಕ್ಕೆ ವಿಷಯನಲ್ಲ, ಐಕ್ಯ ವಿಷಯದಲ್ಲಿ ವಿವಾದ ಇರುವುದರಿಂದ ತೇ ನಿನ್ನ ಐಕ್ಯವು ನ ಬ್ರಹ್ಮ ಮಾತ್ರಂ, ಬ್ರಹ್ಮಸ್ವರೂಪ ಆಗುವುದಿಲ್ಲ. ತಥಾ ಹಾಗೆಯೇ ಗುಣ್ಯಭಿನ್ನ ಗುಣ ಅಂತ. ಗುಣಿಯಾದ ಪರಮಾತ್ಮನಿಂದ ಅಭಿನ್ನವಾಗಿರ್ತಕ್ಕಂತಹ ಗುಣ, ಅದು ಕೂಡ ಪರ್ಯಾಯ ಶಬ್ದವಾಚ್ಯ ಅಲ್ಲ. ಅದರಲ್ಲಿ ಜ್ಞಾತಾಜ್ಞಾತತ್ವ ಇದೆ ಮತ್ತು ವಿವಾದಕ್ಕೆ ವಿಷಯವೂ ಆಗಿದೆ. ಐಕ್ಯಸ್ಯ ಬ್ರಹ್ಮಮಾತ್ರತಾ ಏವ ನ ತದ್ಧರ್ಮತಾ ಇತಿ ವದತಃ ಬಾಧಕಾಂತರಂಚಾಹ. ಬ್ರಹ್ಮ ಐಕ್ಯ ಇದೆಯಲ್ಲ, ಅದು ಬ್ರಹ್ಮಸ್ವರೂಪವೇ, ಬ್ರಹ್ಮನ ಧರ್ಮ ಅಲ್ಲ. ಯಾರು ಐಕ್ಯವನ್ನು ಬ್ರಹ್ಮಸ್ವರೂಪ ಅಂತ ಒಪ್ತಾರೆ, ಐಕ್ಯವೇನಲ್ಲ, ಅದು ಬ್ರಹ್ಮನ ಧರ್ಮ ಅಲ್ಲ. ನಾವು ಹಿಂದೆ ಹೇಳಿದ್ದು ಬ್ರಹ್ಮನ ಧರ್ಮ ಅಂತ ಹೇಳಬೇಕು. ಧರ್ಮಧರ್ಮಿ ಭಾವ, ಅದು ಅಭೇದ ಧರ್ಮಭಾವವನ್ನು ಒಪ್ಪಿದ್ದೀರಾ ಅಂತ ನಾವು ಹೇಳಿದ್ವಿ. ಐಕ್ಯ ಎಂಬತಕ್ಕಂಥದ್ದು ಧರ್ಮ ಅಂತ ಆಗಿದ್ದರೆ ಆವಾಗ ಅಭಿನ್ನವಾಗಿರ್ತಕ್ಕಂಥವುಗಳಿಗೆ ಧರ್ಮಧರ್ಮಿ ಭಾವವನ್ನು ಒಪ್ಪಬೇಕು ಅಂತ ಹೇಳೋದಾಗ್ತಿತ್ತು. ಆದರೆ ಐಕ್ಯ ಎಂಬತಕ್ಕಂಥದ್ದು ಇದೆಯಲ್ಲ, ಇದು ಬ್ರಹ್ಮಸ್ವರೂಪವೇ ಆಗಿದೆ, ಅದು ಬ್ರಹ್ಮನ ಧರ್ಮ ಅಲ್ಲ ಅಂತಂದರೆ ಬ್ರಹ್ಮಸ್ವರೂಪ ಆಗಿದೆ ಅಂತಾದರೆ ಈ ವೈಲಕ್ಷಣ್ಯ ಬರೆದು ಹೋಗಬೇಕಾಗಿತ್ತು. ಬ್ರಹ್ಮಸ್ವರೂಪ ಅಂತಾದರೆ ಪರ್ಯಾಯ ಶಬ್ದವಾಚ್ಯತ್ವ ಬರಬೇಕಾಗಿತ್ತು. ಬ್ರಹ್ಮಸ್ವರೂಪ ಅಂತಾಗಿದ್ದರೆ ಅದು ಜ್ಞಾತ ಬೇಕಾಗಿತ್ತು. ಬ್ರಹ್ಮಸ್ವರೂಪ ಅಂತಾಗಿದ್ದರೆ ವಿವಾದ ಇರಬಾರ್ದಾಗಿತ್ತು. ಆದರೆ ಬ್ರಹ್ಮ ವಿಷಯದಲ್ಲಿ ವಿವಾದ ಇದೆ, ಐಕ್ಯ ವಿಷಯದಲ್ಲಿ ವಿವಾದ ಇದೆ, ಬ್ರಹ್ಮ ವಿಷಯದಲ್ಲಿ ವಿವಾದ ಇಲ್ಲ. ಐಕ್ಯ ಅಜ್ಞಾತವಾಗಿದೆ, ಬ್ರಹ್ಮಜ್ಞಾತನಾಗಿದ್ದಾನೆ. ಬ್ರಹ್ಮನನ್ನು ಹೇಳ್ತಕ್ಕಂಥ ಶಬ್ದಗಳು ಐಕ್ಯವನ್ನು ಹೇಳಲ್ಲ. ಅದರಿಂದಾಗಿ ಬ್ರಹ್ಮನಿಗೂ ಐಕ್ಯಕ್ಕೂ ಏನು ಹೇಳಿಕ್ಕೆ ಬರಲ್ಲ, ಸ್ವರೂಪಾತ ಅಂತ ಹೇಳಿಕ್ಕೆ ಬರಲ್ಲ. ಐಕ್ಯವನ್ನು ಬ್ರಹ್ಮಧರ್ಮ ಅಂತ ಹೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಐಕ್ಯಸ್ಯ ಬ್ರಹ್ಮ ಮಾತ್ರತಾ ಏವ, ಐಕ್ಯವು ಬ್ರಹ್ಮಸ್ವರೂಪವೇ ಆಗಿದೆ. ನ ತದ್ಧರ್ಮತ, ಐಕ್ಯವು ಬ್ರಹ್ಮನ ಧರ್ಮ ಅಲ್ಲ ಇತಿ ವದತಃ. ಈ ರೀತಿಯಲ್ಲಿ ಯಾರು ಹೇಳ್ತಾರೋ ಬಾಧಕಾಂತರಂ ವ, ಅವರಿಗೆ ಬಾಧಕಾಂತರಂಚ ಇನ್ನೊಂದು ರೀತಿಯಾದ ಬಾಧಕವನ್ನು ಹೇಳ್ತಾ ಇದ್ದಾರೆ. ಘಟಃ ಕರೀರಃ ಕಲಶಃ ಇತಿವತ್ ಬ್ರಹ್ಮಣಃ ತದೈಕ್ಯಸ್ಯ ಚ ಪರ್ಯಾಯ ಶಬ್ದ ಅವಾಚ್ಯತ್ವಾತ್ ಅಂತ. ಘಟಃ ಕಲಶಃ ಕರೀರಃ ಅಂತೆಲ್ಲ ಇದೆ. ಇದು ಯಾವುದನ್ನು ಹೇಳುತ್ತೆ? ಘಟವನ್ನೇ ಹೇಳುತ್ತೆ. ಹಾಗೆ ಘಟವನ್ನೇ ಯಾವ ರೀತಿಯಲ್ಲಿ ಘಟಃ ಕಲಶಃ ಇತ್ಯಾದಿ ಶಬ್ದ ಹೇಳುತ್ತೋ ಹಾಗೆ ಐಕ್ಯಂ ಅಂತ ಹೇಳ್ತಾರೆ. ಐಕ್ಯ ಅಂದರೆ ಬ್ರಹ್ಮ ಅಂತ ಅರ್ಥನ, ಅಥವಾ ಬ್ರಹ್ಮ ಅಂತ ಹೇಳ್ತಾರೆ. ಬ್ರಹ್ಮ ಅಂದರೆ ಐಕ್ಯ ಅಂತ ಅರ್ಥನ ಅಲ್ಲ. ಆದ್ದರಿಂದ ಬ್ರಹ್ಮ ಐಕ್ಯಂ ಎಂಬತಕ್ಕಂಥದ್ದು ಇದು ಪರ್ಯಾಯ ಶಬ್ದಗಳಲ್ಲ. ಆದ್ದರಿಂದ ಏನಾಯಿತು, ಐಕ್ಯವು ಬ್ರಹ್ಮಸ್ವರೂಪ ಆಗಲ್ಲ. ಘಟಕಲಶಗಳು ಅದು ಘಟ ಕಲಶ ಸ್ವರೂಪ, ಕಲಶ ಘಟ ಸ್ವರೂಪ ಹೇಳ್ಬೋದು. ಯಾಕೆ ಘಟವೇ ಕಲಶ ಅಭಿನ್ನ ಅಂತ ಅಭೇದವನ್ನು ಹೇಳ್ಬೋದು. ಯಾಕೆ ಪರ್ಯಾಯ ಶಬ್ದವಾಚ್ಯತ್ವ ಇದೆ. ಆದರೆ ಐಕ್ಯಕ್ಕೂ ಬ್ರಹ್ಮನಿಗೂ ಏನಿಲ್ಲ, ಪರ್ಯಾಯ ಶಬ್ದವಾಚ್ಯತ್ವ ಇಲ್ಲ. ಅದು ಒಂದು ಹೇತು. ಆಮೇಲೆ ಪ್ರತ್ಯುತ ಐಕ್ಯಂ ಬ್ರಹ್ಮಚ ಇತಿ ಅಪರ್ಯಾಯ ಶಬ್ದ ವಾಚ್ಯತ್ವಾತ್. ಅಲ್ಲಿ
ಐಕ್ಯಂ ಬ್ರಹ್ಮ ಎಂಬುದಾಗಿ ಬೇರೆ ಬೇರೆ ಶಬ್ದದಿಂದಲೇ ಹೇಳ್ತಾ ಇದ್ದಾರೆ. ಅಪರ್ಯಾಯ ಶಬ್ದಗಳು ಬೇರೆ ಬೇರೆ. ಘಟಃ ಕಲಶಃ ಅಲ್ಲ, ಘಟಃ ಪಟಃ ಅಂತ ಹೇಳ್ತೇವೆ. ಘಟಃ ಪಟಃ ಅಂತ ಹೇಳಿದಾಗ ಘಟ ಬೇರೆ ಪಟ ಬೇರೆ. ಹಾಗೆ ಐಕ್ಯಂ ಬ್ರಹ್ಮ ಅಂತ ಈ ರೀತಿಯಲ್ಲಿ ಬೇರೆ ಬೇರೆ ಶಬ್ದಗಳಿಂದ ವ್ಯವಹಾರ ಮಾಡ್ತೇವೆ. ಅದರಿಂದ ಏನಾಗಬೇಕು? ಐಕ್ಯ ಮತ್ತು ಬ್ರಹ್ಮ, ಐಕ್ಯವು ಬ್ರಹ್ಮಸ್ವರೂಪ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಒಂದೇ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನಹಿ ಐಕ್ಯಾಭೇದ ಶಬ್ದವತ್ ಐಕ್ಯ ಬ್ರಹ್ಮಶಬ್ದಾವಪಿ ಪರ್ಯಾಯವು. ಐಕ್ಯ ಅಭೇದ ಅಂತ ಶಬ್ದ ಪ್ರಯೋಗ ಮಾಡ್ತಾರೆ. ಹಾಗೆ ಐಕ್ಯ ಬ್ರಹ್ಮ ಅಂತ ಶಬ್ದ ಪ್ರಯೋಗ ಮಾಡ್ತಾರೆ. ಐಕ್ಯ ಅಂದರೂ ಅಭೇದ ಅಂದರೂ ಒಂದೇ. ಅಂದರೆ ಒಂದು ಐಕ್ಯ ಅಂತ ಹೇಳ್ತಾರೆ, ಒಂದು ಅಭೇದ ಅಂತ ಹೇಳ್ತಾರೆ. ಅಭೇದಾರ್ಥದಲ್ಲಿ ಐಕ್ಯ ಶಬ್ದ ಪ್ರಯೋಗ ಮಾಡ್ತಾರೆ. ಐಕ್ಯ ಅರ್ಥವನ್ನು ಹೇಳಬೇಕಾದ್ರೆ ಅಭೇದನ ಶಬ್ದ ಪ್ರಯೋಗ ಮಾಡ್ತಾರೆ. ಇದು ಕಂಡಿದೆ. ಹಾಗೆ ಬ್ರಹ್ಮ ಅಂತ ಹೇಳಬೇಕಾದ್ರೆ ಐಕ್ಯಂ ಅಂತ, ಐಕ್ಯವನ್ನು ಹೇಳಬೇಕಾದ್ರೆ ಬ್ರಹ್ಮ ಅಂತ ಏನಾದರೂ ಶಬ್ದ ಪ್ರಯೋಗ ಇದೆಯಾ? ಇಲ್ಲ. ನಹಿ ಐಕ್ಯ ಅಭೇದ ಶಬ್ದವತ್ ಐಕ್ಯ ಬ್ರಹ್ಮ ಶಬ್ದಾವಪಿ ಪರ್ಯಾಯವು. ಐಕ್ಯ ಅಭೇದ ಶಬ್ದಗಳು ಪರ್ಯಾಯ ಶಬ್ದಗಳು, ಘಟ ಕಲಶ ಇದ್ದ ಹಾಗೆ. ಆದರೆ ಬ್ರಹ್ಮ ಐಕ್ಯ ಶಬ್ದಗಳು ಪರ್ಯಾಯ ಶಬ್ದಗಳಲ್ಲ. ತನ್ಮಾತ್ರತ್ವೇತು, ಒಂದು ವೇಳೆ ಐಕ್ಯ ಮತ್ತು ಬ್ರಹ್ಮ ಇದು ಒಂದೇ, ಐಕ್ಯ ಎಂಬತಕ್ಕಂಥದ್ದು ಬ್ರಹ್ಮಸ್ವರೂಪವೇ ಆಗಿದೆ ಅಂತ ಆಗಿಬಿಟ್ಟಿದ್ರೆ ಆವಾಗ ತದ್ವದೇವ ತದಪಿ ಸ್ಯಾದಿತಿ ಭಾವ. ಹೇಗೆ ಐಕ್ಯ ಅಭೇದ ಎಂಬತಕ್ಕಂಥದ್ದು ಪರ್ಯಾಯ ಶಬ್ದಗಳಾಗಿದ್ದಾವೋ ಹಾಗೆ ಬ್ರಹ್ಮ ಮತ್ತು ಐಕ್ಯ ಪರ್ಯಾಯ ಶಬ್ದ ಆಗಬೇಕಾಗಿತ್ತು. ಅಷ್ಟೇ ಅಲ್ಲದೇನೆ ಬ್ರಹ್ಮ ಮತ್ತು ಐಕ್ಯ ಇದೆರಡೂ ಕೂಡ ಒಂದೇ ಅಂತ ನೀವು ಹೇಳೋದು ಅಂತಾದರೆ ಆವಾಗ ಬ್ರಹ್ಮನಂತೆ ಐಕ್ಯ ಇರಬೇಕು, ಐಕ್ಯದಂತೆ ಬ್ರಹ್ಮ ಇರಬೇಕು. ಅದಿಲ್ಲ. ಯಾಕಿಲ್ಲ? ಅದನ್ನು ಹೇಳ್ತಾ ಇದ್ದಾರೆ. ಬ್ರಹ್ಮ ಜ್ಞಾತ, ಐಕ್ಯ ಅಜ್ಞಾತ. ಈ ವ್ಯತ್ಯಾಸ ಇರಬಾರ್ದು. ಯಾಕೆ? ಬ್ರಹ್ಮವೇ ಐಕ್ಯ ಅಂತ ಹೇಳಿರೋದ್ರಿಂದ ಬ್ರಹ್ಮ ಮತ್ತು ಐಕ್ಯಗಳಿಗೆ ಧರ್ಮಧರ್ಮಿ ಭಾವ ಇಲ್ಲ, ಏನೂ ವೈಲಕ್ಷಣ್ಯ ಇಲ್ಲ ಅಂತ ಹೇಳ್ತೀರಾ ಅಂತಾದರೆ ಆವಾಗ ಬ್ರಹ್ಮ ಜ್ಞಾತ, ಐಕ್ಯ ಅಜ್ಞಾತ. ಯಾಕೆ? ತದ್ವದೇವ ಸ್ಯಾತ್. ಬ್ರಹ್ಮ ಹೇಗೋ ಐಕ್ಯವೋ ಅದರಂತೆ ಇರಬೇಕಾಗಿತ್ತು. ತನ್ಮಾತ್ರತ್ವೇತು ತದ್ವದೇವ ತದಪಿ ಸ್ಯಾದಿತಿ ಭಾವ. ಅಜ್ಞಾತತ್ವಾತ್ ಬ್ರಹ್ಮಣಃ ಜ್ಞಾತತ್ವೇಪಿ ಐಕ್ಯಸ್ಯ ಅಜ್ಞಾತತ್ವಾಂಗೀಕಾರಾತ್ ವಿವಾದತಃ ಬ್ರಹ್ಮಣ್ಯೇ ಅವಿವಾದೇಪಿ ಐಕ್ಯೇ ವಾದಿವಿವಾದಾತ್ ಅಂತ. ಬ್ರಹ್ಮಸ್ವರೂಪ ಅಂತ ಹೇಳ್ತೀರ. ಬ್ರಹ್ಮಸ್ವರೂಪ ಅಂತ ಹೇಳಿದ ಮೇಲೆ ಯಾವ ರೀತಿಯಾದ ವೈಲಕ್ಷಣ್ಯವೂ ಇರಬಾರ್ದು. ಇದೆ. ಏನಂತ ಅದನ್ನು ಹೇಳ್ತಾ ಇದ್ದಾರೆ. ಬ್ರಹ್ಮನು ಜ್ಞಾತನಾಗಿದ್ದಾನೆ, ಐಕ್ಯ ಅಜ್ಞಾತವಾಗಿದೆ. ಬ್ರಹ್ಮಣಃ ಜ್ಞಾತತ್ವೇಪಿ ಐಕ್ಯಸ್ಯ ಅಜ್ಞಾತತ್ವಾಂಗೀಕಾರ. ಬ್ರಹ್ಮನ ಜ್ಞಾನ ಇದೆ, ಐಕ್ಯ ಜ್ಞಾತವಾಗಿಲ್ಲ, ಐಕ್ಯದ ಜ್ಞಾನ ಇಲ್ಲ. ಆದ್ದರಿಂದ ವೈಲಕ್ಷಣ್ಯ ಬಂತು. ಬ್ರಹ್ಮಸ್ವರೂಪೇ ಆಗಿಬಿಟ್ರೆ ಐಕ್ಯ ಅಜ್ಞಾತ ಯಾಕಾಯಿತು? ಅದು ಕೂಡಲ್ಲ. ಆದ್ದರಿಂದ ಏನು ಹೇಳಬೇಕು? ಕೇವಲ ಐಕ್ಯವು ಬ್ರಹ್ಮಸ್ವರೂಪ ಅಂತ ಹೇಳಬಾರ್ದು. ಹಾಗೇ ಬ್ರಹ್ಮನ ವಿಷಯದಲ್ಲಿ ವಿವಾದ ಇಲ್ಲ, ಐಕ್ಯ ವಿಷಯದಲ್ಲಿ ವಿವಾದ ಇದೆ. ಅದನ್ನು ಹೇಳ್ತಾ ಇದ್ದಾರೆ. ವಿವಾದತ ಬ್ರಹ್ಮಣೇ ಅವಿವಾದೇಪಿ. ಬ್ರಹ್ಮ ನಾವು ಒಪ್ಪಿದ್ದೇವೆ, ಆದರೆ ಐಕ್ಯ ವಿಷಯದಲ್ಲಿ ವಿವಾದ ಇದೆ, ಬ್ರಹ್ಮನ ವಿಷಯದಲ್ಲಿ ವಿವಾದ ಇಲ್ಲ. ಅದರಿಂದ ಐಕ್ಯವಾದಿ ವಿವಾದ. ಇದರಿಂದ ಏನಾಯಿತು? ಐಕ್ಯ ಎಲ್ಲವೂ ಕೂಡ ಕೇವಲ ಬ್ರಹ್ಮಸ್ವರೂಪ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನಾವು ಹಾಗೆ ಹೇಳೋದು. ಜ್ಞಾನಾನಂದಾದಿ ಗುಣಗಳಿದೆಯಲ್ಲ, ಇದು ಕೇವಲ ಬ್ರಹ್ಮಸ್ವರೂಪ ಅಲ್ಲ, ಸವಿಶೇಷ ಬ್ರಹ್ಮಸ್ವರೂಪ. ವಿಶೇಷವನ್ನು ಒಪ್ಪಿ ಬ್ರಹ್ಮಸ್ವರೂಪ ಅಂತ ಹೇಳ್ತಾ ಇದ್ದಾರೆ. ಐಕ್ಯ ಅಜ್ಞಾತ. ಯಾವುದು? ನಾವು ಹೇಳಲ್ಲ, ಅವ್ರು ಹೇಳೋದು. ನಾವು ಹೇಳ್ತೀವಾ? ಬ್ರಹ್ಮನಿಗೂ ಜೀವೈಕ್ಯಕ್ಕೆ ಐಕ್ಯ ಅಂದ್ರೇನು? ಜೀವೈಕ್ಯ. ಹಾಂ, ಜ್ಞಾತ. ಹೌದು. ಅದು ಹೆಂಗೆ ಬಂತು? ಭೇದ ಹೇಗೆ ಬಂತು? ಅದನ್ನೇ ಕೇಳ್ತಾ ಇರೋದು. ಬ್ರಹ್ಮೈಕ್ಯ ಹಾಂ, ಅಲ್ಲ, ಇಲ್ಲಿ 3 ಕಾರಣವನ್ನು ಹೇಳ್ತಾ ಇದ್ದಾರೆ. ಜೀವೈಕ್ಯಂ ಬ್ರಹ್ಮಸ್ವರೂಪಂ ನಾ. ಯಾಕೆ ಜೀವೈಕ್ಯಂ ಬ್ರಹ್ಮಸ್ವರೂಪಂ ನಾ? ಮೊದಲನೇ ಹೇತು. ಯಾಕೆ? ಅಪರ್ಯಾಯ ಶಬ್ದವಾಚ್ಯತ್ವಾತ್. ಗೊತ್ತಾಯ್ತಾ? ಘಟಕಲಶ ಎಂಬಲ್ಲಿ
ಘಟಕ್ಕೂ ಕಲಶಕ್ಕೂ ಅಭೇದ ಇದೆ, ಅದು ಪರ್ಯಾಯ ಶಬ್ದವಾಚ್ಯವೇ ಆಗಿದೆ. ಅಂದ ಜೀವೈಕ್ಯಂ ಬ್ರಹ್ಮಸ್ವರೂಪಂ ನ, ಕೇವಲ ಬ್ರಹ್ಮ ಮಾತ್ರಂ ನ. ಯಾಕೆ? ಅಪರ್ಯಾಯ ಶಬ್ದವಾಚ್ಯತ್ವಾತ್. ಹಾಗೆ ಜೀವೈಕ್ಯಂ ಬ್ರಹ್ಮ ಮಾತ್ರಂ ನ, ಏನು ಅಜ್ಞಾತತ್ವಾತ್. ಬ್ರಹ್ಮಣಿ ಜ್ಞಾತೇಪಿ ಐಕ್ಯಸ್ಯ ಅಜ್ಞಾತತ್ವಾತ್. ಹಾಗೆ ಜೀವೈಕ್ಯಂ ಬ್ರಹ್ಮ ಮಾತ್ರಂ ನ ವಿವಾದಾತ್. ಬ್ರಹ್ಮ ವಿಷಯದಲ್ಲಿ ವಿವಾದ ಇಲ್ಲ. ಹಾಂ, ಅಂದರೆ ಬ್ರಹ್ಮಸ್ವರೂಪ ಅಲ್ಲ ಅನ್ನೋದಕ್ಕೆ ಈ ಹೆತ್ತು. ಅವರು ಹೇಳಿದ್ರು ಜೀವೈಕ್ಯವು ಬ್ರಹ್ಮಸ್ವರೂಪವೇ, ಆದ್ದರಿಂದ ಬ್ರಹ್ಮನಿಗೂ ಜೀವೈಕ್ಯಕ್ಕೂ ಧರ್ಮಧರ್ಮಿ ಭಾವ ಇಲ್ಲ. ಅಭಿನ್ನವಾದವುಗಳಿಗೆ ಧರ್ಮಧರ್ಮಿ ಭಾವ ಇದೆ ಅಂತ ನಾವು ಹೇಳಿದೆವು. ಅದಕ್ಕೆ ಅವ್ರು ಹೇಳ್ತಾರೆ ಬ್ರಹ್ಮನಿಗೂ ಮತ್ತು ಜೀವೈಕ್ಯಕ್ಕೂ ಅಭೇದವೇ, ಧರ್ಮಧರ್ಮಿ ಭಾವ ಇಲ್ಲ. ಅದಕ್ಕೆ ನಾವು ಹೇಳ್ತೇವೆ ಬ್ರಹ್ಮನಿಗೂ ಜೀವೈಕ್ಯಕ್ಕೂ ಧರ್ಮಧರ್ಮಿ ಭಾವ ಒಪ್ಪಲಿಲ್ಲ, ಬ್ರಹ್ಮಸ್ವರೂಪವೇ ಜೀವೈಕ್ಯ ಅಂತ ಹೇಳೋದು ಅಂತಾದರೆ ಪರ್ಯಾಯ ಶಬ್ದವಾಚ್ಯತ್ವ ಬರಬೇಕಾದೀತು, ಜ್ಞಾತತ್ವ ಬರಬೇಕಾದೀತು, ವಿವಾದ ಇಲ್ಲ ಅಂತ ಆಗಬೇಕಾದೀತು ಅಂತ ನಾವು ಹೇಳ್ತಾ ಇದ್ದೇವೆ. 10 ನಿಮಿಷ ಬಿಟ್ಟು ಹೌದು ಅಲ್ಲಲ್ಲ, ಇವಾಗ ನೇಹ ನಾನಾಸ್ತಿ ಕಿಂಚನ. ಹಾಂ 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 ಹೌದು. ಅದಾಯಿತು. ಭಗವಂತನಿಗೆ ಭಗವಂತನಲ್ಲಿ ಗುಣ ಎಂಬತಕ್ಕಂಥದ್ದನ್ನು ಒಪ್ಪಬೇಕು ಅಂತ ಹೇಳಿದ್ರು. ಈಗ ಆಮೇಲೆ ಕೇವಲೋ ನಿರ್ಗುಣಶ್ಚ ಅಂತ ಶ್ರುತಿ. ನಿರ್ಗುಣ ಅನ್ನೋದಕ್ಕೆ ಗುಣರಹಿತ ಅಂತ ಹೇಳಬೇಕಾಗಿತ್ತು. ಹಾಂ, ಆಮೇಲೆ ಭಗವಂತ ನಿರ್ಗುಣ ಅಂತ ಹೇಳಲಿಕ್ಕೆ ಮೂಲ ಶ್ರುತಿಯೇ ಇಲ್ಲ. ನಿರ್ಗುಣ ಅಂತ ಹೇಳ್ತಕ್ಕಂಥ ಶ್ರುತಿ ಇದ್ದಿದ್ದರೆ ಆವಾಗ ಬ್ರಹ್ಮನಲ್ಲಿ ಗುಣ ಎಂಬತಕ್ಕಂಥದ್ದು ಮಿಥ್ಯಾನೋ ಅನಿತ್ಯನೋ ಅಂತ ಹೇಳ್ಬೋದಾಗಿತ್ತು. ಹಾಂ, ಭಗವಂತ ನಿರ್ಗುಣ ಅಂತ ಹೇಳ್ತಕ್ಕಂಥ ಶ್ರುತಿಯೇ ಇಲ್ಲ. ಅದಕ್ಕೆ ಅವ್ರು ಹೇಳಿದ್ರು ನೇಹನಾಸ್ತಿ ಎಂಬತಕ್ಕಂಥ ಶ್ರುತಿ ಭಗವಂತ ನಿರ್ಗುಣ ಅಂತ ಹೇಳುತ್ತೆ. ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ ಎಂಬತಕ್ಕಂಥ ಶ್ರುತಿ ಭಗವಂತ ನಿರ್ಗುಣ ಅಂತ ಹೇಳಲ್ಲ. ನೇಹನಾಸ್ತಿ ಕಿಂಚನ ಶ್ರುತಿ ಹೇಳುತ್ತೆ. ನಾವ್ಯಾಕೆ ಸಾಕ್ಷಿ ಚೇತ ಕೇವಲ ಅನಿರ್ಗುಣ ಅಂತ ನಾವು ಪದಚ್ಛೇದ ಮಾಡಿದ್ದೇವೆ. ಅನಿರ್ಗುಣ ಅಂತ ಪದಚ್ಛೇದ ಮಾಡಿಬಿಟ್ರೆ ಅವಾಗ ನಿರ್ಗುಣ ಅಂತ ಹೇಳ್ತಕ್ಕಂತಹ ಶ್ರುತಿಯೇ ಇಲ್ಲ. ಅದಕ್ಕೆ ಅವ್ರು ಹೇಳಿದ್ರು ನೇಹನಾಸ್ತಿಗಂತ ಶ್ರುತಿ ಇದೆ. ಹೌದು, ಆ ಗುಣದ ಬಗ್ಗೆನೇ ಈ ರೀತಿಯಲ್ಲಿ ಬಂದಿದೆ. ಹಾಂ, ಗುಣಾಭಾವ ಪ್ರತಿಪಾದಕ ಶ್ರುತಿ. ಹಾಂ 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 ಓಹೋ, ಯಾರು ಮಾಡ್ತಾರೆ?